ಓಕೆ, ಗುಡ್ ಈವ್ನಿಂಗ್. ಕೇಳಿಸ್ತಾ ಇದೆಯೇನಪ್ಪ? ಯಾರಾದರೂ ಒಬ್ರು ರೆಸ್ಪಾಂಡ್ ಮಾಡ್ರ ಆನ್ಲೈನ್ ಇರೋರು? ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ವಿಲ್ ಕಂಟಿನ್ಯೂ ದಿಸ್. ಲಾಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಫಾರ್ಮುಲಾಸ್ ಎಲ್ಲ ಬಯಾಟ್ ಮಾಡಿದ್ದೀರಾ? ಐ ಹೋಪ್ ನಿಮಗೆ ಫಾರ್ಮುಲಾಸ್ ಎಲ್ಲ ಬಯಾಟ್ ಇದೆ ಅಂತ ಅಂದರೆ ತುಂಬ ಉಪಯೋಗ. ಬಯಾಟ್ ಮಾಡಿಲ್ಲ ಅಂತ ಅಂದರೆ ಒಳ್ಳೇದಾಗಲಿ ನಿಮಗೆಲ್ಲ. ಓಕೆ, ಸೊ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೀನಿ. ಈಗ ರೂಲ್ 1 ರೂಲ್ 2 ಗೊತ್ತಾಗಿದೆ ಅಲ್ವಾ? ಈಗ ರೂಲ್ 1 ರೂಲ್ 2 ಕಾಂಬಿನೇಷನ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಬರ್ಕೊಳ್ಳಿ ಹೆಡ್ಡಿಂಗ್: ಕಾಂಬಿನೇಷನ್ ಆಫ್ ರೂಲ್ 1 ಅಂಡ್ ರೂಲ್ 2. ರೂಲ್ 1 ಅಂಡ್ ರೂಲ್ 2. ಓಕೆ, ಕಾಂಬಿನೇಷನ್ ಆಫ್ ರೂಲ್ 1 ಅಂಡ್ ರೂಲ್ 2 ಮಾಡೋಣ. ಎಕ್ಸಾಂಪಲ್ಸ್ ಮಾಡ್ತೀನಿ ನೋಡಿ. ಸೊ ಕ್ವಶನ್ಸ್ ತಗೊಳ್ಳಿ. ಇಂಟಿಗ್ರೇಟ್, ಈ ತರ ಕ್ವಶನ್ ಕೇಳ್ತಾನೆ ನೋಡಿ. 2e⁻x ಮೈನಸ್ 4 sin x ಪ್ಲಸ್ 3 ಹಿಂಗ್ ಕೊಡ್ತಾರೆ. ಸೊ ಇದನ್ನ ಇಂಟಿಗ್ರೇಟ್ ಮಾಡಕ್ ಕೇಳ್ತಾರೆ. ಜಸ್ಟ್ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಯು ಕ್ಯಾನ್ ಇಂಟಿಗ್ರೇಟ್ ಇಟ್ ಈಸಿಲಿ. ಓಕೆ, ಸೊ ಸೊಲ್ಯೂಷನ್ ಹೌ ಟು ಇಂಟಿಗ್ರೇಟ್ ದಿಸ್, ವಿಚ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಆನ್ಸರ್ ಬರೀಬೇಕು. ಹೆಂಗೆ ಡೈರೆಕ್ಟ್ ಆನ್ಸರ್ ಅಂತ ಅಂದ್ರೆ ನೋಡು, ಕಾನ್ಸ್ಟೆಂಟ್ ನ ಹಂಗೆ ಬರ್ಕೋಬೇಕು, 2 ಹಂಗೆ ಬರ್ಕೋಬೇಕು, ಹಂಗೆ ಇಟ್ಕೋಬೇಕು. ಈ e⁻x ಗೆ ಇಂಟಿಗ್ರೇಷನ್ ಏನಪ್ಪ? e⁻x ಅಂದ್ರೆ e⁻x ಬರಿಬೇಕು, ಮೈನಸ್ ಬರಿಬೇಕು, 4 ಬರಿಬೇಕು. sin x ಗೆ ಇಂಟಿಗ್ರೇಷನ್ ಏನಪ್ಪ? ಮೈನಸ್ ಕಾಸ್ x, ಅಷ್ಟೇ, ಮೈನಸ್ ಕಾಸ್ x. ನೋಡಿ, 4 ಕಾನ್ಸ್ಟೆಂಟ್ ಹಂಗೆ ಬರ್ಕೋಬೇಕು, ಯಾಕಂದ್ರೆ ರೂಲ್ 1 ಪ್ರಕಾರ ಕಾನ್ಸ್ಟೆಂಟ್ ನ ಹಂಗೆ ಬರ್ಕೊಂಡು ಮಿಕ್ಕಿದ ಫಂಕ್ಷನ್ ಗೆ ಇಂಟಿಗ್ರೇಟ್ ಮಾಡಬೇಕು. ಪ್ಲಸ್ 3 ಇದೆ, 3 ಗೆ ಇಂಟಿಗ್ರೇಷನ್ ಏನಪ್ಪ? 3x. ಕೊನೆಯಲ್ಲಿ ಏನ್ ಬರೀಲ್ಲ ಅಂದ್ರೆ ನಮ್ಮ ಮೈಕಳು ಏನ್ ಬರೀತಾರೆ? c ಬರೀತಾರೆ. ಓಕೆ, ವಿಚ್ ಇಸ್ ಈಕ್ವಲ್ ಟು ಫೈನಲ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. 2e⁻x, ಈ ಮೈನಸ್ ಇಲ್ಲಿ ಇಂಟು ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 4 cos x ಪ್ಲಸ್ 3x ಪ್ಲಸ್ c ಆಗುತ್ತೆ. ಇನ್ನೊಂದು ಕ್ವಶನ್ ಹಾಕ್ತೀನಿ ಮಾಡಿ. ಸೊ ಇಂಟಿಗ್ರೇಟ್ 1 divided by 3x minus 1 plus secant square of 4x plus root of 2x plus 3. 2x, ಇಂಟಿಗ್ರೇಟ್ dx. ಇದು ಡೈರೆಕ್ಟ್ ಇಂಟಿಗ್ರೇಷನ್ ಮಾಡಿ. ಪ್ರಾಬ್ಲಮ್ಸ್ ಮಾಡಿ, ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬರಬೇಕು. ಸ್ಟೋರೀಸ್ ಎಲ್ಲ ಬೇಡ ನಮ್ಗೆ. ಆನ್ಸರ್ ಇಸ್ ಈಕ್ವಲ್ ಟು, ಇದು ಯಾವ ತರ ಇದೆಯಪ್ಪ ನೋಡೋದಿಕ್ಕೆ? 1/x ಗೆ ಇಂಟಿಗ್ರೇಷನ್ ಏನಪ್ಪ? log x ಅಂತ ಹೇಳಿದೀವಿ. ಬಟ್ ಇಲ್ಲಿ x ಇಲ್ಲ, x ಬದಲಾಗಿ ಏನಿದೆ ಇಲ್ಲಿ? ax ಪ್ಲಸ್ b ಇದೆ. ಸೇಮ್ ಲಾಗೇ ಬರುತ್ತೆ. ಲಾಗ್ ಆಫ್ ಏನು? 3x ಮೈನಸ್ 1 ಬರುತ್ತೆ. ನೆಕ್ಸ್ಟ್ ಟೈಮ್ ಬರೀಬೇಕು. ಎಸ್, ಡಿವೈಡೆಡ್ ಬೈ x ಪಕ್ಕದಲ್ಲಿ ಏನಿರುತ್ತೆ ಡಿವೈಡ್ ಮಾಡ್ಬಿಡ್ಬೇಕು. ಪ್ಲಸ್ ಸೀಕೆಂಡ್ ಸ್ಕ್ವೇರ್ x ತರ ಇದೆ, ಇದು ಫುಲ್ ಸೀಕೆಂಡ್ ಸ್ಕ್ವೇರ್ x ತರ. ಸೀಕೆಂಡ್ ಸ್ಕ್ವೇರ್ x ಗೆ ಇಂಟಿಗ್ರೇಷನ್ ಫಾರ್ಮುಲಾ ಬಯಾಟ್ ಮಾಡಿದಾರೆ. ಏನು? tan x ಅಂದ್ರೆ tan 4x ಬರೀಬೇಕು. ಅಷ್ಟೇನಾ? ಡಿವೈಡೆಡ್ ಬೈ 4 ಬರೀಬೇಕು. x ಪಕ್ಕದಲ್ಲಿ ಏನಿದೆ ಅದು ಬರೀಬೇಕು. ಪ್ಲಸ್ ಇದು ಯಾವ ತರ ಇದೆ? ರೂಟ್ x ಗೆ ಇಂಟಿಗ್ರೇಷನ್ ಬಯಾಟ್ ಮಾಡಕ್ ಹೇಳಿದ್ದೆ. ಏನು? 2/3 x ಅಂದ್ರೆ ಅಲ್ಲಿ 2x ಪ್ಲಸ್ 3 ಹೋಲ್ ಪವರ್ ಏನು? 3/2 ಡಿವೈಡೆಡ್ ಬೈ ಏನು? ಪ್ಲಸ್ c. ಬೇಕಾದ್ರೆ ಇಫ್ ಯು ವಾಂಟ್ ಯು ಕ್ಯಾನ್ ಕ್ಯಾನ್ಸಲ್ ದಿಸ್ 3 ಅಂಡ್ ದಿಸ್ 3, this 4 and this 4, this 2 and this 2 ಮಾಡ್ಬೋದಾ? ಮಾಡಕ್ ಬರಲ್ಲ ಹಂಗೆ. ಓಕೆನಾ? ದಯವಿಟ್ಟು ಕ್ಷಮಿಸಿ. ಓಕೆ, ನೋಡಿ, ಲಾಗ್ ಒಳಗಡೆ ಏನಾದ್ರೂ ಇದ್ರೆ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಒಳಗಡೆ ಏನಾದ್ರೂ ಇದ್ರೆ ಅದನ್ನ ಆಚೆಗಡೆ ಇರೋಂತ ಯಾವುದೇ ಒಂದು ನಂಬರ್ ನಿಂದ ಆಪರೇಷನ್ ಮಾಡಕ್ ಆಗಲ್ಲ. ಕ್ಯಾನ್ಸಲ್ ಇರ್ಬೋದು, ಡಿವೈಡ್ ಇರ್ಬೋದು, ಮಲ್ಟಿಪ್ಲೈ, ಕೂಡೋದು, ಕಳಿಯೋದು ಎಲ್ಲ ಮಾಡಕ್ ಬರಲ್ಲ. ಬೇಕಾದ್ರೆ ಇವೆರಡನ್ನು ಕ್ಯಾನ್ಸಲ್ ಮಾಡ್ಕೋಬಹುದು. 2 and 2 ಕ್ಯಾನ್ಸಲ್ ಮಾಡ್ಕೊಂಡು ನೀವು ಆನ್ಸರ್ನ ಬರೀಬಹುದು. ಅರ್ಥ ಆಯ್ತಲ್ಲ? ಎಸ್, ಇನ್ನೊಂದು ಮಾಡಿ.
ಇಂಟಿಗ್ರೇಷನ್ 3x ಸ್ಕ್ವೇರ್ ಪ್ಲಸ್ 4x ಕ್ಯೂಬ್ ಪ್ಲಸ್ x dx. ಇಂಟಿಗ್ರೇಟ್ ಮಾಡಿ. ಸೊಲ್ಯೂಷನ್ is equal to one step answer 3 ಕಾನ್ಸ್ಟೆಂಟ್ ಹಂಗೆ ಬರ್ಕಂಡೆ ಅಣ್ಣ. x ಸ್ಕ್ವೇರ್ ಗೆ ಏನಣ್ಣ x ಕ್ಯೂಬ್ ಬೈ 3 ಪ್ಲಸ್ 4 ಹಂಗೆ ಬರ್ಕಂಡೆ ಕಾನ್ಸ್ಟೆಂಟ್. ಈ 4 ಹಂಗೆ ಬರ್ಕಂಡೆ. x ಕ್ಯೂಬ್ ಗೆ ಏನಣ್ಣ x ಪವರ್ 4 ಬೈ 4 ಆಯ್ತು. ಪ್ಲಸ್ x ಗೆ ಏನಣ್ಣ x square by 2 plus if you want you can cancel 3 and 3, 4 and 4, 2 and 2 ಬರಲ್ವಾ? ಇಷ್ಟಂತೂ ಆಗುತ್ತಲ್ವಾ? ವೆರಿ ಗುಡ್. ಸೊ ನಾನು ಬೇಕು ಅಂತ ಇಲ್ದವೆಲ್ಲ ಕ್ಯಾನ್ಸಲ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರ್ಬೇಕು ಅವಾಗ ಅವಾಗ. ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ. ನಮಸ್ಕಾರ, ಒಳ್ಳೇದಾಗಲಿ. ಬಿಟ್ಬಿಟ್ನಾ? ಓಕೆ ಓಕೆ ಓಕೆ. ನೋಡಪ್ಪ, ರೊಚ್ಕಿದ್ದವ್ರು ನಮ್ಮ ಮೈಕ್ಳು. ಇರ್ಲಿ, ಏನು ಮಾಡೋಕ್ಕಾಗಲ್ಲ. ಅವನ್ ಯಾರಪ್ಪ ನಿನ್ನೆ ಸೆಂಚುರಿ ಹೊಡೆದಿದ್ದು? ವೈಭವ್ ಸೂರ್ಯವಂಶಿ. ಓಕೆ, ಅದಕ್ಕೆ ಕಂಡ್ರು ಕ್ರಿಕೆಟರ್ ಆಗ್ರು ಅನ್ನೋದು. ನಮ್ಮ ಮುಂದೆ ಚೈಲ್ಡ್ಗಳ ತರ ಆಟ ಆಡ್ಕೊಂಡಿದ್ದಾರಲ್ಲ, ಇವತ್ತು ಸೆಂಚುರಿ ಮಾಡಿ ವರ್ಲ್ಡ್ ಫೇಮಸ್ ಆಗ್ತಾವ್ರೆ. ನೀವು ಇದ್ದೀರಾ. ಇರ್ಲಿ, ನೀವು 14 ವರ್ಷದಲ್ಲಿ ಚಡ್ಡಿನೂ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಇರ್ಲಿ ಬಿಡು, ಸುಮ್ನೆ ಕಾಮನ್ ಆಗಿ ಹೇಳ್ದೆ, ಬೇಜಾರಾಗಬೇಡಿ. ಓಕೆನಾ? ಇಂಟಿಗ್ರೇಷನ್ 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 4 sin 3x minus 2 e power 3x minus 4 root x dx ಮಾಡಿ. 4 ಹಂಗೆ ಬರದ್ರಿ ಅಣ್ಣ. ಸೈನಸ್ ಗೆ ಏನಣ್ಣ ಮೈನಸ್ ಬಂತು ಅಂದ್ರೆ ಬ್ರಾಕೆಟ್ ಯೂಸ್ ಮಾಡಿ. ಸೈನ್ 3x ಗೆ ಮೈನಸ್ ಕಾಸ್ 3x ಡಿವೈಡ್ ಬೈ 3 ಮೈನಸ್ 2 ಹಂಗೆ ಬರ್ಕಂಡೆ ಕಾನ್ಸ್ಟೆಂಟ್. ಇ ಪವರ್ 3x ಗೆ ಇ ಪವರ್ 3x ಬೈ 3 ಮೈನಸ್ 4 ಇಂಟು ರೂಟ್ ಎಕ್ಸ್ ಗೆ ಏನಪ್ಪ ಫಾರ್ಮುಲಾ? ತ್ರೀ ಬೈ 2. ಓಕೆ, ಸಿಂಪ್ಲಿಫಿಕೇಶನ್ ನಿಮಗೆ ಬಿಟ್ಟಿದ್ದು, ನೀವು ಹೆಂಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ನೋಡಿ ಮೈನಸ್ 4 ಬೈ 3 ಕಾಸ್ 3x ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ 2 ಬೈ 3 ಇ ಪವರ್ 3x ಮೈನಸ್ 4 2 8 ಬೈ 3 x ಟು ದಿ ಪವರ್ ಆಫ್ 3 ಬೈ 2 ಪ್ಲಸ್ ಸಿ. ಹಿಂಗ್ ಮಾಡ್ಬೋದು ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ ಕ್ವಶನ್ ಮಾಡಿ. ಒಂದ್ 2-3 ಪ್ರಾಬ್ಲಮ್ ಹಾಕ್ತೀನಿ, ಈಗ ಮಾಡಿ. ನೀವು ಮಾಡಿ ನನಗೆ ಆನ್ಸರ್ ಹೇಳಿ. ಇಂಟಿಗ್ರೇಷನ್ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 1 dx. ಇಂಟಿಗ್ರೇಟ್ ಮಾಡಿ. ಕಲಿಬೇಕಪ್ಪ, ಕಲಿಬೇಕು. ತುಂಬಾ ಈಸಿ. ಫಾರ್ಮುಲಾಸ್ ಬೈಟ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದಪ್ಪ. ಇಂಟಿಗ್ರೇಷನ್ 3 e ಪವರ್ x ಪ್ಲಸ್ 4 ಬೈ x ಪ್ಲಸ್ 1 dx ಮಾಡಿ. ಇಂಟಿಗ್ರೇಷನ್ ಮಾಡಿ. ಹೇಳಪ್ಪ. ವೆರಿ ಗುಡ್.
ವೆರಿ ಗುಡ್. ಎಕ್ಸ್ ಸ್ಕ್ವೇರ್ ಏನಪ್ಪ ಡೈರೆಕ್ಟ್ ಆನ್ಸರ್ ಎಕ್ಸ್ ಕ್ಯೂಬ್ ಬೈ 3. 4 ಐತೆ ಕಾನ್ಸ್ಟೆಂಟ್ ಹಂಗೆ ಬರ್ಕೋಬೇಕು. ಎಕ್ಸ್ ಏನಪ್ಪ ಎಕ್ಸ್ ಸ್ಕ್ವೇರ್ ಬೈ 2 ಮರಿಬಾರ್ದು. ಪ್ಲಸ್ 1 ಗೆ 1x ಪ್ಲಸ್ ಸಿ. ಸೊ ವಿಚ್ ಇಸ್ ಈಕ್ವಲ್ ಟು ಸಿಂಪ್ಲಿಫಿಕೇಶನ್ ಮಾಡಂಗಿದ್ರೆ ಮಾಡಿ ಎಕ್ಸ್ ಕ್ಯೂಬ್ ಬೈ 3. 2 1s 2 1s 2 2s. ಓಕೆ. ಸೊ ನೆಕ್ಸ್ಟ್ ಏನಾಯ್ತದಪ್ಪ ಪ್ಲಸ್ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿ ಆಯ್ತದೆ. ಇದು ಮಾಡಂಗೆ ಇಲ್ಲಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಳಪ್ಪ. ರೆಕಾರ್ಡ್ ಅಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ, ಹಂಗಾಗಿ ಇದು ಇಟ್ಟಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೊಂದು ದಿನ. ಅದು ಮತ್ತೆ ರಿಪ್ಲೇಸ್ ಮಾಡಕ್ ಹೋದ್ರೆ ಮತ್ತೆ ಎಲ್ಲೆಲ್ಲ ಹೋಗ್ಬಿಡುತ್ತೆ ಹಿಂದೆಗಡೆ. ಓಕೆ. 3 ಹಂಗೆ ಬರ್ಕೊಂಡೆ ಕಾನ್ಸ್ಟೆಂಟ್. ಈ ಎಕ್ಸ್ ಏನಪ್ಪ ಈ ಎಕ್ಸ್ ಪ್ಲಸ್ 4 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ. 1/x ಏನಣ್ಣ ಲಾಗ್ ಎಕ್ಸ್ ಪ್ಲಸ್ 1 ಗೆ 1x ಪ್ಲಸ್ ಸಿ. ಸಿಂಪ್ಲಿಫಿಕೇಶನ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಇದೆ, ಹಂಗಾಗಿ ಅದೇ ನಮ್ಮ ಅನಸರ. ಯಾವ್ದಮ್ಮ ನೋಡು 3 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂಡೆ. ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ಏನ್ ಹೇಳು ಇ ಪವರ್ ಎಕ್ಸ್ ಪ್ಲಸ್ ಇದೆ ಪ್ಲಸ್ ಬರ್ಕೊಂಡೆ. 4 ಇದೆ, ಈ 4 ಇದೆಯಲ್ಲ 4 ನಂಗೆ ಬರ್ಕೊಂಡಿದ್ದೀನಿ ಕಾನ್ಸ್ಟೆಂಟ್. ಇನ್ನು 4 ನ ಸೈಡಿಗೆ ತಳ್ಳೋದ್ರೆ ಏನು ಉಳಿಯುತ್ತೆ ಇಲ್ಲಿ 1/x. 1/x ಇಂಟಿಗ್ರೇಷನ್ ಏನು ಲಾಗ್ ಎಕ್ಸ್ ಪ್ಲಸ್ 1 ಗೆ ಪ್ಲಸ್ ಇದೆ ಪ್ಲಸ್ 1 ಗೆ 1x ಕೊನೆಯಲ್ಲಿ ಸಿ ಹಾಕೊಂಡಿದ್ಯಾ ಅಷ್ಟೇ. ನೆಕ್ಸ್ಟ್ ಇದು ಮಾಡಿ ನೋಡೋಣ. ಇದು ಮಾಡಿದ್ರೆ ಒಪ್ಕೋತೀನಿ ನಿಮ್ಮ ಹತ್ರ ಇದೆ ಅಂತ, ಅಂದ್ರೆ ಟ್ಯಾಲೆಂಟ್. sin 2x ಮೈನಸ್ 4e ಪವರ್ 3x ಮಾಡೋಣ. ಸೈನ್ ಏನಣ್ಣ ಮೈನಸ್ ಕಾಸ್ 2x ಬೈ 2 ಮೈನಸ್ 4 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡಿದ್ಯಾ. ಇ ಪವರ್ 3x ಗೆ ಇ ಪವರ್ 3x ಎಕ್ಸ್ ಪಕ್ಕದಲ್ಲಿ ಏನಿರುತ್ತೋ ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು. ಎಕ್ಸ್ ಪಕ್ಕದಲ್ಲಿ ಏನಿರುತ್ತೋ ಅದನ್ನ ಡಿವೈಡ್ ಮಾಡ್ಕೊಂಡ್ಬಿಡ್ಬೇಕು, ಅದು ರೂಲ್ಸ್. ಡಿವೈಡ್ ಬೈ 3 ನಾನು ಇಲ್ಲೇ ಡೈರೆಕ್ಟ್ ಆಗಿ ಬರ್ದ್ಬಿಡ್ಲಾ ನೋಡಿ. ಇಲ್ಲಿ ಡಿವೈಡ್ ಬೈ 3 ಇಲ್ಲೂ ಬರಿಬಹುದು, ನಾನು ಸಿಂಪ್ಲಿಫಿಕೇಶನ್ ಅವಾಯ್ಡ್ ಮಾಡಕ್ಕೆ ಒಂದು ಸ್ಟೆಪ್ ಈ ಕಡೆ ಬರ್ದ್ಬಿಟ್ಟೆ. ಈ 3 ಎಲ್ಲಿಂದ ಬಂತಣ, ಇದನ್ನ ಇಲ್ಲೂ ಬರಿಬೋದಿತ್ತು, ಅದನ್ನ ಡೈರೆಕ್ಟ್ ಆಗಿ ಇಲ್ಲೇ ಬರ್ಕೊಂಡೆ ಅಷ್ಟೇ. ಪ್ಲಸ್ ಸಿ ಬರಿಬಾರ್ದು. ನಮ್ಮ ಮೈಕ್ಳು ಏನೇ ಮರ್ತರು ಏನ್ ಮರೆಯಲ್ಲಪ್ಪ ಪ್ಲಸ್ ಸಿ ಮರೆಯೋದಿಲ್ಲ. ಸೊ ನೀವು ಹಂಗೇನೆ ಇರ್ಬೇಕು. ಇಂಟಿಗ್ರೇಷನ್ ಆಫ್ ಇಲ್ಲೊಂದು ಕ್ವಶನ್ ಇದೆ 4x to the power 5 dx. ಇಂಟಿಗ್ರೇಟ್ ಮಾಡಿ ನೋಡೋಣ. ನಮ್ಮ ಮೈಕ್ಳು ಮಾಡ್ತಾರೆ ಈಗ. ಇದು ಡೈರೆಕ್ಟ್ ಫಾರ್ಮುಲಾ ಟೈಪ್, ನಾನು ಫಾರ್ಮುಲಾದಲ್ಲಿ ಹೇಳ್ಕೊಟ್ಟಿದ್ದೆ ನೋಡು. ಇದನ್ನ ಮಾಡೋಕೆ ಒಂದು ನೋಟ್ ಹೇಳ್ತೀನಿ, ಅದನ್ನ ನೋಟ್ ಬರ್ಕೊಳ್ಳಿ. ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, 5th ರೂಟು, 4th ರೂಟು ಏನಾದ್ರು ಬಂದ್ರೆ ಇದನ್ನ ನಂಚೂರು ನೆನ್ಪಿಟ್ಕೊಳ್ಳಿ. ಏನ್ ಗೊತ್ತಾ, ಈ ತರ ರೂಟ್ ಇರುತ್ತೆ, ಇಲ್ಲಿ ಎಂ ಇರುತ್ತೆ. ಓಕೆ, ಎಂ ಬೇಡ, ಎನ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಎನ್ ಇರುತ್ತೆ, ಇಲ್ಲಿ ಎಕ್ಸ್ ಪವರ್ ಎಂ ಇರುತ್ತೆ ಅಂತ ಅನ್ಕೊಳ್ಳೋಣ. ಇದ್ರ ಮೀನಿಂಗ್ ಏನ್ ಗೊತ್ತಾ, ಇದು nth ರೂಟ್ ಅಂತ. ಇದು nth ರೂಟ್ ಅಂತ. ಇದನ್ನ ಹೆಂಗ್ ಬರೀಬೇಕು ಅಂತ ಅಂದ್ರೆ ನಾವು ಎಕ್ಸ್ ಬರೆದು ಬಿಡ್ಬೇಕು. ಇಲ್ಲಿ ಏನಿರುತ್ತೋ ಪವರ್ ಅಲ್ಲಿ ಅದನ್ನ ಬರೆದ್ಬಿಡಿ, ಎಂ ಬರೆದ್ಬಿಡಿ, ಡಿವೈಡೆಡ್ ಬೈ ಇಲ್ಲೇನಿರುತ್ತೋ ಅದು ಎಂ ಬೈ ಎನ್. ಇದ್ರ ಮೀನಿಂಗ್ ಅದು. ಇದನ್ನೊಂದು ನೆನ್ಪಿಟ್ಕೊಳ್ಳಿ ಬೆಸ್ಟ್. ಓಕೆ, ಇದನ್ನ ನೆನಪಿಡಿ. ಇಂಟಿಗ್ರೇಷನ್ ಅಲ್ಲ ಇದು, ನಾರ್ಮಲ್. nth ರೂಟ್ ಆಫ್ ಎಕ್ಸ್ ಪವರ್ ಎಂ ನಾನು ಹಿಂಗ್ ಬರಿಬಹುದು, ಎಕ್ಸ್ ಪವರ್ ಎಂ ಬೈ ಎನ್ ಅಂತ ಬರಿಬಹುದು. ಅರ್ಥ ಆಯ್ತಾ? ಈಗ ಅದೇ ರೂಲ್ಸ್ ಪ್ರಕಾರ ಅದನ್ನ ಇದನ್ನ ಹೆಂಗ್ ಬರೀತ್ಯಾ, ನಾನೇನು ಇಂಟಿಗ್ರೇಟ್ ಮಾಡಿಲ್ಲ ಇಲ್ಲಿ. ಫಸ್ಟ್ ನಾನು ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಹೆಂಗ್ ಬರ್ಕೋಬೇಕು, ಇಂಟಿಗ್ರೇಟ್ ಎಕ್ಸ್ ಟು ದಿ ಪವರ್ ಏನ್ ಬರ್ಕೋಬೇಕು 5 ಡಿವೈಡ್ ಬೈ 4 ಬರ್ಕೊಂಡ್ಬಿಡ್ಬೇಕು ಡಿ ಎಕ್ಸ್. ನಾನು ಇನ್ನು ಇಂಟಿಗ್ರೇಟ್ ಮಾಡಿಲ್ಲ, ಇದನ್ನ ಈ ತರ ಕನ್ವರ್ಟ್ ಮಾಡ್ಕೊಂಡೆ. ಈಗ ಇಂಟಿಗ್ರೇಟ್ ಮಾಡೋದು ಗೊತ್ತು, ಡೈರೆಕ್ಟ್ ಆಗಿ ಎಕ್ಸ್ ಪವರ್ ಎನ್ ಗೆ ಹೇಳ್ಕೊಟ್ಟಿದ್ದೆ ಗೊತ್ತಾ, ಶಾರ್ಟ್ ಕಟ್ ತರ. ಫಸ್ಟ್ ಏನು ಕೊಟ್ಟಿದ್ದೆ, ಇವೆರಡನ್ನು ಕೂಡ್ಬೇಕಲ್ವಾ, 5 4 ಎಷ್ಟು, ಫಸ್ಟ್ ಕೆಳಗಡೆ ಬರಿಬೇಕು. 4 ಕೆಳಗಡೆ ಇದೆಯಲ್ಲ, 4 ನ ಬರ್ದು ಬಿಡ್ಬೇಕು, ಡಿವೈಡ್ ಬ್ಯಾಕ್ ಮಾಡ್ಬಿಡ್ಬೇಕು. ಕೆಳಗಡೆ ಏನಿದೆ 4, ಆ 4 ನ ಬರಿಬೇಕು, ಇಲ್ಲಿ ಡಿವೈಡ್ ಬ್ಯಾಕ್ ಮಾಡ್ಬಿಟ್ಟು ಇವೆರಡನ್ನು ಕೂಡ್ಬೇಕು. ಎಷ್ಟು 9 ಇಲ್ಲಿ ಬರಿಬೇಕು. ಎಕ್ಸ್ ಬರೆದ್ಬಿಟ್ಟು ಏನ್ ಬರಿಬೇಕು ಈಗ,
ಉಲ್ಟಾ ಬರಿಬೇಕು 9/4. ಈಗ ಹೇಳ್ಕೊಟ್ಟಿದ್ನಲ್ಲೋ ಈ ತರದ ಪ್ರಾಬ್ಲಮ್ ಎಷ್ಟೊಂದು ಎಕ್ಸ್ ಪವರ್ ಎನ್ ಫಾರ್ಮುಲಾ ಅಂಡರ್ ನಲ್ಲೇ ಹೇಳ್ಕೊಟ್ಟಿದ್ದೆ ಈ ತರ ಬಂದ್ರೆ ಪವರ್ಗಳಲ್ಲಿ ಏನಾದ್ರು ಫ್ರಾಕ್ಷನ್ ಬಂದ್ರೆ ಹೆಂಗ್ ಮಾಡ್ಬೇಕಂತ. ಅಷ್ಟೇ ಆನ್ಸರ್ ಅದಕ್ಕೆ. ಇನ್ನೊಂದೆರಡು ಮಾಡಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದೆರಡು ಮಾಡಿ ಅಷ್ಟೇ. ವೆರಿ ಸಿಂಪಲ್. ಜಾಸ್ತಿ ಪ್ರಾಬ್ಲಮ್ ಮಾಡಿದಷ್ಟು ಪ್ರಾಕ್ಟೀಸ್ ಆಗುತ್ತೆ. ಮಾಡಿ, ಒಂದೆರಡು ಮಾಡ್ಬಿಡಿ ಬಿಡಮ್ಮ. ಶಿವಗಾಮಿನಿ ಸುಮ್ನಿರು. ಕ್ಯೂಬ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಇದೊಂದು ಮಾಡಿ. ಇನ್ನೊಂದು ಇಂಟಿಗ್ರೇಷನ್ ಆಫ್ 7th ರೂಟ್ ಆಫ್ ಎಕ್ಸ್ ಪವರ್ 4 ಅಥವಾ ಎಕ್ಸ್ ಪವರ್ 3 ಬರುತ್ತೆ. ಡಿಎಕ್ಸ್ ಇಂಟಿಗ್ರೇಟ್ ಮಾಡಿ ನೋಡೋಣ ಹೆಂಗ್ ಮಾಡ್ತೀಯಾ. ಫಸ್ಟ್ ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನ ಕನ್ವರ್ಟ್ ಮಾಡ್ಕೊಳ್ಳಿ. ಹೆಂಗ್ ಬರೀತಾ ಇದಪ್ಪ ಇದನ್ನ? ಈಸ್ ಈಕ್ವಲ್ ಟು ಇಂಟಿಗ್ರಲ್ ಹೆಂಗ್ ಬರ್ಕೋಬೇಕು ಇದನ್ನ? ಎಕ್ಸ್ ಬರ್ಕೊಂಡ್ಬಿಟ್ಟು 3/2. ಕರೆಕ್ಟಾ? ಕನ್ಫ್ಯೂಷನ್ ನಿಮ್ಮಲ್ಲಿ ಏನಂದ್ರೆ ಎಲ್ಲ ಕಲ್ತಿರ್ತೀರಾ, ಇಲ್ಲಿ 3/2 2/3 ಅಂತ ಮರ್ತೋಗಿರ್ತೀರಿ ಎಕ್ಸಾಮ್ ಅಲ್ಲಿ. ನಿಮ್ಗೆ ಇದೇ ಕನ್ಫ್ಯೂಷನ್ ಆಗೋದು. ಫಸ್ಟ್ ಹೇಳ್ತೀನಿ ಕೇಳೋ, ಅಲ್ಲಿ ಫಾರ್ಮುಲಾ ಬರ್ತಿದೆ. ಫಸ್ಟ್ ಇಲ್ಲಿ ಏನಿರುತ್ತೋ ಅದು ಮರಿಬೇಕು. ಇದು ಈ 3 ಇದೆಯಲ್ಲ, ಇದು ಆ ಕೊಂಕಿ ಒಳಗಡೆ ಇದೆಯಲ್ಲ, ಆ ಸಂದಿಲಿ ಇದೆಯಲ್ಲ, ಅದ್ಯಾವತ್ತು ಕೆಳಗಡೆ ಬರಬೇಕು. 2/3 dx. ಈಗ ನಾರ್ಮಲ್ ಮೆಥಡ್ ಹೆಂಗ್ ಹೇಳಿದೀನಿ, ಡಿನಾಮಿನೇಟರ್ ಇದೆಯಾ ಅದನ್ನ ನ್ಯೂಮರೇಟರ್ ಬರ್ಕೋಬೇಕು. ಬರ್ಕೊಂಡೆ ಸರ್. ಡಿವೈಡ್ ಬೈ ಇವೆರಡನ್ನು ಕೂಡು ಎಷ್ಟು? 5. ಎಕ್ಸ್ ಟು ದಿ ಪವರ್ ಆಫ್ ಏನ್ ಬರಿಬೇಕು ಇಲ್ಲಿ? ಅಷ್ಟೇ, ಮುಗೀತು. ಪ್ಲಸ್ ಸಿ. ಈಗ ಇದನ್ನ ಹೆಂಗ್ ಬರ್ಕತ್ಯಾ? ಸೊ ಇಟ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಎಕ್ಸ್ ಏನ್ ಬರ್ಕೋಬೇಕು ಇದನ್ನ? 7/3 3/7? ಎಸ್, 3/7 dx. ಈಗ ಇಂಟಿಗ್ರೇಟ್ ಮಾಡಿ ನೋಡೋಣ. 7 ಡಿವೈಡ್ ಬೈ 10 ಎಕ್ಸ್ ಟು ದಿ ಪವರ್. ಅಷ್ಟೇ, ಮುಗಿದೋಯ್ತು ಕೆಲಸ. ಕ್ಲೋಸ್. ಕೆಲಸ ಮುಗೀತು. ಸ್ವಲ್ಪ ಟ್ಯೂನ್ ಅಪ್ ಮಾಡ್ಲಾ? ಇದೊಂದು ಕ್ವಶನ್ ಇದೆ ಇಲ್ಲೊಂದು, ನೋಡೋಣ ಹೆಂಗ್ ಮಾಡ್ತೀರಾ. ಇಂಟಿಗ್ರೇಟ್ 4/√x ಮೈನಸ್ e ಪವರ್ -x dx. ಮ್ಯಾಥ್ಸ್ ಅಲ್ಲಿ ನಾನು ಏನ್ ನೋಟ್ಸ್ ಕೊಟ್ಟಿದ್ದೀನಿ ಅದರಲ್ಲಿರೋ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ PYQs ಮಾಡಿದ್ರೆ ಇನಫ್. ಮತ್ತೆ ನಾನು ಕ್ಲಾಸಲ್ಲಿ ಮಾಡಿಸೋ ಪ್ರಾಬ್ಲಮ್ಸ್ ಮಾಡಿದವ್ರಿಗೆ ಎಲ್ಲೂ ಕ್ವಶನ್ ಮಿಸ್ ಆಗಲ್ಲ, ಅಲ್ಲೇ ಬಂದಿರ್ತವೆಲ್ಲ. ನೋಡಪ್ಪ, ಫಸ್ಟ್ ಏನ್ ಮಾಡ್ಬೇಕಪ್ಪ? 4 ಕಾನ್ಸ್ಟೆಂಟ್ ತಾನೆ, ಹಂಗೆ ಬರ್ಕೊಂಡೆ ಸರ್. 4 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ ಸರ್. ಇನ್ನು 4 ಆಚೆಗೆ ಬಂದ್ರೆ ಚೂಡ್ ಸೈಡ್ ತಳಿದ್ರೆ ಏನು ಉಳಿಯುತ್ತೆ ಇಲ್ಲಿ? 1/√x. 1/√x ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ತಾನೆ. ಏನ್ ಫಾರ್ಮುಲಾ? 2√x ಬರ್ದೆ, ಮುಗಿತ್ ಕೆಲಸ. ಮೈನಸ್ ಬರ್ದೆ, ಮೈನಸ್ ಇತ್ತು, ಮೈನಸ್ ಬರ್ದೆ. e ಪವರ್ x ತರ, e ಪವರ್ x ಏನು? e ಪವರ್ ಇದು ಫುಲ್ x ತರ, ಇದು e ಪವರ್ -x ಗೆ e ಪವರ್ -x ಗೆ. ನೋಡಿ, ಯಾವತ್ತೇ ಆಗ್ಲಿ ಎಕ್ಸ್ ಪಕ್ಕದಲ್ಲಿ ಯಾವ ನಂಬರ್ ಆದ್ರೂ ಇರ್ಲಿ, ಏನ್ ಮಾಡ್ಬೇಕು ನೀವು? ಡಿವೈಡ್ ಮಾಡ್ಬೇಕು. ಎಕ್ಸ್ ಪಕ್ಕದಲ್ಲಿ ಏನ್ ಕಾಣ್ತಾ ಇದೆ ನಿಮ್ಗೆ? -1 ಕಾಣ್ತಾ ಇದೆ. -1 ಡಿವೈಡ್ ಮಾಡ್ಕೋಬೇಕು, ಕನ್ಫ್ಯೂಸ್ ಆಗ್ಬೇಡಿ. ಪ್ಲಸ್ ಸಿ. 1 ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ರೆ 4 2 8√x. ನೋಡಿ, ಈ ಮೈನಸ್ ನ ಈ ಮೈನಸ್ ಜೊತೆ ಮಿಂಗಲ್ ಮಾಡಿದ್ರೆ ಏನಾಗ್ತವೆ? ಪ್ಲಸ್ ಆಯ್ತಿದೆ. ಓಕೆನಾ? ಪ್ಲಸ್ ಸಿ. ಸರ್, ನಾವು ಮೈನಸ್ ಇಂಟು ಮೈನಸ್ ಅನ್ನೋದು ಪಕ್ಕದಲ್ಲಿದ್ರೆ ತಾನೇ ಮಾಡೋದು, ಕೆಳಗಡೆ ಇದ್ದಿದ್ದಕ್ಕೂ ಮಾಡಿದೀರಾ? ಹೌದು, ಮೈನಸ್ ಎಲ್ಲಾದ್ರೂ ಇರ್ಲಿ ಮಾಡ್ಕೋಬಹುದು, ಅಂದ್ರೆ ಮಲ್ಟಿಪ್ಲೈ. ಸ್ವಲ್ಪ ಟ್ಯೂನ್ ಅಪ್ ಮಾಡ್ತೀನಿ, ನೋಡೋಣ ನಮ್ಮ ಮೈಕ್ಳು ಹೆಂಗ್ ಮಾಡ್ತಾರೆ ಅಂತ. ಇದ್ ಮಾಡಪ್ಪ. ಇಂಟಿಗ್ರೇಷನ್ ಆಫ್ 2x² ಪ್ಲಸ್ 3x ಪವರ್ 5 ಮೈನಸ್ 1 ಹೋಲ್ ಡಿವೈಡೆಡ್ ಬೈ x dx. ಹಿಂಗ್ ಬರ್ದೆ. ನಿಮಗೆ ನೋಡಿದ ತಕ್ಷಣ ನಮ್ ಕೈಲಿ ಮಾಡಕ್ಕಾಗಲ್ಲ ಸರ್ ಅಂತ ಬಿಟ್ಟು ಬರೋ ಚಾನ್ಸಸ್ಸೇ ಜಾಸ್ತಿ ಈ ಕ್ವಶನ್ ಕೊಟ್ರೆ. ಬಟ್ ಆ ತರ ಏನಿಲ್ಲ, ಸಿಂಪಲ್ ಪ್ರಾಬ್ಲಮ್ ಇದು. ಓಕೆ, ಹೆಂಗ್ ಗೊತ್ತಾ ಮಾಡೋದು? ಈ ತರ ಕ್ವಶನ್ಸ್ ಏನಾದ್ರೂ ಬಂದ್ರೆ ಕೆಳಗಡೆ ಇರುತ್ತಲ್ವಾ ಎಕ್ಸು,
ಯಾವಾಗ ಈ ತರ ಕೆಲಸ ಮಾಡ್ಬೇಕಂದ್ರೆ ಮೇಲ್ಗಡೆ ನೋಡು, ಅರ್ಥ ಮಾಡ್ಕೊಳ್ಳಿ. ಈ ತರ ಪ್ರಾಬ್ಲಮ್ ಅಂದ್ರೆ ಮತ್ತೆ ಮಿಸ್ ಮಾಡಬಾರ್ದು ನೀವು. ಮೇಲ್ಗಡೆ ಒಂದಕ್ಕಿಂತ ಜಾಸ್ತಿ ಟರ್ಮ್ಸ್ ಇದ್ರೆ, ಎಷ್ಟು ಟರ್ಮ್ಸ್ ಇದಾವೆ ಮೇಲ್ಗಡೆ? 3 ಟರ್ಮ್ ಇದಾವೆ. ಇದೊಂದು 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 3 ಟರ್ಮ್ ಇದ್ದು, ಕೆಳಗಡೆ ಒಂದೇ ಒಂದು ಟರ್ಮ್ ಇದ್ರೆ ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಕೆಳಗಡೆ ಇರೋದನ್ನ ಎಲ್ಲಕ್ಕೂ ಡಿವೈಡ್ ಮಾಡ್ಬೇಕು. ಈ ಎಕ್ಸ್ ಅನ್ನೋದು ಇದಕ್ಕೂ ಸೇರುತ್ತೆ, ಇದಕ್ಕೂ ಸೇರುತ್ತೆ, ಇದಕ್ಕೂ ಸೇರುತ್ತೆ. ಫಸ್ಟ್ ಆ ಎಕ್ಸ್ ನ ಡಿವೈಡ್ ಮಾಡ್ಕೊಂಡ್ಬಿಡಿ ಅಲ್ಲ 3ಕ್ಕೂ, ಆಮೇಲೆ ಇಂಟಿಗ್ರೇಟ್ ಮಾಡುವ. ನೋಡಿ ಹೆಂಗ್ ಮಾಡ್ತೀರಾ ಅಂತ ಅಂದ್ರೆ, ಫಸ್ಟ್ ಇದನ್ನ ಇಸ್ ಈಕ್ವಲ್ ಟು, ನಾನು ಇನ್ನೂ ಇಂಟಿಗ್ರೇಟ್ ಮಾಡಿಲ್ಲ, ಈ ಎಕ್ಸ್ ಏನಂತ ಬರೆಯೋದಪ್ಪ ಈಗ ನಾನೀಗ 2x² ಬೈ ಎಕ್ಸ್ ಪ್ಲಸ್ 3x⁵ ಬೈ ಎಕ್ಸ್ ಮೈನಸ್ 1 ಬೈ ಎಕ್ಸ್ dx. ಅರ್ಥ ಆಯ್ತಾ? ನಾನು ಏನ್ ಮಾಡಿದೆ, ಕೆಳಗಡೆ ಇರೋ ಎಕ್ಸ್ ಇತ್ತಲ್ಲ ಅದನ್ನ 3 ಟರ್ಮ್ಸ್ಗೂ ಡಿವೈಡ್ ಮಾಡ್ಕೊಂಡೆ. ಯಾವಾಗ ಈ ಕೆಲಸ ಮಾಡ್ಬೇಕಂದ್ರೆ ಮೇಲೆ ಜಾಸ್ತಿ ಟರ್ಮ್ಸ್ ಇದ್ದು ಕೆಳಗಡೆ ಒಂದೇ ಒಂದು ಟರ್ಮ್ ಇದ್ರೆ, ಕೆಳಗಡೆ ಒಂದೇ ಒಂದಿರೋದು, ಅವಾಗ ಮಾಡ್ಬೇಕು. ಇಲ್ಲೇನಾದ್ರು ನೋಡಿ, ಸಪೋಸ್ ಇಲ್ಲಿ x+1 ಅಂತ ಇದ್ರೆ ಮಾಡಕ್ ಬರಲ್ಲ, ಯೂಸ್ಲೆಸ್. ಅವಾಗ ನಾವು ಮಾಡಿದ್ರು ಯೂಸ್ ಆಗಲ್ಲ ಅದು. ಓಕೆನಾ? ಕೆಳಗಡೆ ಎಷ್ಟಿರ್ಬೇಕಣ್ಣ? ಒಂದೇ ಒಂದು ಟರ್ಮ್ ಇದ್ದಾಗ ಈ ಕೆಲಸ ಮಾಡ್ಬೇಕು. ಇದನ್ನ ಸಿಂಪ್ಲಿಫೈ ಮಾಡಿ. ಬೇಸಿಕ್ ಲಾಸ್ ಆಫ್ ಇಂಡಿಸಿಸ್, ನೀವು ಇಲ್ಲಿರೋ 1x ನ ಇಲ್ಲಿ x² ಅಂದ್ರೆ 2x ಇದಾವೆ, 1x ಕ್ಯಾನ್ಸಲ್ ಮಾಡ್ಕ, ಇನ್ನೊಂದು ಉಳಿಯುತ್ತೆ ಅಲ್ಲಿ. ಇಲ್ಲಿ 1x ಕ್ಯಾನ್ಸಲ್ ವಿತ್ 1x, ಇನ್ನ ರಿಮೈನಿಂಗ್ ಎಷ್ಟು ಉಳಿಯುತ್ತೆ? 4 ಉಳಿಯುತ್ತೆ. ಇಲ್ಲೇನಲ್ಲ, ಅಷ್ಟೇ, ಮುಗೀತು. ಈಗ ಏನ್ ಉಳಿದಿದೆ ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಇಂಟಿಗ್ರೇಟ್ ಮಾಡಿರಂತೆ. ಇಲ್ಲೇನ್ ಉಳಿದಿದೆ? ಫಸ್ಟ್ 2 ಉಳಿದಿದೆ, ಇಂಟು ಇಲ್ಲೇನ್ ಉಳಿದಿದೆ? x ಪ್ಲಸ್ 3 ಹಂಗೆ ಬರ್ಕತ್ತೀರಾ. ಇಲ್ಲೇನ್ ಉಳಿದಿದೆ? ಇನ್ನ x⁴ ಉಳಿದಿದೆ, ಮೈನಸ್ 1 ಬೈ ಎಕ್ಸ್ ಉಳಿದಿದೆ. ಈಗ ಇಂಟಿಗ್ರೇಟ್ ಮಾಡ್ಬೋದಲ್ವೇನಣ್ಣ? ಈಗ ಆರಾಮಾಗಿ ಇಂಟಿಗ್ರೇಟ್ ಮಾಡ್ಬೋದಲ್ವಾ? ಆ 2 ಕಾನ್ಸ್ಟೆಂಟ್ ಹಂಗೆ ಬರ್ಕತ್ಯಾ, ಎಕ್ಸ್ ಗೆ ಇಂಟಿಗ್ರೇಷನ್ x²/2. ನೋಡು, ಒನ್ಸ್ ಇಂಟಿಗ್ರೇಟ್ ಮಾಡಿದ ತಕ್ಷಣ ಈ ಇಂಟಿಗ್ರಲ್ ಸಿಂಬಲ್ ನ ಮತ್ತೆ ಬರಿಬಾರ್ದು. ಪ್ಲಸ್ 3 ಇಂಟು x⁴ ಏನಣ್ಣ? x⁵/5 ಮೈನಸ್ 1 ಬೈ ಎಕ್ಸ್ ಏನಣ್ಣ? ಲಾಗ್ ಎಕ್ಸ್. ಅಷ್ಟೇ, ಮುಗಿದ ಕೆಲಸ, ಲಾಗ್ ಎಕ್ಸ್. ಸೊ ಇಟ್ ಇಸ್ ಈಕ್ವಲ್ ಟು, ಬೇಕಾದ್ರೆ ನೀವು ಆ 2 ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಿ, 2 ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಆನ್ಸರ್ ಏನಾಗುತ್ತಣ್ಣ? x² ಪ್ಲಸ್ 3/5 ಇಂಟು x⁴ ಮೈನಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ಅರ್ಥ ಆಯ್ತಾ? ಈ ತರ ಕ್ವಶನ್ ಕೊಟ್ಟರು ಮಾಡ್ತಿರಲ್ವ? ಈಗ ಈ ತರದ್ ಇನ್ನೆರಡು ಕೊಡ್ತೀನಿ, ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಹೋಗ್ತೀನಿ. ಇಂಟಿಗ್ರೇಷನ್ ಆಫ್ x² ಪ್ಲಸ್ 3x ಪ್ಲಸ್ 2 ಹೋಲ್ ಡಿವೈಡೆಡ್ ಬೈ x dx ಮಾಡಿ ನೋಡೋಣ. ಈಗ ಬೇಕಾದ್ರೆ ಒಂದು ಸ್ಟೆಪ್ ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ಬರಿದ್ರು ಬರಿಬಹುದು, ಡೈರೆಕ್ಟ್ ಆಗಿ ಬೇಕಾದ್ರೂ ಬರಿಬಹುದು. ಡೈರೆಕ್ಟ್ ಆಗಿ ಬರೆಯೋಣ? ನೀವು ಅಂತಾನೆ ಡೈರೆಕ್ಟ್ ಆಗಿ ಬರಿತೀನಿ. ಹೆಂಗೆ ಅಂದ್ರೆ ನೋಡಿ, ಈಗ 1x ಇದೆಯಲ್ಲ, ಇದನ್ನ ಎಲ್ಲಾ ಕಡೆ ಡಿವೈಡ್ ಮಾಡ್ಕೋಬೇಕು. ನಾನು ಪ್ರೀವಿಯಸ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಎಲ್ಲಾ ಸ್ಟೆಪ್ ಬರ್ದೆ. ಎಕ್ಸಾಮ್ ಅಲ್ಲಿ ಅವೆಲ್ಲ ಬರಿಬಾರ್ದು. ಇನ್ನೊಂದು x ಇದೆ, ಎಲ್ಲದಕ್ಕೂ ಡಿವೈಡ್ ಮಾಡಿದ್ರೆ ಮೇಲ್ಗಡೆ ಇರೋ ಒಂದೊಂದೊಂದೊಂದು ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇದನ್ನ ಇದ್ರ ಜೊತೆ ಡಿವೈಡ್ ಮಾಡಿದ್ರೆ x²/x ಏನ್ ಉಳಿಯುತ್ತೆ? ಇಲ್ಲಿ ಎಕ್ಸ್ ಮಾತ್ರ ಉಳಿಯುತ್ತೆ. ಆ ಎಕ್ಸ್ ನ ಬರ್ಕೊಳ್ಳಿ, ಮುಗೀತು ಅದ್ರ ಕತೆ. ಪ್ಲಸ್ ನೋಡಿ, ಈಗ ಈ ಎಕ್ಸ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯಲ್ಲ, ಅಲ್ಲಿ 3 ಮಾತ್ರ ಉಳಿಯುತ್ತೆ. ಈ ಎಕ್ಸ್ ಏನಾಯ್ತು ಸರ್? ಈ ಎಕ್ಸ್ ಜೊತೆ ಕ್ಯಾನ್ಸಲ್ ಆಯ್ತು ಸರ್. ಪ್ಲಸ್ ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಕ್ಕೆ ಏನು ಇಲ್ಲ, ಅದನ್ನ ಹಂಗೆ ಬರ್ಕೊಳ್ಳಿ, 2/x. ಇದನ್ನ ಹಿಂಗೆ ಬರಿಬೋದಾ? ಎಕ್ಸ್ ನ ಡಿವೈಡ್ ಮಾಡಿದೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಕನ್ಫ್ಯೂಸ್ ಆಗ್ಬೇಡಿ. ನೋಡಪ್ಪ, ಕೆಳಗಡೆ ಒಂದು ಟರ್ಮ್ ಇದೆಯಲ್ಲ, ಇದನ್ನ 3 ಟರ್ಮ್ಸ್ಗೂ ಡಿವೈಡ್ ಮಾಡ್ಕೊಂಡಿದೀನಿ ಅಷ್ಟೇ. ಈ 1x, ಇಲ್ಲಿ x² 2 ಇದೆ, 1x ಜೊತೆ ಕ್ಯಾನ್ಸಲ್ ಆಗಿ ಇನ್ನ 2x ಅಲ್ಲಿ 1x ಹೋದ್ರೆ ಇನ್ನು 1x ಉಳಿಯುತ್ತೆ, ಆ ಎಕ್ಸ್ ಇದು. ಇನ್ನ ಈ ಎಕ್ಸ್ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿಯಲ್ಲ, 3 ಮಾತ್ರ ಉಳಿದಿರುತ್ತೆ, ಆ 3 ಇದು. ಇನ್ನ ಏನು ಇಲ್ಲ ಕ್ಯಾನ್ಸಲ್ ಮಾಡಕ್ಕೆ, 2/x ಅಂತಾನೆ ಬರಿಬೇಕು ಅಷ್ಟೇ. ಈಗ ಇಂಟಿಗ್ರೇಟ್ ಮಾಡಪ್ಪ, ಈಗ ಇಂಟಿಗ್ರೇಟ್ ಮಾಡೋಣ. x² ಡಿವೈಡ್ ಬೈ 2 ಪ್ಲಸ್ 3 ಏನಣ್ಣ?
3ಗೆ 3x ಅಷ್ಟೇ, ಪ್ಲಸ್ a ಡಿವೈಡ್ ಬೈ 3 ಬರಲ್ಲ. 2 ಕಾನ್ಸ್ಟೆಂಟ್ ಹಂಗೆ ಬರಿತೀರಾ, ಉಳಿಯೋದು ಇನ್ನ 1/x, 1/xಗೆ log x ಪ್ಲಸ್ ಸಿ. ಸೊ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡ್ರಿ, ನೋಡ್ತೀನಿ ಹೆಂಗ ಮಾಡ್ತೀರಾ ಅಂತ. Integration of three plus root x whole divided by root x dx. ನೋಡಿ ಏನ್ ಮಾಡ್ತೀರಾ ಇದನ್ನ? ನೋಡಕ್ ದೊಡ್ಡ ತರ ಇದೆ, ಬಟ್ ಮನ್ಸ್ ಮಾತ್ರ ಸಿಂಪಲ್. ಓಕೆನಾ? ಇಸ್ ಈಕ್ವಲ್ ಟು ಕೆಳಗಡೆ ಒಂದಿದೆ, ಮೇಲ್ಗಡೆ 2 ಇದಾವೆ, ಡಿವೈಡ್ ಮಾಡ್ಕೊಳ್ಳಿ ಅಷ್ಟೇ. ಏನ್ ಬರುತ್ತೀಗ? 3/root x ಪ್ಲಸ್ ನೋಡಿಗ ಇದನ್ನ ಇದ್ರ ಜೊತೆಗೆ ಮಾಡ್ಬೇಕಲ್ಲ, ರೂಟ್ ಎಕ್ಸ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? 1 ಅಷ್ಟೇ. ಈಗ ಇದನ್ನ ಹಿಂಗ್ ಬರ್ಕೊಂಡಿದ್ದು ಅರ್ಥ ಆಯ್ತಾ? ಇದೇ ಇಂಪಾರ್ಟೆಂಟ್. ಎಸ್, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಇಸ್ ಈಕ್ವಲ್ ಟು 3 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ, ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಈಗ 1/root x ಇಂಟಿಗ್ರೇಷನ್ ಏನು? 2root x ಪ್ಲಸ್ 1 ಇಂಟಿಗ್ರೇಷನ್ ಏನು? x 1x ಪ್ಲಸ್ ಸಿ. ಓಕೆ, ಈ ತರ ಪ್ರಾಬ್ಲಮ್ ಮಾಡೋದು ಗೊತ್ತಾಯ್ತಪ್ಪ? ಎಸ್, ಐ ಹೋಪ್ ಇಟ್ ಇಸ್ ಕ್ಲಿಯರ್. ಚೂರು ಟೈಟ್ ಮಾಡ್ಲಾ ಅಂದ್ರೆ ಪ್ರಾಬ್ಲಮ್ಸ್ ನ ಸ್ವಲ್ಪ ಟಫ್ ಮಾಡ್ಲಾ ಅಂದಿದ್ದು. ಹೇಳಪ್ಪ. ಎಸ್ ಎಸ್ ಆಗುತ್ತೆ. ಎಸ್, ಯು ಕ್ಯಾನ್ ಸಿಂಪ್ಲಿಫೈ ಇಟ್. 3 2s 6x ಪ್ಲಸ್ ಸಿ. ಬರಿಬೋದು. ಹೊಡಿರ ಅಣ್ಣಗೊಂದು ಚಪ್ಪಾಳೆ. ಸೂಪರ್. ಏ ಬಿಡಮ್ಮ, ಏಯ್ ಬಿಡೋ ಅಣ್ತಮ್ಮ. ಇಂಟಿಗ್ರೇಷನ್ ಆಫ್ x ಪ್ಲಸ್ 1/x ಹೋಲ್ ಸ್ಕ್ವೇರ್ dx. ಇಂಟಿಗ್ರೇಟ್ ಮಾಡೋಣ. ಇಂಟಿಗ್ರೇಟ್ ಮಾಡಿ ಅಂತ ಕೇಳ್ತಾನೆ. ನೋಡಿ, ವೆರಿ ಸಿಂಪಲ್ ಇಟ್ ಈಸ್. ನೋಡಿ, ಒಂದು ಪ್ರಾಬ್ಲಮ್ ಹೇಳ್ಕೊಡ್ತೀನಿ, ಈ ತರದೆಲ್ಲ ಬಂದ್ರು ಹಿಂಗ್ ಮಾಡ್ಕೊಂಬಿಡಿ ಬೆಸ್ಟ್. ಏನ್ ಮಾಡಿ ಫಸ್ಟ್ ನೀವು, ಇದು ದಿಸ್ ಇಸ್ ಜಸ್ಟ್ ಲೈಕ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಐತಾ ಇಲ್ವಪ್ಪ? ಐತೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ನಮಗೆ ಗೊತ್ತು. ಏನು? a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ 2ab. ಈ ಫಾರ್ಮುಲಾ ಗೊತ್ತು. ಈ ಫಾರ್ಮುಲಾ ಅಪ್ಲೈ ಮಾಡ್ರಿ ಬಿಫೋರ್ ಇಂಟಿಗ್ರೇಷನ್. ಫಸ್ಟ್ ಆ ಫಾರ್ಮುಲಾ ಅಪ್ಲೈ ಮಾಡಿ. ಇಂಟಿಗ್ರೇಷನ್ a ಸ್ಕ್ವೇರ್ x ಸ್ಕ್ವೇರ್ ಪ್ಲಸ್ ಬಿ ಅಂದ್ರೆ ಏನಪ್ಪ ಇಲ್ಲಿ ನೋಡೋ, ಇದು ಫುಲ್ ಎ, ಇದು ಫುಲ್ ಬಿ. ಇಂಟಿಗ್ರೇಟ್ ಮಾಡ್ತಾ ಇಲ್ಲಮ್ಮ, ನಾನು ಇನ್ನ ಇಂಟಿಗ್ರೇಟ್ ಮಾಡಿಲ್ಲ. ಲಾಗ್ ಅಂತ ಯಾವಾಗ ಹೇಳ್ಬೇಕು ಅಂದ್ರೆ ಇಂಟಿಗ್ರೇಷನ್ ಬಂದ ಮೇಲೆ ಹೇಳ್ಬೇಕು. ನಾನು ನೋಡೋ ಇಂಟಿಗ್ರಲ್ ಸಿಂಬಲ್ ಹಾಕ್ಬಿಟ್ಟಿದ್ದೀನಿ. ಇಂಟಿಗ್ರೇಟ್ ಮಾಡಬೇಡಿ, ಈಗಲೇ ಇಂಟಿಗ್ರೇಟ್ ಮಾಡಬೇಡಿ. ನಾನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. 1/x ಸ್ಕ್ವೇರ್ ಆಗುತ್ತಲ್ವಾ, ಅಂದ್ರೆ 1 ಅಥವಾ ಡೈರೆಕ್ಟ್ ಆಗಿ ನೀವು 1/x ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ನಿಮ್ಗೆ ಅರ್ಥ ಆಗೋ ತರ ಹಿಂಗ್ ಮಾಡಿದೆ. ಪ್ಲಸ್ 2ab ನಾನಿನ್ನು ಇಂಟಿಗ್ರೇಷನ್ ಮಾಡಿಲ್ಲ. ನಾನು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ದೀನಿ. ಇದು a, ಇದು ಫುಲ್ ಬಿ ಅಂದ್ರೇನು? 1/x ಆಯ್ತು. ಸೊ ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ x ಸ್ಕ್ವೇರ್ ಬರ್ಕೊಂಡೆ. ನೋಡಿ, ಈಗ 1ಗೆ ಸ್ಕ್ವೇರ್ ಮಾಡಿದ್ರೆ 1 ಆಯ್ತದೆ, x ಗೆ ಸ್ಕ್ವೇರ್ ಮಾಡಿದ್ರೆ x ಸ್ಕ್ವೇರ್ ಆಯ್ತದೆ. ನೋಡಿ, ಈಗ ಇಲ್ಲೇನಾಯ್ತದೆ? ಈ x ಕ್ಯಾನ್ಸಲ್ ಆಯ್ತದೆ. ಇನ್ನು ಉಳಿಯೋದು ಬಂದ್ಬಿಟ್ಟು ಅಣ್ತಮ್ಮ ಕೇಳು 2 ಮಾತ್ರ ಉಳಿಯುತ್ತೆ. ಓಕೆನಾ? ಈಗ ಇಂಟಿಗ್ರೇಟ್ ಮಾಡಬೇಕು. ಇವಾಗ ಇಂಟಿಗ್ರೇಟ್ ಮಾಡಿ. x ಸ್ಕ್ವೇರ್ ಇಂಟಿಗ್ರೇಷನ್ ಏನು? by 3 ಪ್ಲಸ್ 1/x ಸ್ಕ್ವೇರ್ ಇಂಟಿಗ್ರೇಷನ್ ಏನು? ಸ್ಟ್ಯಾಂಡರ್ಡ್.
ಎಲ್ಲ ಬರ್ಸಿರದೆ. ನಾನು ಫಾರ್ಮುಲಾಗಳನ್ನ ನಾನು ಏನ್ ಹೇಳಿದೀನಿ ಅದನ್ನ ಬಿಟ್ಟು ಎಕ್ಸ್ಟ್ರಾ ಫಾರ್ಮುಲಾ ನಾನು ಯೂಸ್ ಮಾಡಲ್ಲ. ಕರೆಕ್ಟ್ ಆಗಿ ಫಾರ್ಮುಲಾ ಬೈ 2ಗೆ ಏನಪ್ಪ 2x, 2ಗೆ 2x, 3ಗೆ 3x, 1ಗೆ x ಆತರ ಪ್ಲಸ್ ಸಿ. ಸೊ ಇಟ್ ಇಸ್ ಈಕ್ವಲ್ ಟು ಈ ಫಾರ್ಮುಲಾ ಬರ್ಸಿಲ್ವೇನೋ 1/x2ಗೆ ಮೈನಸ್ 1/x ಪ್ಲಸ್ 2x ಪ್ಲಸ್. ನೋಡಿ ಕನ್ಫ್ಯೂಸ್ ಆಗ್ಬೇಡಿ, 1/x ಬಂದ್ರೆ ಲಾಗ್ x, ಬಟ್ 1/x² ಬಂದ್ರೆ ಮೈನಸ್ 1/x. ನೆನ್ಪಿರ್ಲಿ, 1/x ಬಂದ್ರೆ ಲಾಗ್ x, x² ಬಂದ್ರೆ ಮೈನಸ್ 1/x. ನೆನ್ಪಿರ್ಲಿ ಫಾರ್ಮುಲಾ. ಇನ್ನೊಂದು ಕೊಡ್ತೀನಿ, ಇದೇ ತರ ಮಾಡ್ತೀರಾ? ಆಯ್ತು, ನೋಡೋಣ ಯಾವ ಲೆಕ್ಕಾಚಾರದಲ್ಲಿ ಮಾಡ್ತೀರಾ ಅಂತ ಗೊತ್ತಾಯ್ತು ಈಗ. ಇಂಟಿಗ್ರಲ್ ಆಫ್ √x ಪ್ಲಸ್ 1/√x ಹೋಲ್ ಸ್ಕ್ವೇರ್ dx. ಇದು ಅಷ್ಟೇ. ಏನು, ಯಾವ ಫಾರ್ಮುಲಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನೇ ಹಾಕ್ಬೇಕು. ನೋಡು, ವಿಚ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ a². a ಅಂದ್ರೆ ಏನಿಲ್ಲಿ √x ಹೋಲ್ ಸ್ಕ್ವೇರ್ ಪ್ಲಸ್ b². b ಅಂದ್ರೇನು 1/√x ಹೋಲ್ ಸ್ಕ್ವೇರ್ ಪ್ಲಸ್ 2ab 2ab. ಇದು ಫುಲ್ಗೆ ನಾವು ಏನ್ ಹಾಕ್ಬೇಕು? ನಾವು ಇಂಟಿಗ್ರೇಷನ್ dx. ಈಗ ಸ್ವಲ್ಪ ಸಿಂಪ್ಲಿಫಿಕೇಶನ್ ಅಂತ ನೋಡಿಲಿ. ಸ್ಕ್ವೇರ್ ಮತ್ತೆ ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 1ಗೆ ಸ್ಕ್ವೇರ್ ಮಾಡಿದ್ರೆ 1 ಆಗುತ್ತೆ. ಈ ಸ್ಕ್ವೇರ್ ಮತ್ತೆ ಈ ರೂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. √x ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿ ಬರೀರಿ ಮಿಕ್ಕಿರೋದೇನು ಅಂತ. ಇಲ್ಲೇನ್ ಮಿಕ್ಕಿದೆ? ಇನ್ನ x ಮಾತ್ರ ಮಿಕ್ಕಿದೆ. ಪ್ಲಸ್ ಇಲ್ಲೇನ್ ಮಿಕ್ಕಿದೆ? x² ಉಳಿದಿಲ್ಲ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬರೀ x ಮಾತ್ರ ಉಳಿದಿದೆ. ಪ್ಲಸ್ ಇನ್ನ ಉಳಿದಿರೋದೇನು? 2 dx. ಈಗ ಇಂಟಿಗ್ರೇಟ್ ಮಾಡ್ಕ. x ಗೆ ಇಂಟಿಗ್ರೇಷನ್ ಏನು? x²/2. 1/x ಏನು? log x. 2 ಏನು? ಸಪೋಸ್ ನಿಮ್ಗೆ ಇಲ್ಲೇನಾದ್ರೂ ಮೈನಸ್ ಬಂದಿದ್ರೆ ಏನ್ ಚೇಂಜ್ ಆಗುತ್ತೆ ಇದರಲ್ಲಿ? ಅವಾಗ a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಮೈನಸ್ಸು, ಇಲ್ಲಿ ಮೈನಸ್ಸು, ಇಲ್ಲಿ ಮೈನಸ್ ಬರುತ್ತೆ ಅಷ್ಟೇ, ಏನಿಲ್ಲ. ಏನಮ್ಮ √x? ಕೇಳಿಸ್ತಾರೆ? ಇನ್ನೊಂದ್ಸರಿ ಹೇಳಮ್ಮ. ಇದು ಈ √x, ಇದು ಹಿಂಗ್ ಬರ್ಕೊಂಡೆ ಅಂತನಾ? 2ab ಕಣಮ್ಮ. 2a ಅಂದ್ರೆ ಇದು ಫುಲ್ a, ಇದು a, ಇದು ಫುಲ್ b. 2a. a ಅಂದ್ರೇನು? ಈ √x. b ಅಂದ್ರೇನು? 1/√x ಅಷ್ಟೇ. ನೆಕ್ಸ್ಟ್ ಕ್ವಶನ್ ಹೇಳಪ್ಪ. ನಾನು ಸ್ವಲ್ಪ ಇದು ಮಾಡ್ತೀನಿ, ನೋಡೋಣ ಹೆಂಗ್ ಮಾಡ್ತೀರಾ ಇದನ್ನ ಅಂತ. ಇಂಟಿಗ್ರಲ್ ಆಫ್ ಇಂಟಿಗ್ರೇಷನ್ x ಇಂಟು 1 - 1/x dx ಮಾಡಿ ನೋಡೋಣ. ಇದೊಂದು ನಾನು ಹೇಳೋದು ಹೆಂಗ್ ಗೊತ್ತಾ? ಇವಾಗ ನಾನು ಮಾಡ್ತಾ ಇರಲ್ಲ ಎಲ್ಲಾ ಪ್ರಾಬ್ಲಮ್ಸು ಬೇಸಿಕ್ ಪ್ರಾಬ್ಲಮ್ಸು. ಇದ್ರಲ್ಲಿ ನಿಮ್ಗೆ ಗೊತ್ತಲ್ಲ, ನಾನು ಇದೇ ಚಾಪ್ಟರ್ ನಲ್ಲಿ ಮುಂದೆ ಎಲ್ಲೋ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂತ ಮಾಡ್ತೀನಿ. 2 ಫಂಕ್ಷನ್ ಪ್ರಾಡಕ್ಟ್ ಇದ್ರೆ ಅಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡ್ಬೇಕು ಅಂತ ಹೇಳ್ತೀನಿ. ನಿಮ್ಗೆ ಅನ್ಸ್ಬಿಡುತ್ತೆ, ಸರ್ ಇಲ್ಲಿ ಇಂಟು ಇದೆ ಸರ್, ಇದೊಂದು ಫಂಕ್ಷನ್, ಇದು ಫುಲ್ ಒಂದು ಫಂಕ್ಷನ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಹಾಕಿ ಸರ್. ಆನ್ಸರ್ ಬರಲ್ಲ. ಇದು ಡಿಫ್ರೆನ್ಸಿಯೇಷನ್ ತರ ವರ್ಕ್ ಆಗಲ್ಲ. ನೀವು ಯಾವ್ಯಾವ ಪ್ರಾಬ್ಲಮ್ ಎಲ್ಲೆಲ್ಲಿ ಮಾಡ್ತಾ ಇದಾರೆ ಸರ್ ಅಂತ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡ್ಬಿಡ್ಬೇಕು. ಓಕೆ, ನೋಡೋಣ ಹೆಂಗ್ ಮಾಡ್ತೀರಾ. x² ಇಂಟು 1 - 1/x² dx. ನೋಡಿ, ಒಂದನ್ನ ನಾನ್ ಮಾಡ್ತೀನಿ, ಮಿಕ್ಕಿದ್ನ ನೀವು ಮಾಡಿ. ನೋಡಿ, ಈಗ ಈ ತರ ಏನಾದ್ರು ಇತ್ತು ಅಂತ ಅಂದ್ರೆ ಈ x ನ ಏನ್ ಮಾಡಿ, ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಒಳಗಡೆ.
ಈ ಎಕ್ಸ್ ನ ಏನ್ ಮಾಡಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದಕ್ಕೆ ಒಂದ್ಸರಿ ಆಮೇಲೆ ಇದಕ್ಕೆ ಇನ್ನೊಂದ್ಸರಿ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮಲ್ಟಿಪ್ಲೈ ಮಾಡ್ಕೊಂಡಾಗ ಏನ್ ಮಿಕ್ಕುತ್ತೆ ನೋಡಿ, ಎಕ್ಸ್ ಇಂಟು ಒನ್ ಏನಾಯ್ತದೆ, ಎಕ್ಸ್ ಆಯ್ತದೆ, ಮೈನಸ್ ಇದೆ, ಮೈನಸ್ ನೋಡಿ. ಈ ಎಕ್ಸ್ ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಈ ಎಕ್ಸ್ ಮತ್ತೆ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ಎಕ್ಸ್ ಇಂಟು ಒನ್ ಏನಾಗುತ್ತೆ, ಎಕ್ಸ್ ಆಗುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅಂತ ಬರಿತಾ ಇದೀನಿ, ಈ ಸ್ಟೆಪ್ ನೆಸೆಸಿಟಿ ಇಲ್ಲ. ಇನ್ನ ಇಂಟಿಗ್ರೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, ಇನ್ನಲ್ಲಿ ಒನ್ ಬರುತ್ತೆ. ಅಂದ್ರೆ ಕಳ್ಳನ ಮಗ ಅವ್ನು ಹೆಂಗ್ ಗೊತ್ತಾ ಶಿಷ್ಯ, ಎಕ್ಸ್ ಮೈನಸ್ ಒನ್ ಅಂತ ಕೊಡೋದ್ರ ಬದಲು ಹಿಂಗ್ ಕೊಟ್ಟಿದ್ದಾನೆ ನಿಮ್ಗೆ ಕನ್ಫ್ಯೂಷನ್ ಮಾಡಕ್ಕೆ. ನಾವು ಕನ್ಫ್ಯೂಷನ್ ಮಾಡಲ್ಲ, ಓಕೆನಾ, ಅವನಿಗೆ ಮಾಡಿ ಬಂದ್ಬಿಡ್ತೀವಿ, ಓಕೆನಾ. ಎಕ್ಸ್ ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ಗೆ ಮೈನಸ್ ಒನ್ಗೆ ನೋಡ ಎಕ್ಸ್ ಪ್ಲಸ್ ಸಿ. ಇದನ್ನು ಅದೇ ತರನೇ ಮಾಡಬೇಕು ಹೇಳ್ತಿದ್ದೀನಿ. ಮತ್ತೆ ಆ ಎಕ್ಸ್ ಸ್ಕ್ವೇರ್ ನ ಫಸ್ಟ್ ನಾವು ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು, ಇದ್ರ ಜೊತೆನೂ ಮಲ್ಟಿಪ್ಲೈ ಮಾಡಬೇಕು. ಒನ್ ಸ್ಟೆಪ್ ಸ್ಕಿಪ್ ಮಾಡೋಣ, ಡೈರೆಕ್ಟ್ ಆಗಿ ಆನ್ಸರ್ಸ್ ಬರೆಯೋಣ. ಇಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ಎಕ್ಸ್ ಸ್ಕ್ವೇರ್ ಬರಿತೀನಿ ಮೈನಸ್ ಈ ಎಕ್ಸ್ ಸ್ಕ್ವೇರ್ ಮತ್ತೆ ಇಲ್ಲಿ ಕೆಳಗಡೆ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೀನ, ಒನ್ ಮಾತ್ರ ಉಳಿಯುತ್ತೆ ಡಿ ಎಕ್ಸ್. ಸೊ ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಗೆ ಏನಣ್ಣ ಎಕ್ಸ್ ಕ್ಯೂಬ್ ಬೈ 3 ಮೈನಸ್ 1 ಗೆ ಎಕ್ಸ್ ಪ್ಲಸ್ ಸಿ. ಐ ಹೋಪ್ ಈ ತರ ಪ್ರಾಬ್ಲಮ್ಸ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಟ್ ಈಸ್ ಇನಫ್, ಸಾಕು. ಈಗ ಬೇಸಿಕ್ ರೂಲ್ಸ್ ಇದರಲ್ಲೆಲ್ಲ ಪ್ರಾಬ್ಲಮ್ಸ್ ಮಾಡಿದೀರಾ. ಈಗ ಆಕ್ಚುಯಲ್ ಇಂಟಿಗ್ರೇಷನ್ ಹೋಗೋಣ. ಈಗ 2 ಟಾಪಿಕ್ ಕಂಪ್ಲೀಟ್ ಆಗಿದೆ ಅಲ್ವಾ ನಿಮ್ಗೆ? ಎಸ್. ನೆಕ್ಸ್ಟ್ ಟಾಪಿಕ್ ಯಾವ್ದಣ್ಣ? ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ವಾ ಬರ್ಸಿದ್ದು ನಾನು. ನೆಕ್ಸ್ಟ್ ಟೇಕ್ ದ ಹೆಡ್ಡಿಂಗ್ ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಮೆಥಡ್ಸ್ ಆಫ್ ಇಂಟಿಗ್ರೇಷನ್. ಅದರಲ್ಲಿ ಮೊದಲನೇ ಮೆಥಡ್ ಯಾವ್ದಪ್ಪ ಬರ್ಸಿದಿನಲ್ಲಿ? ಸಬ್ಸ್ಟಿಟ್ಯೂಷನ್ ಮೆಥಡ್ ಬರ್ಸಿದಿನ. ಸಬ್ಸ್ಟಿಟ್ಯೂಷನ್ ಮೆಥಡ್ ಬೇಕಾ ಈಗ ನಮ್ಮ ಮೈಕ್ಲಿಗೆ? ಡಿಫ್ರೆನ್ಸಿಯೇಷನ್ ಕನ್ಫ್ಯೂಷನ್. ನಿಮ್ಮ ಮುಂದೆ ಏನ್ ಕಾಣ್ತಾ ಇದೆ ಈಗ? ಅಲ್ಲಲ್ಲ, ಅಂದ್ರೆ ಡಿಫ್ರೆನ್ಸಿಯೇಷನ್ ಫಾರ್ಮುಲಾಗಳು ನೆನಪಿದ್ಯಾ? ಹೋಗ್ಲಿ, ಚೈನ್ ರೂಲ್ ಎಲ್ಲ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಓದಿದೀರಾ? ಹೋಗ್ಲಿ. ಅದು ಓದಿದೀವಿ ಸರ್ ಅಂತ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮಾಡ್ತೀನಿ. ಅದು ಓದಿಲ್ಲ ಸರ್ ಅಂತ ಅಂದ್ರೆ ನಾನು ನೆಕ್ಸ್ಟ್ ಮೆಥಡ್ ಇದೆಯಲ್ಲ ಅದನ್ನ ನಾಳೆ ಓದ್ಕೊಂಬತ್ತೀವಿ ಸರ್ ಅಂತ ಅಂದ್ರೆ ನಾನು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಇದೆಯಲ್ಲ ಅದನ್ನ ಮಾಡ್ತೀನಿ. ಏನ್ ಮಾಡ್ತೀರಾ? ಸಬ್ಸ್ಟಿಟ್ಯೂಷನ್ ಮಾಡಿ ಅಂತ ಅಂದ್ರೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಓಕೆ, ಆಯ್ತು, ನೋಡ್ಕೊಂಡು ಕಲ್ತ್ಕೊಳ್ಳಿ, ಸ್ವಲ್ಪ ಏನಾಗಲ್ಲ, ಬರುತ್ತೆ. ಹಂಗೆ ಆರ್ಡರ್ಲೇ ಹೋಗ್ಬಿಡೋಣ, ಸುಮ್ಮನೆ ಇನ್ಯಾಕೆ ಅಲ್ವಾ? ಬರ್ಕೊಳ್ಳಿ. ಮೊದಲನೇ ಮೆಥಡ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಇಂಟಿಗ್ರೇಷನ್ ಇವತ್ತು ಫುಲ್ ಇದನ್ನೇ ಮಾಡ್ಬಿಡೋಣ. ಇಂಟಿಗ್ರೇಷನ್ ಬೈ, ಇದು ಸ್ವಲ್ಪ ಶಾರ್ಟ್ ಕಟ್ಸ್ ಎಲ್ಲ ಇದಾವೆ, ಸ್ವಲ್ಪ ಡಿಫ್ರೆನ್ಸಿಯೇಷನ್ ಗೊತ್ತಿದ್ರೆ ಸಬ್ಸ್ಟಿಟ್ಯೂಷನ್ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬರಿಬಹುದು. ಅದನ್ನ ಹೆಂಗೆ ಅಂತ ಹೇಳ್ಕೊಡ್ತೀನಿ ನಾನು. ಸ್ವಲ್ಪ ನಿಮ್ಮ ಪ್ರಯತ್ನ ಕೂಡ ಇರಬೇಕು ನೋಡಪ್ಪ. ಯಾರಿಗೆ ಇವೆಲ್ಲ ಶಾರ್ಟ್ ಕಟ್ ಅಂತ ಅರ್ಥ ಆಗುತ್ತೆ ಅಂದ್ರೆ ಸ್ವಲ್ಪ ಓದಿರ್ಬೇಕು. ಪ್ರಯತ್ನ ಪಟ್ಟವ್ರಿಗೆ ಗೊತ್ತಾಗತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ. ಓಕೆ, ಯಾಕಂದ್ರೆ ಇಂಟಿಗ್ರೇಷನ್ ಅನ್ನೋದು ತುಂಬಾ ಕಷ್ಟ. ಆಕ್ಚುಲಿ ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ಯಾಕಂದ್ರೆ ಈಗ ನೋಡಿ, ಮನೆ ಕಟ್ಟೋದು ತುಂಬಾ ಕಷ್ಟ, ಹೌದ್ ತಾನೆ? ಕೆಡವೋದು ಈಸಿ, ಓಕೆನಾ? ಇಲ್ಲಿ ಕೆಡವೋದು ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್? ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಅಂದ್ರೆ ಪೀಸ್ ಮಾಡಾಕೋದು. ಇಂಟಿಗ್ರೇಷನ್ ಅಂದ್ರೆ ಏನಣ್ಣ? ಈಗ ಯೋಚನೆ ಮಾಡು. ಕೆಡವಿರೋ ಮನೇನ ಈಗ ಹೆಂಗೈತಂಗೆ ಮಾಡು ಅಂತಾನೆ ಮಾಡಕ್ಕಾಯ್ತದ? ಕಷ್ಟ ತಾನೆ? ಹಂಗೇನೆ ಇಂಟಿಗ್ರೇಷನ್ ನೀವು ಅಂದ್ಕೊಂಡ್ರ ತರ ಈಸಿ ಇಲ್ಲ, ಕಷ್ಟ ಇದೆ, ಅರ್ಥದಲ್ವಾ? ಬಟ್ ಆದ್ರೂ ನೀವು ಸ್ವಲ್ಪ ಲಾಜಿಕ್. ಓಕೆ, ಅಂದ್ರೆ ಇಲ್ಲಿ ಈಗ ಡಿಫ್ರೆನ್ಸಿಯೇಷನ್ ಅಂತಂದ್ರೆ ಬಿಚ್ಚೋದು, ಅಂದ್ರೆ ಯಾವ ತರ ಹೇಳೋದು, ಆ ವರ್ಡ್ ಬರ್ತಾ ಇಲ್ಲ. ಡಿಸೆಂಬಲ್ ಮಾಡೋದು. ಇಂಟಿಗ್ರೇಷನ್ ಅಂದ್ರೆ ಅಸೆಂಬಲ್ ಮಾಡೋದು.
ಈಗ ನೀನು ಡಿಸೆಂಬಲ್ ಹೆಂಗ್ ಮಾಡ್ದೆ ಅಂತ ಗೊತ್ತಿರತ್ತಾನೆ ಅಸೆಂಬಲ್ ಮಾಡಕ್ಕಾಗತ್ತೆ. ನೀನು ಒಂದು ಬೈಕ್ ಇರುತ್ತಣ, ಬೈಕ್ ನ ಎಲ್ಲ ಬಿಚ್ ಹಾಕಿದ್ಯಾ, ಎಲ್ಲ ನಟ್ಟು ಬೋಲ್ಟು ಎಲ್ಲ. ನೀನ್ ಎಲ್ಲಿಂದ ಬಿಚ್ಚಿದೆ ಆ ನಟ್ ಸಿಗ್ತವೆ, ಎಲ್ಲ ಸಿಮಿಲರ್ ಆಗಿರ್ತವೆ. ಯಾವ ನಟ್ ಎಲ್ಲಿ ಹಾಕ್ಬೇಕಂತ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪ್ರಾಬ್ಲಮ್ ಆಯ್ತದೆ. ಅಂದ್ರೆ ನಾನು ಹೇಳಕ್ ಹೊರಟಿರೋ ಉದ್ದೇಶ ಇಷ್ಟೇ ಅಣ್ಣ, ಇಂಟಿಗ್ರೇಷನ್ ಬರ್ಬೇಕಂದ್ರೆ ಡಿಫ್ರೆನ್ಸಿಯೇಷನ್ ಗೊತ್ತಿರ್ಬೇಕು. ಓಕೆನಾ? ಈಗ ಏನ್ ಸರ್ ಸೈಕು, ಮೊನ್ನೆ ಇನ್ನ ಹೇಳಿದ್ರಿ ಡಿಫ್ರೆನ್ಸಿಯೇಷನ್ ಮರ್ತ್ ಬಿಡಿ, ಇಂಟಿಗ್ರೇಷನ್ ಕಲ್ತ್ಕೊಳ್ಳಿ ಅಂತ, ಇವಾಗ ಮತ್ತೆ ನೆನಪಿಸ್ಕೊಳ್ಳಿ ಅಂತ. ಹೌದಪ್ಪ, ಓಕೆ, ಅವತ್ತಿನ ಕ್ಲಾಸ್ ಹಂಗಿತ್ತು ಹೇಳ್ದೆ. ಓಕೆನಾ? ಏನೋ ಝೂಮ್ ಅಲ್ಲಿ ಇವತ್ತು ಬೇಕು. ಓಕೆನಾ? ಆಯ್ತು, ನೋಡೋಣ ಏನೇನ್ ಮಾಡೋಣ ಅಂತ. ಇದನ್ನ ನಾನು ಒಂದು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ ತರ ನೋಡ್ಕೊಳ್ಳಿ. ಫಸ್ಟ್ ಒಂದ್ 2 ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ರೆಗ್ಯುಲರ್ ಮೆಥಡ್ ನಾನು ಯಾರಿಗೂ ಮಾಡ್ಸಕ್ ಹೋಗಲ್ಲ, ಶಾರ್ಟ್ ಕಟ್ ನೇ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಶಾರ್ಟ್ ಕಟ್ ವರ್ಕ್ ಆಗುತ್ತೆ ಇದರಲ್ಲಿ. ನೋಡೋಣ ಹೆಂಗ್ ಮಾಡೋಣ ಅಂತ. ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡು. ನಾನೇನಾದ್ರೂ ಹಿಂಗ್ ಕೊಟ್ಟಿದ್ದೀನಿ ಅಂತ ಅಂದ್ರೆ ಇಂಟಿಗ್ರೇಷನ್ 2x ಡಿವೈಡೆಡ್ ಬೈ x² + 1 dx. ಇದೊಂದು ಎಕ್ಸಾಂಪಲ್ ಕೊಟ್ಟೆ, ಇಂಟಿಗ್ರೇಟ್ ಮಾಡಿ ಅಂತ ಕೇಳಿದೆ. ಈಗ ನಾನ್ ನಿಮಗೆ ಏನ್ ಬೇಸಿಕ್ ಮೆಥಡ್ ಹೇಳ್ಕೊಟ್ಟಿದ್ದೀನಿ ಇಲ್ಲಿವರೆಗೂ, ಮೆಥಡ್ ಇಂಟಿಗ್ರೇಷನ್, ಆ ಮೆಥಡ್ ನ ಯೂಸ್ ಮಾಡ್ಕೊಂಡು ಇದನ್ನ ಇಂಟಿಗ್ರೇಟ್ ಮಾಡಕ್ ಆಯ್ತದ ಅಂದ್ರೆ ಆಗಲ್ಲ. ಪ್ರಶ್ನೆ ಬೇರೆ. ಹಿಂಗಿದ್ದಿದ್ರೆ ಪ್ರಶ್ನೆ ಬೇರೆ. x² + 1 ಡಿವೈಡ್ ಬೈ 2x ಇದ್ದಿದ್ರೆ ಪ್ರಶ್ನೆ ಬೇರೆ. 1/2 ಆಚೆ ಎತ್ತಿಬಿಟ್ಟು ಇಂಟಿಗ್ರೇಷನ್ ಆಫ್ x² + 1 ಡಿವೈಡ್ ಬೈ 2x ಅಂತ ಹಿಂಗ್ ಬರ್ದಿದ್ರಲ್ಲ, ಏನದು x ಅಲ್ವಾ? ಈ x ನ ಏನ್ ಮಾಡ್ತಿದ್ದೆ, ಎರಡಕ್ಕೂ ಡಿವೈಡ್ ಮಾಡ್ಕೊಂಡು ಮಾಡ್ತಿದ್ದೆ ತಾನೇ ನೀನು. ಕೆಳಗಡೆ 1 ಇದೆ, ಮೇಲ್ಗಡೆ 2 ಇದೆ ಅಂದ್ರೆ ಡಿವೈಡ್ ಮಾಡ್ಬೇಕಂತ ಹೇಳಿದ್ದೆ ತಾನೇ ಪ್ರಾಬ್ಲಮ್ಸ್. ಬಟ್ ಇಲ್ಲಿ ಪ್ರಾಬ್ಲಮ್ ಹೆಂಗಿದೆ, ಕೆಳಗಡೆ 2 ಇದೆ, ಮೇಲ್ಗಡೆ 1 ಇದೆ. ಆಮೇಲೆ ಇದನ್ನ ಹಂಗೆ ಹೊಡ್ಬಿಡಿ ಸರ್, ಹಂಗ್ ಹೊಡಿಯಕ್ ಬರಲ್ಲ ಇದನ್ನ. ಓಕೆನಾ? ಕೆಳಗಡೆ 1 ಇದ್ರೆ ಎಲ್ಲವಕ್ಕೂ ಡಿವೈಡ್ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ತರ ಇದೆ. ಇದನ್ನ ಇಂಟಿಗ್ರೇಟ್ ಮಾಡಕ್ಕೆ ಬೇಸಿಕ್ ಮೆಥಡ್ ಇಂದ ಸಾಧ್ಯ ಇಲ್ಲ. ವಿ ಹ್ಯಾವ್ ರಿಸೀವ್ಡ್ ರಿಕ್ವೆಸ್ಟ್ ಟು ರೆಕಾರ್ಡ್ ದ ಕ್ಲೌಡ್ ಡಿನೇ. ಈಗ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡು, ನಿಮಗೆ ಈ ಇಂಟಿಗ್ರ್ಯಾಂಡ್ ನಿಮ್ಗೆ ಏನ್ ಕಾಣ್ತಾ ಇದೆ, ಈ ಇಂಟಿಗ್ರ್ಯಾಂಡ್ ನಿಮ್ಗೆ ತುಂಬಾ ಕಾಂಪ್ಲೆಕ್ಸ್ ತರ ಕಂಡ್ರೆ, ತುಂಬಾ ಗಜಿಬಿಜಿ ತರ, ಎಕ್ಸ್ ಅಲ್ಲೊಂದು ಇಲ್ಲೊಂದು ಕೆಳಗೊಂದು ಮೇಲೊಂದು ತಲೆ ಮೇಲೊಂದು ಎಲ್ಲ ಆತರ ಏನೇನೋ ಇತ್ತು ಅಂತ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಇರುವಂತಹ ಯಾವುದೋ ಒಂದಕ್ಕೆ ಸಬ್ಸ್ಟಿಟ್ಯೂಷನ್ ತಗೊಂತೀವಿ. ಅದನ್ನ ಟಿ ಅಂತ ತಕೊಂಡು ಅಲ್ಲಿಂದ ಮಾಡ್ಕೊಂಡು ಹೋಗ್ತೀವಿ. ಈಗ ನಾನೇನ್ ಮಾಡ್ತೀನಿ, ಈ ತರ ಇಂಟಿಗ್ರೇಷನ್ ಬಂದಾಗ ನೋಡಿ, ನಾನೇನ್ ತಗೊಂತೀನಿ ಅಂದ್ರೆ ಈ x² + 1 ಅಂತ ಇದೆಯಲ್ವಾ, ಕೆಳಗಡೆ x² + 1 ಅಂತ ಇದೆಯಲ್ಲ, ಅದನ್ನ ನಾನು ಒಂದು ಟಿ ಅಂತ ತಗೊಂತೀನಿ. ಸುಮ್ನೆ ಒಂದು ಟಿ ಅಂತ ತಗೊಂತೀನಿ. ಅಂದ್ರೆ ಟು ಮೇಕ್ ದಿಸ್ ವೆರಿ ಸಿಂಪಲ್ ನಾನು ಟಿ ಅಂತ ತಗೊಂಡೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಇದನ್ನ ಡಿಫ್ರೆನ್ಸಿಯೇಟ್ ಮಾಡ್ಬೇಕು. ಡಿಫ್ರೆನ್ಸಿಯೇಟ್ ಮಾಡು. ಸುಮ್ನೆ ಏನಾಗುತ್ತೆ ನೋಡೋಣ. ವಿತ್ ರೆಸ್ಪೆಕ್ಟ್ ಟು ಟಿ ಅಂದ್ರೆ ಡಿಫ್ರೆನ್ಸಿಯೇಷನ್ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಈಗ x² ಗೆ ಡಿಫ್ರೆನ್ಸಿಯೇಷನ್ 2x ಬರಿಬೇಕು, 1 ಗೆ 0 ಬರೆಯೋ ಅವಶ್ಯಕತೆ ಇಲ್ಲ. ನೋಡಿ, ಯಾವತ್ತು ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾದ್ರೆ ಈ ಕಡೆ dx ಬರಿಬೇಕು ಯಾವತ್ತೂ ಕೂಡ. ಈ ಕಡೆ ಎಲ್ಲ ಬರೀ x ಗಳಿದಾವೆ, ಅದಕ್ಕೆ dx ಬರ್ಕೊಂಡೆ. ಈ ಕಡೆ ಯಾವತ್ತೂ ಕೂಡ t ಗೆ 1, ಅಲ್ಲಿ ಪಕ್ಕದಲ್ಲಿ dt ಬರಿಬೇಕು. ಟಿ ಹೆಂಗ್ ಗೊತ್ತಾ ಆಕ್ಚುಲಿ ವರ್ಕ್ ಆಗೋದು, ಟಿ ಡಿಫ್ರೆನ್ಸಿಯೇಷನ್ ಏನೋಣ, ವಿತ್ ರೆಸ್ಪೆಕ್ಟ್ ಟು ಟಿ ಈ ಕಡೆ ಮಾಡ್ಬೇಕು, ವಿತ್ ರೆಸ್ಪೆಕ್ಟ್ ಟು x ಈ ಕಡೆ ಮಾಡ್ಬೇಕು. ಟಿ ಡಿಫ್ರೆನ್ಸಿಯೇಷನ್ 1, ಆ ಟಿ ಇರತ್ತೆ ಒಂದು dt. ಅಲ್ಲೇನೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. RHS ಅಲ್ಲಂತೂ dt ಕಂಪಲ್ಸರಿ ಇರುತ್ತೆ. ಇಲ್ಲಿ dx ಬಂದೇ ಬರುತ್ತೆ. ಇಲ್ಲಿ ಏನಿರುತ್ತೋ ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಈಗ ನಾನೇನಾದ್ರು ಹಿಂಗ್ ಕೇಳಿದ್ರೆ sin x = t ಅಂತ ತಗೊಂಡ್ರೆ ಡಿಫ್ರೆನ್ಶಿಯೇಟ್ ಮಾಡಿ ಅಂದ್ರೆ ಏನಂತ ಬರಿಬೇಕು, cos x ಬರಿಬೇಕು, ಇಲ್ಲಿ dx ಬರಿಬೇಕು, ಈ ಕಡೆ ಏನ್ ಬರಿಬೇಕು, dt ಬರಿಬೇಕು. ಈಗ x³ - e ಪವರ್ x = t ಅಂತ ತಗೊಂಡ್ರೆ ಇದಕ್ಕೆ ಡಿಫ್ರೆನ್ಶಿಯೇಟ್ ಮಾಡಿ 3x² ಬರಿಬೇಕು, ಮೈನಸ್ e ಪವರ್ x ಗೆ e ಪವರ್ x ಇಂಟು dx, ಈ ಕಡೆ dt. ಸೊ ಇದು ಲಾಜಿಕಲ್ ಅದಲ್ವಾ? ಎಸ್. ಈ ಲಾಜಿಕ್ ನೊಂದಿಗೆ ಈ ಮೆಥಡ್ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಪ್ರಾಬ್ಲಮ್ಸ್ಗೂ ಇದೇ ಮೆಥಡ್. ಇಷ್ಟ ಅರ್ಥ ಆಯ್ತು. ಈಗ ನೀವೇನ್ ನೋಡ್ಬೇಕು, ನೀವೇನ್ ನೋಡ್ಬೇಕಂದ್ರೆ ಇಷ್ಟ ಮುಗಿದೋಯ್ತು. ಐ ಅಂತ ತಗೋಬೇಕು. ಐ ಅಂದ್ರೆ ಏನಪ್ಪಾ ಅಂದ್ರೆ ಇಂಟಿಗ್ರಲ್ ಅಂತ. ಈ ಟೋಟಲ್ ಇಂಟಿಗ್ರಲ್ ಇಸ್ ಈಕ್ವಲ್ ಟು ಇಂಟಿಗ್ರಲ್. ಯೋಚನೆ ಮಾಡು, 2x ಇದೆ, ಇಲ್ಲೇನಿದೆ, ಈ 2x dx ಕಂಪ್ಲೀಟ್ ಜಾಗದಲ್ಲಿ ನಾನು ಏನ್ ಬರಿಬಹುದು, dt ಅಂತ ಬರಿಬಹುದು. ನೋಡಿ ಈಗ ಅರ್ಥ ಮಾಡ್ಕೊಳ್ಳಿ. ಈ 2x dx ಕಂಪ್ಲೀಟ್ ಜಾಗದಲ್ಲಿ ನಾನು dt ಬರೆದು ಬಿಡ್ಬೋದು.
ಡಿ ಟಿ ಬರೆದು ಬಿಡ್ಬೋದು. ಓಕೆ, ಇನ್ನ 1 ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅಂದ್ರೆ ಏನು? ಟಿ ಈ ಕಡೆ ಡಿ ಟಿ. ನಾನು ಹೆಂಗ್ ಮಾಡಿದೆ ಗೊತ್ತಾ? ಈ 2x dx ಇದೆಯಲ್ಲ, ಆ ಜಾಗದಲ್ಲಿ ಡಿ ಟಿ ನ ಬರ್ದೆ, ಅಂದ್ರೆ ಸೈಡಿಗೆ ಬರ್ಕೊಂಡೆ ಚೂರು. 2x dx ಜಾಗದಲ್ಲಿ ಡಿ ಟಿ ನ ಸೈಡಿಗೆ ಬರ್ಕೊಂಡಿದೀನಿ. ಇನ್ನ ಇಲ್ಲಿ 1/this1 ಇದೆ. 1 ಈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಜಾಗದಲ್ಲಿ ಏನ್ ಬರ್ದಿದ್ದೀನಿ? ಟಿ ಬರ್ದಿದ್ದೀನಿ. ಅಯ್ಯೋ ಸರ್ ಏನೇನೋ ಮಾಡಿದ್ರಲ್ಲ ಸರ್. ನಾನು ಏನೂ ಮಾಡಿಲ್ಲ. ಇದೊಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳಿ. ನಾನು ಏನ್ ಮಾಡಿದೆ ಅಂದ್ರೆ, ಈ ಇಂಟಿಗ್ರಲ್ ಇತ್ತಲ್ಲ, ಈ ಇಂಟಿಗ್ರಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಇನ್ವಾಲ್ವಿಂಗ್ ಎಕ್ಸ್. ಆ ಟೋಟಲ್ ಎಕ್ಸ್ ನಾನು ಇನ್ ಟರ್ಮ್ಸ್ ಆಫ್ ಟಿ ಕನ್ವರ್ಟ್ ಮಾಡ್ಬಿಟ್ಟೆ. ಹೆಂಗ್ ಕನ್ವರ್ಟ್ ಮಾಡಿದೆ? ಬೈ ಟೇಕಿಂಗ್ ದಿ ಸಬ್ಸ್ಟಿಟ್ಯೂಷನ್. ಆ ಟಿ ಇದನ್ನ ಇಂಟಿಗ್ರೇಟ್ ಮಾಡೋದು ಕಷ್ಟ ಆಗಿತ್ತು. ಬಟ್ ಇದು ನೋಡಿ, ಇದು ಎಷ್ಟು ದೊಡ್ಡದಿದೆ, ಬಟ್ ಇದು ಎಷ್ಟು ನೋಡು, ಸಿಂಪಲ್ ಇದೆ ತಾನೆ. ಅದು 1/x ತರ ಕಾಣ್ತಿದೆ ತಾನೆ. 1/x ಗೆ ಇಂಟಿಗ್ರೇಷನ್ ಏನು? ಲಾಗ್ ಎಕ್ಸ್. ಅಂದ್ರೆ ಟಿ ಇರತ್ತೆ, ಅಲ್ಲೇನ್ ಬರಿಬೇಕು ನೀವು? ಲಾಗ್ ಟಿ ಬರಿಬೇಕು. ಅಲ್ಲಿ ಟಿ ಎಕ್ಸ್ ಇಲ್ಲ, ಅಲ್ಲಿ ಟಿ ಇದೆ. ಟಿ ಜಾಗದಲ್ಲಿ ಟಿನೇ ಬರಿ, ಲಾಗ್ ಟಿ ಪ್ಲಸ್ ಏನು? ಸಿ. ಒನ್ಸ್ ಇಂಟಿಗ್ರೇಟ್ ಮಾಡಬೇರೆ ಟಿ ಜಾಗದಲ್ಲಿ ಏನನ್ನ ತಗೊಂಡಿದ್ದೆ ನೀನು? ಟಿ ಅಂದ್ರೆ ಏನ್ ತಗೊಂಡಿದ್ದ ನೀನು? ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ. ಮುಗಿದು, ಇದೇ ಆನ್ಸರ್. ಅಲ್ಲ 1 ಇಲ್ಲಿ ಏನೆಲ್ಲ 1 ಇರುತ್ತಲ್ಲಮ್ಮ. 1/this1. ಈಗ 2x dx ಸೈಡ್ಗೆ ಹೇಳ್ಕ ಇದೇನು ಉಳಿತು? ಇಲ್ಲಿ 2x ಸೈಡಿಗೆ ತಳ್ಕೊಂಡ್ರಲ್ಲ ಏನು ಉಳಿತಲ್ಲ? ಏನು ಇಲ್ಲ ಅಂದ್ರೆ 1 ಉಳಿತಲ್ಲಮ್ಮ. 2x dx ಸೈಡಿಗೆ ತಳ್ಕೊಂಡ್ರೆ ಏನು ಉಳಿತಲ್ಲಿ? 1 ಇದು ಫುಲ್ ಏನು? ಟಿ. ಅಂದ್ರೆ ನಾನು ಒಂದು ಕಾಂಪ್ಲೆಕ್ಸ್ ಇಂಟಿಗ್ರಲ್ ನ ಯಾವ್ದೋ ಒಂದನ್ನ ಸಬ್ಸ್ಟಿಟ್ಯೂಷನ್ ತಗೊಂಡು ಅದನ್ನ ಸಿಂಪ್ಲಿಫೈ ಮಾಡಿದಾಗ ನನಗೆ ನೋನ್ ಇಂಟಿಗ್ರಲ್ ಬಂತು. 1/t ಗೆ ಇಂಟಿಗ್ರೇಷನ್ ನಿನಗೆ ಗೊತ್ತು ಲಾಗ್ ಅಂತ, ಬಟ್ ಇದಕ್ಕೆ ಗೊತ್ತಿರ್ಲಿಲ್ಲ. ಈ ತರ ಮಾಡ್ಕೊಂಡೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡುತ್ತೆ. ಆ ಡೌಟ್ ನಾನೇ ಆಮೇಲೆ ಹೇಳ್ತೀನಿ, ಇವಾಗ ಬೇಡ. ಇದನ್ನ ಬರ್ಕಳಿ ಹೇಳ್ತೀನಿ, ಇವಕ್ಕೆಲ್ಲ ಶಾರ್ಟ್ ಕಟ್ ಇದಾವೆ, ಹೇಳ್ತೀನಿ ಆಮೇಲೆ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹೂನಪ್ಪ ಮುಗಿಸ್ಬಿಟ್ಟಿದ್ವಿ ಕೂಡ. ರೆಕಾರ್ಡಿಂಗ್ಸ್ ಇದೆ ನೋಡ್ಕೊಂಬಿಡಿ, ರೆಕಾರ್ಡಿಂಗ್ಸ್. ಅದಕ್ಕೆ ಅದು ಡಿಫ್ರೆನ್ಷಿಯೇಷನ್ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಇಂಟಿಗ್ರಲ್. ಇವತ್ತು ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನಾಳೆ ಒಂದ್ ದಿವಸ ಹೋಗಿ ಬೇಸಿಕ್ ಡಿಫ್ರೆನ್ಸಿಯೇಷನ್ ಗೊತ್ತಿದ್ರೆ ಸಾಕು, ತುಂಬಾ ಕಾಂಪ್ಲೆಕ್ಸ್ ಕೇಳಲ್ಲ. ಈ ಚಾಪ್ಟರ್ ಅಲ್ಲಿ ಇಂಟಿಗ್ರೇಷನ್ಗೆ ಅಟ್ಲೀಸ್ಟ್ ಫಾರ್ಮುಲಾಸ್ ಆದ್ರೂ ನೆನಪಿರ್ಬೇಕು. ಡಿಫ್ರೆನ್ಸಿಯೇಷನ್ ಸಿಂಪಲ್ ಬೇಸಿಕ್ ರೂಲ್ಸ್ ಗಳೆಲ್ಲ ನೆನಪಿದ್ರೆ ಸಾಕು. ಡಿಫ್ರೆನ್ಸಿಯೇಷನ್ ಎಲ್ಲ ಬ್ರಹ್ಮಾಂಡ ಇದೆ, ಬ್ರಹ್ಮಾಂಡ ಎಲ್ಲ ಬೇಡ. ಸಿಂಪಲ್. ಎಕ್ಸ್ ಸ್ಕ್ವೇರ್ಗೆ 2x ಅನ್ನೋದಾದ್ರೂ ಗೊತ್ತಿರ್ಬೇಕು ನಿಮ್ಗೆ. ಕಾನ್ಸ್ಟೆಂಟ್ಗೆ 0 ಅಂತ ಗೊತ್ತಿರ್ಬೇಕು. ಮಾಡ್ತೀನಿ ಕಣ ಅದೊಂದು. ಈಗ ಪ್ರಶ್ನೆ ನಾನೇ ಕೇಳ್ತೀನಿ ಪ್ರಶ್ನೆನ. ಸರ್ ಎಲ್ಲ ಓಕೆ ಸರ್, ಆಯ್ತು, ಓಕೆ, ಏನೋ ಲಾಜಿಕಲ್ ಮಾಡಿದ್ರೆ ಆನ್ಸರ್ ಬಂತು, ಅಲಕ್ ಬಲಕಲ್ ಮಾಡಿದ್ದೀರಾ, ನನಗೆ ಗೊತ್ತೈತೆ. ಬಟ್ ಆದ್ರೂ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ನೀವು ಇಲ್ಲಿ ಪುಟ್ಟು x² + 1 = t ಅಂತ ತಗೊಂಡ್ರಿ ಅಲ್ವಾ? ಆಯ್ತು, ತಗೊಳ್ದಿರಾ, ಆಯ್ತು, ಯಾಕೆ ತಗೊಂಡ್ರಿ? ಫಸ್ಟ್ ಇಲ್ಲ ನಾನು 2x ನ ತಗೊಂತೀನಿ, ಅದನ್ನೇ ಯಾಕೆ ತಗೊಂಡ್ರಿ? ನಮ್ಗೆ ಅದನ್ನೇ ಈ ಕೆಳಗಡೆ ಅಲ್ವಾ x² + 1 ಇರೋದು, ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಅದನ್ನೇ ತಗೋಬೇಕಾ? ನೋ, ಹಂಗಲ್ಲ. ಈಗ ಇನ್ನೊಂದು ಪ್ರಾಬ್ಲಮ್ ಮಾಡಿ. ಈಗ ಡೌಟ್ ಅರಾಯ್ತಲ್ಲ ನಿಮ್ಗೀಗ, ಯಾಕೆ x² ಕೇಳು, ಯಾಕೆ x² + 1 ತಗೊಂಡ್ವಿ ಅನ್ನೋ ಡೌಟು. ಆ ಡೌಟ್ ಇಟ್ಕೊಳ್ಳಿ ಮನ್ಸಲ್ಲಿ. ಇನ್ನೊಂದು ಪ್ರಾಬ್ಲಮ್ ಮಾಡಿ. ಕೆಳಗಡೆದ್ನೇ ಯಾಕೆ ತಗೋಬೇಕು? ಕೇಳು. ಇನ್ನೊಂದು ಮಾಡಿ. ಇಂಟಿಗ್ರಲ್ 2x ಬೇಡ, ಇಂಟಿಗ್ರಲ್ 3x² × e⁻x³ dx. ಈಗ ಇದೇ ಪ್ರಾಬ್ಲಮ್ ನ ಮಾಡ್ಬೇಕಂದ್ರೆ ನಾನೇನ್ ಮಾಡ್ತೀನಿ, ಪುಟು x³ = t ತಗೊಂಡ್ಬಿಡ್ತೀನಿ. ಅದೇ ಪ್ರಶ್ನೆ. ಫಸ್ಟ್ ತಗೊಳ್ಳೋಣ, ಆಮೇಲೆ ನೋಡೋಣ ಯಾಕೆ ಅನ್ನೋದಕ್ಕೆ ಆಮೇಲೆ ಕ್ವಶನ್ ಆನ್ಸರ್. ಓಕೆ, ಒಟ್ಟಿಗೆ ಇರ್ಲಿ ಮನ್ಸಲ್ಲಿ. ಈ x³ = t ತಗೊಂಡ್ಬಿಡು. ತಗೊಂಡ್ಬಿಡು. ಏನಾಗುತ್ತೆ? ಡಿಫ್ರೆನ್ಶಿಯೇಟ್ ಮಾಡೀಗ, ಮಾಡೀಗ x³ ಏನ್ ಡಿಫ್ರೆನ್ಸಿಯೇಷನ್? 3x². ಪಕ್ಕದಲ್ಲಿ ಏನ್ ಬರಿಬೇಕು? ಈ ಕಡೆ ಏನ್ ಬರಿಬೇಕು? dt. ಈಗ ಅದು ಟೋಟಲ್ ಇಂಟಿಗ್ರಲ್ ನ
ರೀಪ್ಲೇಸ್ ಮಾಡಬೇಕು. ಅಂದ್ರೆ ಹೆಂಗ್ ರೀಪ್ಲೇಸ್ ಮಾಡ್ಬೇಕಂದ್ರೆ ನೋಡ್ರೋ, ಇಂಟಿಗ್ರಲ್ ಸಿಂಬಲ್ ಹಾಕೊಳ್ಳಿ. ಇಂಟಿಗ್ರಲ್ ಸಿಂಬಲ್ ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ. ಈ 3x ಸ್ಕ್ವೇರು ಮತ್ತೆ ಈ 3x ಸ್ಕ್ವೇರ್ ಏನಿದೆ ಮತ್ತೆ ಈ dx ಏನಿದೆ, ಇವೆರಡನ್ನೂ ಸೇರಿಸಿ 3x ಸ್ಕ್ವೇರು dx ಸೇರಿಸಿ ಏನ್ ಬರ್ದೆ ನಾನಿಲ್ಲಿ dt ಬರ್ದೆ. ಆ dt ಇಲ್ಲಿ ಬರ್ಕತೀನಿ, ಬರ್ಕೋಬಹುದಾ? ಇನ್ನ ಮಿಕ್ಕಿದ್ದೇನು e ಪವರ್ ಅಣ್ಣ ಎಕ್ಸ್ ಕ್ಯೂಬ್ ಅಂದ್ರೆ ಏನ್ ತಗೊಂಡಣ ಅಣ್ಣ? e ಪವರ್ ಟಿ ಗೆ ಇಂಟಿಗ್ರೇಷನ್ ಗೊತ್ತಿಲ್ಲ? ಗೊತ್ತು, e ಪವರ್ ಟಿ ಅಲ್ವಾ? ಎಸ್ ಸರ್, e ಪವರ್ ಟಿ ಇಂಟಿಗ್ರೇಷನ್ ಗೊತ್ತು ಸರ್. ನಮ್ಮೂರ್ ಕಡೆ ಹೇಳಿದ್ರು e ಪವರ್ ಟಿ ಪ್ಲಸ್ ಸಿ. e ಪವರ್ ಟಿ ಪ್ಲಸ್ ಏನಪ್ಪ ಸಿ. ಈಗ ಒನ್ಸ್ ಇಂಟಿಗ್ರೇಟ್ ಮಾಡಿದ್ದಾದ್ಮೇಲೆ ಟಿ ಅಂದ್ರೆ ಏನ್ ತಗೊಂಡಿದ್ದೆ ಅದನ್ನ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಟಿ ಅಂದ್ರೆ ಏನ್ ತಗೊಂಡಿದ್ಯಣ? ಎಕ್ಸ್ ಕ್ಯೂಬ್. ಟಿ ಅಂದ್ರೆ ಏನ್ ತಗೊಂಡಿದ್ಯಾ? ಎಕ್ಸ್ ಕ್ಯೂಬ್ ತಗೊಂಡಿದ್ಯಾ? ಓಕೆನಾ? ಎಕ್ಸ್ ಕ್ಯೂಬ್ ಇದೆ ಆನ್ಸರ್. ಇನ್ನ ಇದೆ ಎಕ್ಸ್ ಕ್ಯೂಬ್ ನ ಟಿ ಅಂತ ತಗೊಂಡೆ. ಯಾಕೆ ಅಂತ ಕೇಳ್ಬೇಡಿ, ಒಂದೆರಡು ಪ್ರಾಬ್ಲಮ್ ಆದ್ಮೇಲೆ ಹೇಳ್ತೀನಿ ಅದಕ್ಕೆ ಆನ್ಸರ್. ಎಕ್ಸ್ ಕ್ಯೂಬ್ ನ ಟಿ ಅಂತ ಫಸ್ಟ್ ತಗೊಂಡೆ, ಡಿಫ್ ಮಾಡು, ಇದು ಬಂದದೆ 3x ಸ್ಕ್ವೇರ್ dx is equal to dt. ಈ 3x ಸ್ಕ್ವೇರ್ ಮತ್ತೆ dx ಅವೆರಡನ್ನು ಸೇರ್ಸಿ ಏನಂತ ಅಂದೆ? dt ಅಂದೆ. ಅಂದ್ರೆ ಇದು ಮತ್ತೆ ಇದು ಜಾಗಕ್ಕೆ dt ಬರ್ದಿದ್ದೀನಿ. ಇನ್ನು ಉಳಿದಿದ್ದೇನು ನಿನ್ಗೆ? e ಪವರ್ ಎಕ್ಸ್ ಕ್ಯೂಬ್. ಈ ಹಂಗೆ ಬರ್ದಿದ್ದೀನಿ. ಈ ಎಕ್ಸ್ ಕ್ಯೂಬ್ ಜಾಗದಲ್ಲಿ ಏನ್ ತಗೊಂಡಿದ್ದೆ? ಟಿ. ಅಂದ್ರೆ ನಾನು ಏನ್ ಮಾಡಕ್ ಹೊರಟಿದ್ದೀನಿ ಗೊತ್ತೇನ್ರಣ? ಇದು ಕಂಪ್ಲೀಟ್ ಆಗಿ ಎಕ್ಸ್ ಗಳಿದಾವೆ. ಇಲ್ಲಿ ಕೊಟ್ಟರ ಕ್ವಶನ್ ಅಲ್ಲಿ ಬರೀ ಎಕ್ಸ್ ಗಳಿದಾವೆ. ನಾನು ಕನ್ವರ್ಟ್ ಮಾಡಿದ್ರಲ್ಲಿ ಏನಿದಾವೆ? ಎಲ್ಲ ಟಿ ಗಳಿದಾವೆ. ಎಲ್ಲ ಎಕ್ಸ್ ಇಂಟಿಗ್ರಲ್ ನಾ ಟಿ ಇಂಟಿಗ್ರಲ್ ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಮಾಡ್ತಾ ಇದ್ದೀನಿ ನೋಡಿ. ಅದು ತುಂಬಾ ಕಾಂಪ್ಲಿಕೇಟ್ ಆಗಿತ್ತು ತಾನೆ? ನೋಡಿ, ಎಷ್ಟು ಸಿಂಪಲ್ ಆಯ್ತು. ಇ ಪವರ್ ಟಿ ಗೆ ಡೈರೆಕ್ಟ್ ಆಗಿ ಇ ಪವರ್ ಟಿ ಅಂತ ಇಂಟಿಗ್ರೇಟ್ ಮಾಡಬಹುದು. ಅದಕ್ಕೋಸ್ಕರ ಮಾಡಿದೆ. ಮನ್ಸಲ್ಲಿ ಇನ್ನೂ ಇರ್ಲಿ ಏನದು? ಎಕ್ಸ್ ಕ್ಯೂಬ್ ಯಾಕೆ ತಗೊಂಡ್ವಿ? ಆಯ್ತು ಸರ್, ಈ ಪ್ರಾಬ್ಲಮ್ ನಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ತಗೊಂಡ್ರಿ, ಕೆಳಗಡೆ ಇರೋದು ಇದು ತಲೆ ಮೇಲೆ ಇರೋದು ತಗೊಂಡ್ರಿ. ಎಕ್ಸ್ ಕ್ಯೂಬ್ ಎಲ್ಲಿದೆ? ಇದು ಈ ಪವರ್ ತಲೆ ಮೇಲಿದೆ. ಆಯ್ತು, ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಇಂಟಿಗ್ರಲ್ x divided by under the root of x square plus 4 dx. ಮನ್ಸಲ್ಲಿ ಇರ್ಲಿ. ಓಕೆ, ಈಗ ನಾನ್ ನಿಮಗೆ ಕೇಳೋದಿಷ್ಟೇ. ನಾನೇ ಸಬ್ಸ್ಟಿಟ್ಯೂಷನ್ ಹೇಳ್ತೀನಿ. ಇದನ್ನೇ ಸಬ್ಸ್ಟಿಟ್ಯೂಷನ್ ತಗೊಳ್ಳಿ. ಪುಟ್ಟ ಏನ್ ಹಾಕ್ಬೇಕಂತ ನಾನು ಹೇಳ್ತೀನಿ. ಮುಂದದ್ದು ನೀವು ಮಾಡ್ಕೊಂಡು ಹೋಗ್ತೀರಾ? ಅದನ್ನಾದ್ರೂ ಕಲ್ತ್ಕೊಳ್ಳಿ ಅಟ್ಲೀಸ್ಟ್. ನಾನು ಹೇಳ್ತಿದ್ದೀನಿ ಪುಟ್ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 4 is equal to ಟಿ ತಗೊಳ್ಳಿ. ಮುಂದಕ್ಕೆ ಮಾಡ್ಕೊಂಡು ಹೋಗಿ. ಈಗ ಎಕ್ಸ್ ಸ್ಕ್ವೇರ್ ಏನಣ್ಣ? ಡಿಫ್ ಮಾಡೋಣ. ಈಗ ಡಿಫ್ರೆನ್ಸಿಯೇಷನ್. ಎಕ್ಸ್ ಸ್ಕ್ವೇರ್ ಏನಣ್ಣ? 2x. 4 ಏನಣ್ಣ? 0 ಬಿಟ್ಬಿಡು. ಇಂಟು ಏನ್ ಬರಿಬೇಕಣ್ಣ? ಇಲ್ಲಿ dx. ಈ ಕಡೆ ಏನ್ ಬರಿಬೇಕಣ್ಣ? dt. ಪಾಪ ಯಾರ್ಯಾರು ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಕಲ್ತಿಲ್ಲ, ನಾನು ಅದಕ್ಕೆ ಮುಂಚೆನೆ ಹೇಳಿದೆ, ಡಿಫ್ರೆನ್ಸಿಯೇಷನ್ ಕಲ್ತಿಲ್ಲ ಅಂದ್ರೆ ಈ ಟಾಪಿಕ್ ಮಾಡಲ್ಲ, ನಾಳೆ ಮಾಡ್ತೀನಿ ಅಂತ. ನೀವೇ ಬಲವಂತ ಮಾಡಿ ಸರ್ ಅಂದ್ರೆ ಮಾಡ್ತಾ ಇದ್ದೀನಿ. ಆಯ್ತು, ಬಿಟ್ಬಿಡು. ಈಗ ಇಳಿದಿದೀವಿ. ಈಗ ತಲಕಾಡಿಗೆ ಹೋಗಿ ಅರ್ಧ ನೀರಿಗೆ ಬಂದಿದೀವಿ. ಈಗ ವಾಪಸ್ ಬರಕ್ ಹೋಗಲ್ಲ, ಮುಂದಕ್ಕೆ ಹೋಗೋ ಆಗಲ್ಲ. ಓಕೆನಾ? ಈಗ ಈಜ್ ಕಲೀಲೇಬೇಕು ಈಗ. ಓಕೆನಾ? ಕಲೀರಿ ಅಷ್ಟೇ. ಓಕೆನಾ? ಈಜ್ಬೇಕಷ್ಟೇ. ಈಗ ಯೋಚನೆ ಮಾಡು, ಈ ಇಂಟಿಗ್ರಲ್ ಏನಾಗುತ್ತೆ? ಈಗ ಐ ಏನಾಗುತ್ತೆ ಹೇಳು? ಐ ಇಸ್ ಈಕ್ವಲ್ ಟು ಇಂಟಿಗ್ರಲ್. ನೀವ್ ಹೇಳಿ ಈಗ ಏನೇನ್ ಮಾಡ್ಬೇಕು? ಈಗ ಈ 2x ಮತ್ತೆ ಈ dx ಜಾಗದಲ್ಲಿ ಏನ್ ಬರಿಬೇಕು ನನಗೆ? ಅದನ್ನ ಸೈಡಲ್ಲಿ ಬರ್ಕೊಳ್ಳಿ. ಯಾವತ್ತೂ ಕೂಡ dt ಅನ್ನೋದನ್ನ ಸೈಡಲ್ಲಿ ಬರ್ಕೊಳ್ಳಿ. ತಳ್ಳಿ ಆ ಕಡೆ ಸೈಡಲ್ಲಿ ಬರ್ಕೊಳ್ಳಿ. ಇನ್ನು ಉಳಿದಿದ್ದೇನು? 2x dx ಹೋಯ್ತು. ಇನ್ನು ಉಳಿದಿದ್ದೇನು ಹೇಳು? ಟಿ ಅಲ್ಲ, ರೂಟ್ ಇದೆ ತಾನೆ ಅಲ್ಲಿ. 1/ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಗೆ ಟಿ ತಗೊಂಡಿದ್ದಲ್ಲ. ಅಣ್ಣ 1/ರೂಟ್ ಟಿ ಗೆ ಇಂಟಿಗ್ರೇಷನ್ ಗೊತ್ತಿಲ್ಲ? 1/ರೂಟ್ ಟಿ ಗೆ ಇಂಟಿಗ್ರೇಷನ್ ಗೊತ್ತು ಕಣೋ. ರೂಟ್ ಸ್ಟ್ಯಾಂಡರ್ಡ್ ಫಾರ್ಮ್ 1/ರೂಟ್ ಎಕ್ಸ್ ಏನು? 2 ರೂಟ್ ಎಕ್ಸ್ ಅಂದ್ರೆ 1/ರೂಟ್ ಗೆ 2 ರೂಟ್ ಟಿ.
ಟೂ ರೊಟ್ಟಿ ಅಲ್ಲ ಅದು, ಟೂ ರೊಟ್ಟಿ ಅಲ್ಲ, ಟೂ ರೂಟಿ. ಓಕೆನಾ? ಕೇಳಪ್ಪ, ನೀನ್ ತುಂಬಾ ನಾಟಿ. ಓಕೆನಾ? ಟೂ ರೂಟಿ ಪ್ಲಸ್ ಏನು ಸಿ. ಈಗ ಟಿ ಜಾಗದಲ್ಲಿ ಏನ್ ತಗೊಂಡಿದ್ದಣ? ಈಗ ನಾನು ನಿಮಗೆ ಇಲ್ಲ 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 ಅದು ಇನ್ನ ಮನ್ಸಲ್ಲಿರ್ಲಿ. ಯಾಕೆ ಅದೇ ತಗೊಂಡ್ಯಾ ಮನ್ಸಲ್ಲಿರ್ಲಿ. ನಾನ್ ನಿಮಗೆ ಕೇಳ್ತಾ ಇರೋದು, ನಾನು ಒಂದು ಕ್ವಶನ್ ಕೊಟ್ಟು ಇದನ್ನ ಸಬ್ಸ್ಟಿಟ್ಯೂಷನ್ ನಾನೇ ನಿಮಗೆ ಕೊಟ್ರೆ ಮುಂದದ್ದು ಮಾಡಕ್ ಬರುತ್ತಾ ಅನ್ನೋದು ಪ್ರಶ್ನೆ. ಇನ್ನೊಂದೆರಡು ಪ್ರಾಬ್ಲಮ್ ಮಾಡಿ. ಯಾಕೆ ಅಂತ ಹೇಳ್ತೀನಿ, ಮನ್ಸಲ್ಲಿ ಇರ್ಬೇಕು ಅದೆಲ್ಲ, ಮನ್ಸಲ್ಲಿ ಇರ್ಲಿ. ಇಲ್ಲಿ ಯಾಕೆ ಅದನ್ನೇ ತಗೊಂಡೆ ಸರ್, ಮಿಕ್ಕಿದ್ಯಾಕೆ ತಗೊಳ್ಳಿಲ್ಲ? ಇಲ್ಲ ಇಲ್ಲ ಚೆನ್ನಾಗ್ ಕಾಣೋದಲ್ಲ, ಚೆನ್ನಾಗ್ ಕಾಣದೇ ಇರೋದ್ ತಗೋಬೇಕು ಮೇನ್ ಆಗಿ. ಹಿಂಟ್ ನಾನೇ ಕೊಡ್ಲಾ? ಮುಂದ್ಲು ನೀವು ಮಾಡ್ಕೊಂಡು ಹೋಗಿ. ನಾನು ಹೆಂಗ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿ, ಅರ್ಥ ಆಯ್ತದೆ. ಪುಟ್ಟು 1 + log x ಅಂತ ಏನಿದೆ ಅದನ್ನ ಟಿ ತಗೊಳ್ಳಿ. ಆ ಮುಂದದ್ ಮಾಡ್ಕೊಂಡು ಹೋಗಿ. ಈಗ ಮುಂದದ್ ನೀವು ಮಾಡ್ಕೊಂಡು ಹೋಗಿ. ಹಿಂಟ್ ಕೊಟ್ಟಿದ್ದೀನಿ, ಈಗ ಮುಂದದ್ ಮಾಡ್ಕೊಂಡು ಹೋಗಿ. ಯಾಕೆ ಅದೇ ತಗೊಂಡೆ ಅಂತ ಆಮೇಲೆ ಹೇಳ್ತೀನಿ ನಾನು, ಇವಾಗ ಹೇಳಲ್ಲ. ಟಾಪ್ ಸೀಕ್ರೆಟ್ ಅದು. 1 ಗೆ ಏನಣ್ಣ? ಲಾಗ್ ಎಕ್ಸ್ ಏನಣ್ಣ? 1/x. 0 ಎಲ್ಲ ಬರೆಯಂಗಿಲ್ಲ ನೀವು. ಈ ಕಡೆ ಏನ್ ಬರಿಬೇಕಣ್ಣ? dx. ಈ ಕಡೆ ಏನ್ ಬರಿಬೇಕಣ್ಣ? dt. ಹಿಂಗ್ ಮಾಡಿ ಬಿಟ್ಬಿಡ್ಬೇಕು. ಈಗ ಇಂಟಿಗ್ರಲ್ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅಬ್ಸರ್ವ್ ಮಾಡಿ, ಮಾಡ್ತಾನೇ ಇರಿ ಹಂಗೇನೆ. ಈ 1/x ಮತ್ತೆ dx, 1/x ಮತ್ತೆ dx ಜಾಗದಲ್ಲಿ ಏನಣ್ಣ ಬರಿಬೇಕು? dt. ಆ ಸೈಡಿಗೆ ಬರ್ಕೋ dt ನ. ಇನ್ನ ಉಳಿದಿದ್ದೇನಣ್ಣ? 1 + log x ಅಂದ್ರೆ ಏನ್ ತಗೊಂಡಿದ್ಯಣ್ಣ? ಟಿ. ಮೇಲ್ಗಡೆ ಏನಿದ್ಯಣ್ಣ? ಸ್ಕ್ವೇರ್. ಇದನ್ನ ಇಂಟಿಗ್ರೇಟ್ ಮಾಡಬಹುದಾ, ಮಾಡಕ್ ಆಗಲ್ವಾ? ಮಾಡಿ. ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಏನು? t³/3 ಪ್ಲಸ್ ಸಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಒನ್ಸ್ ಆಫ್ಟರ್ ಇಂಟಿಗ್ರೇಷನ್ ಟಿ ಜಾಗದಲ್ಲಿ ಏನ್ ತಗೊಂಡಿದ್ದೆ ಅದನ್ನ ಮತ್ತೆ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಟಿ ಜಾಗದಲ್ಲಿ ಏನ್ ತಗೊಂಡಿದ್ಯಾ? ಹೌದೌದು, x² ತರ ಇಂಟಿಗ್ರೇಷನ್. x ಬದಲು ಟಿ ಇದೆ ಅಷ್ಟೇ. 1 + ಏನಪ್ಪ? log x ಹೋಲ್ ಕ್ಯೂಬ್ ಬೈ 3 ಪ್ಲಸ್ ಸಿ. ಇನ್ನೊಂದು ಪ್ರಾಬ್ಲಮ್ ಮಾಡಿ. ಬರಿಬೋದು. ಇನ್ನೊಂದು ಪ್ರಾಬ್ಲಮ್ ಮತ್ತೆ ಹೇಳ್ತೀನಿ, ಮತ್ತೆ ರಿವರ್ಸ್ ಬರ್ತೀನಿ, ಎಲ್ಲ ವಾಪಸ್ ಬರ್ತೀನಿ. ಇಂಟಿಗ್ರಲ್ x ಇಂಟು ಕಾಸ್ ಆಫ್ 4x³ 4x² dx. ಸೊಲ್ಯೂಷನ್. ಪುಟ್ಟು ಹೇಳ ನಾನೀಗ. ಪುಟ್ಟು 4x² = t. ಪುಟ್ಟು ಏನ್ ಮಾಡ್ಬೇಕು ನೀನೀಗ? ಇನ್ ಮುಂದೆ ಮಾಡ್ತೀಯಲ್ವಾ ನೀನು? ಡಿಫ್ 4 ನ ಹಂಗೆ ಬರ್ಕಂಡೆ ಸರ್. x² ಏನನ್ನ ಡಿಫ್ರೆನ್ಸಿಯೇಷನ್ 2x ಇಂಟು dx = dt. ಟೋಟಲ್ ಏನ್ ಬಂತು? 8x dx = dt ಬಂತು. ಸರ್, ಪ್ರೀವಿಯಸ್ ಸಮ್ ಅಲ್ಲಿ ಏನಿತ್ತು ಅಬ್ಸರ್ವ್ ಮಾಡು. ಇಲ್ಲಿ ಏನ್ ಡಿಫ್ರೆನ್ಸಿಯೇಷನ್ ಆಗ್ತಿತ್ತು ಅದೇ ಇರ್ತಿತ್ತು ಇಲ್ಲಿ ಪಕ್ಕದಲ್ಲಿ. 1/x dx ಜಾಗದಲ್ಲಿ ಡೈರೆಕ್ಟ್ ಆಗಿ ಏನಂತ ಬರೀತಿದ್ದೆ? ಪ್ರಾಬ್ಲಮ್ ಇಲ್ಲಿ
ಪ್ರಾಬ್ಲಮ್ ಇಲ್ಲಿ ಎಕ್ಸ್ ಇದೆ, ಈ ಕಡೆ ಏನಿದೆ ಎಕ್ಸ್ ಮತ್ತೆ ಡಿ ಎಕ್ಸ್ ಬೇಕಿತ್ತು, ಬಟ್ ಇಲ್ಲಿ ಪಕ್ಕದಲ್ಲಿ 8 ಇದೆ. 8 ನನಗೆ ಬೇಡ, 8 ಬೇಡ ಅಂದ್ರೆ ಆ ಕಡೆ ಕಳಿಸು. ಅವಾಗ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಟಿ ಬೈ 8 ಆಗುತ್ತೆ. ಈಗ ನಮ್ಮ ಇಂಟಿಗ್ರಲ್ ಏನಾಗುತ್ತೆ ಯೋಚನೆ ಮಾಡು. ಇಂಟಿಗ್ರಲ್ ಈ ಎಕ್ಸ್ ಮತ್ತೆ ಈ ಡಿ ಎಕ್ಸ್ ಎರಡೂ ಸೇರಿಸಿ ಏನಂತ ಬರೆಯೋಣ ನಾನೀಗ? ಯಾವತ್ತೂ ಕೂಡ ಅದನ್ನ ಬರೆಯೋದು ಎಕ್ಸ್ಟ್ರೀಮ್ ರೈಟ್ ಸೈಡ್ ನಲ್ಲಿ ಬರೀರಿ. ಮೊದಲಲ್ಲಿ ಇಲ್ಲೇ ಡಿ ಟಿ ಬೈ 8 ಅಂತ ಬರಿಬೇಡಿ, ಚೂರ್ ಜಾಗ ಬಿಡಿ. ಡಿ ಟಿ ಬೈ 8. ಇನ್ನು ಉಳಿದಿರೋದೇನು ನಿಮ್ಗೆ? ಉಳಿದಿರೋದು ಇಷ್ಟು, ಕಾಸ್ ಆಫ್ 4x² ಅಲ್ವಾ? ಕಾಸ್ ಹಂಗೆ ಬರ್ಕಂಡೆ 4x² ಅಂದ್ರೆ ಏನಣ್ಣ? ಟಿ. ಈಗ ಇಂಟಿಗ್ರೇಷನ್ ಪ್ರಕಾರ ಕಾನ್ಸ್ಟೆಂಟ್ ನ ಆಚೆ ತೆಗಿಬೋದಲ್ವಾ? 1/8 ನ ನೀವು ಆಚೆ ತೆಗೆದ್ರೆ ಉಳಿಯೋದೇನಣ್ಣ? ಕಾಸ್ ಟಿ. ಕಾಸ್ ಟಿ ಇಂಟಿಗ್ರೇಷನ್ ಗೊತ್ತೋ ಗೊತ್ತಿಲ್ಲ? ಏನು ಕಾಸ್ ಟಿ ಇಂಟಿಗ್ರೇಷನ್? ಸೈನ್ ಟಿ ಪ್ಲಸ್ ಟಿ ಅಂದ್ರೆ ಏನ್ ತಗೊಂಡಿದ್ದೆ? ಪ್ಲಸ್ ಸಿ. ಈಗ ಬರ್ತೀನಿ ನಿಮ್ ಡೌಟಿಗೆ. ಸರ್ ಯಾಕೆ ಅದೇ ತಗೊಂಡ್ರಿ? 4x² ಪ್ಲಸ್ ಟಿನೇ ಯಾಕೆ ತಗೊಂಡ್ರಿ? ನೋಡಿ, ಫಸ್ಟ್ ಆಫ್ ಆಲ್ ಯಾವುದನ್ನ ನೀವು ಟಿ ಅಂತ ತಗೋಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಯಾವುದೇ ರೀತಿ ಹಾರ್ಡ್ ರೂಲ್ ಹಿಂಗೇ ತಗೋಬೇಕು ಅಂತ ಯಾವುದು ರೂಲ್ಸ್ ಇಲ್ಲ. ಒಂದು ಮತ್ತೆ ಹೆಂಗ್ ಗೊತ್ತಾಗುತ್ತೆ ಸರ್? ನೀವೇ ರೂಲ್ಸ್ ಇಲ್ಲ ಅಂತ ಹೇಳ್ತೀರಾ, ನಿಮಗಾದ್ರೆ ಗೊತ್ತಿರ್ತಿ ಏನೋ ಪುಡಂಗ್ ತರ ಹೇಳ್ತಿದ್ದೀರಾ, ಬಟ್ ನಮ್ಗೆ ಹೆಂಗ್ ಗೊತ್ತಾಯ್ತದೆ? ನೋಡಿ, ಯಾವ್ದನ್ನ ತಗೋಬೇಕು ಅಂತ ಅಂದ್ರೆ ನೀನು ತಗೊಳ್ಳೋ ಅಂತದ್ನ ನೀನ್ ಯಾವ್ದೋ ಒಂದು ತಗೊಂತ ಮ್ಯೂಟ್ ಮಾಡೋ ಅಂತಮ್ಮ ಶಿಷ್ಯ, ಮ್ಯೂಟ್ ಮಾಡೋ ದಯವಿಟ್ಟು. ನೀನ್ ಸಾಷ್ಟಾಂಗಕ್ಕೂ ನಮಸ್ಕಾರ. ಮೊದ್ಲೇ ನಮ್ಮ ಮೈಕ್ಳೆಲ್ಲ ಬೆವಿತಾ ಇದಾರೆ, ಎಲ್ಲಾ ಕಡೆ ಕಿತ್ಕತಾ ಐತೆ. ನೀರು 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 ನೋಡೀಗ, ನೀನ್ ಯಾವ್ದನ್ನ ತಗೊಂತೀಯೋ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರಾಂಡ್ ಬರಬೇಕು. ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರಾಂಡ್ ಬರಬೇಕು. ಅರ್ಥ ಮಾಡ್ಕೊಳ್ಳಿ. ಕಮಿಂಗ್ ಟು ದ ಫಸ್ಟ್ ಪ್ರಾಬ್ಲಮ್. ನಿಂಗಿದು ಬೇಕಿತ್ತ ಮಗನೇ? ಕೇಳು ಸರ್, ಇಲ್ಲಿ x² ಪ್ಲಸ್ 1 ಯಾಕೆ ತಗೊಂಡ್ರಿ ಅಂತ ಅಂದ್ರೆ ನಾನು ಹೇಳ್ತೀನಿ, ಅಣ್ಣ ನೀನು x² ಪ್ಲಸ್ 1 ನ ಡಿಫ್ರೆನ್ಶಿಯೇಟ್ ಮಾಡಿದೆ. ಇಲ್ಲಿ ಟೋಟಲ್ ಇಂಟಿಗ್ರಾಂಡ್ ಇರೋದು ಯಾವುದು? ವಾಟ್ ಇಸ್ ದ ಇಂಟಿಗ್ರಾಂಡ್ ಹಿಯರ್? 2x ಡಿವೈಡ್ ಬೈ x². ಇಷ್ಟು ಇಂಟಿಗ್ರಾಂಡ್ ಅಂದ್ರೆ ಇರುತ್ತಾನೆ 2x ಡಿವೈಡ್ ಬೈ x² ಪ್ಲಸ್ 1. ಈ ಇಂಟಿಗ್ರಾಂಡ್ ನಲ್ಲಿ ನಾನು x² ಪ್ಲಸ್ 1 ನ ಟಿ ತಗೊಂಡೆ. ಯಾಕೆ ತಗೊಂಡೆ ಅಂದ್ರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನ್ಗೆ ಏನ್ ಬಂತ ಆನ್ಸರ್? 2x ಬಂತು. ಅಂದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರಾಂಡ್ 2x ಬೈ x² ಪ್ಲಸ್ 1 ಅಲ್ಲಿ x² ಪ್ಲಸ್ 1 ತೆಗೆದಾಕಿದ್ರೆ ಉಳಿದಿರೋ ರಿಮೈನಿಂಗ್ ಪಾರ್ಟ್ ಯಾವುದು? 2x. ಆ 2x ಇಲ್ಲಿ ಬಂತು. ಹಂಗಾಗಿ ನಾನು ಏನ್ ತಗೊಂಡೆ? x² ಪ್ಲಸ್ 1 ತಗೊಂಡೆ. ಸರ್ ಅದನ್ನೇ ನಾನೇನಾದ್ರೂ 2x is equal to t ಅಂತ ತಗೊಂಡ್ರೆ ಬರುತ್ತಾ? ಖಂಡಿತ ಬರಲ್ಲ. ಯಾಕಂದ್ರೆ ಈಗ 2x is equal to t ಅಂತ ತಗೊಳಪ್ಪ. ಈಗ ಸಪೋಸ್ 2x is equal to t ಡಿಫ್ರೆನ್ಶಿಯೇಟ್ ಮಾಡಪ್ಪ. 2 into x 1 dx is equal to dt. ನನಗೆ ರಿಮೈನಿಂಗ್ ಪಾರ್ಟ್ ಯಾವ್ದು? ಈಗ 2x ನ t ಅಂತ ತಗೊಂಡಾಗ ರಿಮೈನಿಂಗ್ 2x ನ ಬಿಟ್ಟು ರಿಮೈನಿಂಗ್ ಪಾರ್ಟ್ ಯಾವ್ದು? ಇಲ್ಲಿ ಎಲ್ಲಣ್ಣ ಬಂತು? x² ಪ್ಲಸ್ 1. x² ಪ್ಲಸ್ 1 ಬಂತಾ? ಬರ್ಲಿಲ್ಲ. ನೀನ್ ಎಂತದ್ನ ಟಿ ಅಂತ ತಗೋಬೇಕಂದ್ರೆ ನೀನ್ ತಗೊಳ್ಳೋದ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರಾಂಡ್ ಬರಬೇಕು. ಓಕೆ, ಇದರಲ್ಲಿ x³ ನ x ತಗೊಂಡ್ರಿ. ಯಾಕಂದ್ರೆ x³ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನನ್ಗೆ ಏನ್ ಬಂತು? 3x². ಅದಿಲ್ಲಿತ್ತು. ನೀನೇನೋ 3x² ಅಂತ ತಗೊಂಡ್ರೆ 3x² ಡಿಫ್ರೆನ್ಸ್ ಏನು? 6x ಬರುತ್ತೆ. ಎಲ್ಲಿದೆ 6x? ಎಲ್ಲಿಂದ ಹುಡ್ಕೊಂಡು ಹೋಗ್ತೇವೆ 6x ನ? ನೀನು ಯಾವ್ದನ್ನ ಟಿ ಅಂತ ತಗೋಬೇಕು ಅಂದ್ರೆ ಮತ್ತೆ ಹೇಳ್ತಿದೀನಿ, ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರಾಂಡ್ ಬರಬೇಕು. ಮತ್ತೆ ಇಲ್ಲಿ ಯಾಕೆ ಸರ್ x² ಪ್ಲಸ್ 4 ತಗೊಂಡೆ?
ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಫುಲ್ ಇಷ್ಟು ಬಂತು ಅಲ್ವಾ? ಅಲ್ಲಿಗೆ ಟಿ ಅಂತ ಹಾಕಬಹುದಿತ್ತು, ಡಿ ಟಿ ಅಂತ ಹಾಕಬಹುದಿತ್ತು. ಅದಕ್ಕೋಸ್ಕರ ಓಕೆ ಕೇಳು. ಇಲ್ಲಿ ಯಾಕೆ ಇದನ್ನೇ ತಗೊಂಡೆ? ಯಾಕೆ 1/x ತಗೊಳ್ಳಿಲ್ಲ? ಯಾಕಂದ್ರೆ ಈ ಒಳಗಡೆ ಇರೋದನ್ನ ಟಿ ಅಂತ ತಕೊಂಡ್ಬಿಟ್ರೆ ನೀನು 1/x dx ರಿಮೈನಿಂಗ್ ಪಾರ್ಟ್ ಬಂದ್ಬಿಡ್ತು. 1/x ಬಂತು ತಾನೆ? ಸಾಲ್ಗಾರ ಫೋನ್ ಮಾಡ್ತಾವನೆ, ಕಟ್ ಮಾಡಿದ್ರೆ ಬೇಜಾರ್ ಮಾಡ್ಕೊತಾನೆ. ಈಗ ಕೇಳಿಸ್ತಿದ್ಯಾ? ಇಲ್ಲ, ಸಾಲ್ಗಾರರು ಫೋನ್ ಮಾಡಿದ್ರು, ಕಟ್ ಮಾಡಿದ್ರೆ ಬೇಜಾರ್ ಮಾಡ್ಕೊತಾರೆ. ಆ ತರ ಪ್ರಾಬ್ಲಮ್, ಇದು ಸಮಸ್ಯೆ ಐತೆ, ತುಂಬಾ ದೋಷ ಇದೆ. ಈಗ ಅರ್ಥ ಆಯ್ತಲ್ಲ? 1 + log x ನ ಯಾಕೆ ತಗೊಂಡೆ ಅಂದ್ರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಬರ್ತದೆ. ಅವಾಗ ಇದು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ಗೆ ಕನ್ವರ್ಟ್ ಆಗುತ್ತೆ. ಇಲ್ಲಿ ಯಾಕೆ 4x² ತಗೊಂಡೆ ಅಂದ್ರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮ್ಗೆ 8x ಬಂತು. ಅಂದ್ರೆ ಕಾನ್ಸ್ಟೆಂಟ್ ಬಗ್ಗೆ ವರಿ ಮಾಡ್ಕೊಳಕ್ ಹೋಗ್ಬಿಡಿ. 8 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಈ x ಮತ್ತೆ dx ಬರಬೇಕು, ಬಂತು. ಅದಕ್ಕೋಸ್ಕರ ಅಲ್ವಾ? ಇದಕ್ಕೆ ಯಾವುದೇ ರೀತಿಯಾದಂತಹ ಹಿಂಗೆ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ. ನೀನು ಕ್ವಶನ್ ಅಬ್ಸರ್ವ್ ಮಾಡ್ಬೇಕು. ಕ್ವಶನ್ ಅಬ್ಸರ್ವ್ ಮಾಡ್ಕೊಂಡು ನೀನೇ ಯೋಚನೆ ಮಾಡ್ಬೇಕು ಯಾವ್ದನ್ನ ತಗೋಬೇಕು ಅಂತ. ಮತ್ತೆ ಹೇಳ್ತಿದೀನಿ, ಯಾವ್ದನ್ನ ತಗೋಬೇಕು ಅಂತ ಅಂದ್ರೆ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇಂಟಿಗ್ರಾಂಡ್ ಬರಬೇಕು. ಒಂದ್ ಕ್ವಶನ್ ಹಾಕ್ತೀನಿ, ನೋಡೋಣ ನಿಮ್ಮ ಇದರಿಂದ ಹೇಳಿ ನೋಡೋಣ ಹೆಂಗೆ ಮಾಡ್ತೀರಾ ಅಂತ. ಇಂಟಿಗ್ರಲ್ 3x² divided by x³ plus 7 dx. ಹೇಳು ನನಗೆ ಇನ್ನೇನ್ ಏನ್ ತಗೊಂತಿ ಅಂತ. ಯಾಕೆ x³ + 7 ಯಾಕೆ ತಗೋಬೇಕು ಅಂದ್ರೆ ಸರ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಮೇಲ್ಗಡೆ ಬಂದ್ಬಿಡುತ್ತೆ ಸರ್, ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಹೇಳು ಆನ್ಸರ್. ಈಗ ಮಾಡು, ಈ ಪ್ರಾಬ್ಲಮ್ ಮಾಡ್ತಾ ಹೋಗಿ. ಇದನ್ನ ನೋಡಿ, ಈಗ ಹೆಂಗ್ ಬರ್ಕತ್ತೀಯ? ಪುಟ್ಟು x³ + 7t ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x² dx = dt. ಓಕೆನಾ? ಈಗ ಇಂಟಿಗ್ರಲ್ ಏನಾಗುತ್ತೆ? ಇಂಟಿಗ್ರಲ್ 3x² dx ಜಾಗದಲ್ಲಿ ಏನಂತ dt ಬರೀಬಹುದು. dt ಎಲ್ಲಿ ಬರಿಬೇಕು? ಸಾಲಗಾರ ಮತ್ತೆ ಫೋನ್ ಮಾಡ್ತಾವನೆ. ಇಲ್ಲ, ಕೇಳಿಸಲ್ಲ. ಒಂದು ಕಾಲು ಹೋಗೋವ್ರಿಗೂ ಕೇಳಿಸಲ್ಲ ಅದು. ಅರ್ಥ ಆಯ್ತಾ? ಲೇ, ಏನ್ ಅರ್ಥ ಆಗದ ಏನಿಲ್ಲ, ಅಲ್ಲಿ ಮಾಡ್ಕೊಂಡು ಹೋಗೋದು ಅಷ್ಟೇ ಇದು ಕೆಲಸ. ಈಗ ಬರುತ್ತೆ ಕಾಲ್ಸ್ ಬರ್ತಿತ್ತು ಕಣೋ. ಯಾರು ಸಾಲ್ಗಾರರು ಫೋನ್ ಮಾಡ್ತಾವ್ರ ಅಂತ ಅಂದಿರಾ? ಅರ್ಥ ಮಾಡ್ಕೊಂಡ್ರಲ್ಲ. ಕಟ್ ಮಾಡಿದ್ರೆ ಏನ್ ಅನ್ಕೋತಾರೆ, ಬೇಜಾರಾಗ್ತಾರೆ. ಹಂಗಾಗಿ ಈಗ ಇದು ತಗೊಂಡಿದ್ ಗೊತ್ತಾಯ್ತಾ ಗೊತ್ತಾಗ್ಲಿಲ್ವಾ? ನನ್ ಕ್ವಶನ್ x³ + 7t ಅಂತ ಯಾಕೆ ತಗೊಂಡೆ ನೀನ್ ಹೇಳ ನನಗೆ. ಒಂದ್ ನಿಮಿಷ ಕೇಳಿಸ್ತಾರ ಮಾಡ್ತೀನಿ ನಾನು. ಈಗ ಕೇಳಿಸ್ತಾ ಇದೆಯಾ? ಹೇಳ್ರ, ಈಗ ಕೇಳಿಸ್ತಿದೇನ್ರ? ಹೇಳ್ರ. ಕೇಳಿಸ್ತಿಲ್ವೇನ್ರಲ್ಲ? ನಿಮ್ಗಲ್ಲ ಕಂಡ್ರ. ಹಲೋ, ಮಾತಾಡ್ರು. ಒಳ್ಳೆ ಮೀಟಿಂಗೇ ಹೋಯ್ತು.
ಒಂದು ನಿಮಿಷ ಬಂದೆ ಉಸಿರಾಡಿ ಉಸಿರಾಡಿ ಏಯ್ ಅಷ್ಟು ಜೋರಾಗಲ್ಲ ನೋಡಿ ದಿಸ್ ಇಸ್ ದ ಪ್ರೀವಿಯಸ್ ಪ್ರಾಬ್ಲಮ್ ಓಕೆ ನೋಡಿ ನನಗೆ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ x³ + 7t ಅಂತ ಯಾಕೆ ತಗೊಂಡೆ ಅಂತ ಒಂದು ಗೊತ್ತಾಗಬೇಕು ಯಾಕೆ ತಗೊಂಡೆ ಅಂತ ಅಂದ್ರೆ ಸರ್ ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ರಿಮೈನಿಂಗ್ ಪಾರ್ಟ್ ಏನಿದೆ x³ + 7 ಬಿಟ್ಬಿಟ್ರೆ ರಿಮೈನಿಂಗ್ ಪಾರ್ಟ್ ಯಾವ್ದಲ್ಲಿ 3x² ಅದು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಟಿ ಅಂತ ತಗೊಂಡೆ ಇನ್ನೊಂದು ಪ್ರಾಬ್ಲಮ್ ಮಾಡಿ ಈಗ ನೀವು ಅನಾಲಿಸಿಸ್ ಮಾಡ್ಬೇಕು ಯಾವ್ದನ್ನ ಟಿ ಅಂತ ತಗೋಬೇಕು ಅಂತ ಕ್ವಶನ್ ಕೊಟ್ಟ ತಕ್ಷಣ ಯಾವ್ದನ್ನ ಟಿ ತಗೋಬೇಕು ದಟ್ ಈಸ್ ಇಂಪಾರ್ಟೆಂಟ್ ಈಗ ನಾನು ನೋಡೀಗ e⁻sin x * cos x dx ಅಂತ ತಗೊಂತೀನಿ ನನಗೆ ಹೇಳು ಏನ ತಗೋಬೇಕು ಸಬ್ಸ್ಟಿಟ್ಯೂಷನ್ sin x ತಗೋಬೇಕು ಯಾಕಂದ್ರೆ sin x ತಗೊಂಡ್ರೆ ಅದ್ರದ್ದು ಡಿಫ್ರೆನ್ಸಿಯೇಷನ್ ಏನು ರಿಮೈನಿಂಗ್ ಪಾರ್ಟ್ ಬಂದ್ಬಿಡ್ತು sin x ನ ಇಲ್ಲಿ t ಅಂತ ತಗೋಬೇಕು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ cos x ಪಕ್ಕದಲ್ಲಿ dx ಈ ಕಡೆ dt ಇಂಟಿಗ್ರೇಷನ್ ಏನಾಗುತ್ತೆ ಹೇಳೋ ಇಂಟಿಗ್ರಲ್ ಐ ಅಂದ್ರೆ ಇಂಟಿಗ್ರಲ್ ಅಂತ ಇಂಟಿಗ್ರಲ್ ಈ ಬರ್ದೆ ನೋಡಿ ಈಗ ಈ ಬೈಯಲ್ಲ ಫಸ್ಟ್ ಏನ್ ಬರಿತೀನಿ ಈ cos x dx ಜಾಗದಲ್ಲಿ ಏನ್ ಬರಿತೀನಿ dt ನ ಎಲ್ಲಿ ಬರಿತೀನಿ ಸೈಡ್ ಅಲ್ಲಿ ಬರಿತೀನಿ ಇನ್ನ ಈ ಹಂಗೆ ಬರಿತೀನಿ sin x ಅಂದ್ರೆ ಏನ್ ತಗೊಂಡಿದ್ದೇಣ t e⁻t ಗೆ ಇಂಟಿಗ್ರೇಷನ್ ಟಕ್ ಅಂತ ನೋಡೋಣ e⁻t ಏನು e⁻t ನೇ ಪ್ಲಸ್ ಸಿ ಸಿನ್ಸ್ ಡಿಫ್ರೆನ್ಶಿಯೇಟ್ ಇದು ಇಂಟಿಗ್ರೇಟ್ ಮಾಡಿ ತಾದ ತಕ್ಷಣ ಟಿ ಅಂದ್ರೆ ಏನ್ ತಗೊಂಡಿರ್ತೀಯ ಮತ್ತದನ್ನ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಬೇಕು e⁻ ಪ್ಲಸ್ ಸಿ ಈಗ ಕ್ವಶನ್ ಕೊಡ್ತಾ ಹೋಗ್ತೀನಿ ಏನ್ ಮಾಡಿ ಅಂತ ಯಾವ್ದನ್ನ ಸಬ್ಸ್ಟಿಟ್ಯೂಷನ್ ತಗೋಬೇಕಂತ ನೀವು ನನಗೆ ಹೇಳ್ತಾ ಹೋಗಿ ಓಕೆ ನೋಡೋಣ ಇದನ್ನ ಹೆಂಗ್ ಮಾಡಿ ನೋಡಿ ಇದ್ ಮಾಡಿ ಇಂಟಿಗ್ರಲ್ ನೋಡಿ ಇದು ಮಾಡಿ tan x into sec² x dx ಹೇಳೋಣ ಸಬ್ಸ್ಟಿಟ್ಯೂಷನ್ ಏನ್ ತಗೊಂತೀಯ ನೋಡಿ sec² x ತಗೊಂಡ್ರೆ ಏನಾಗುತ್ತೆ ಅಂತ ಯೋಚನೆ sec² x ಗೆ ಡಿಫರೆನ್ಸಿಯೇಷನ್ ಏನಣ್ಣ sec² x ಗೆ x² ತರ ಚೈನ್ ರೂಲ್ ಅಪ್ಲೈ ಮಾಡಬೇಕು 2 sec x into tan x ಅವೆಲ್ಲ ಬರ್ತವೆ ಅದ್ರ ಬದಲು ನೀವು tan x ನ ತಗೊಂಡ್ಬಿಟ್ರೆ ಏನಾಗುತ್ತೆ tan x ಗೆ ಡಿಫರೆನ್ಸಿಯೇಷನ್ ಏನಣ್ಣ ಬಂದ್ಬಿಡ್ತಲ್ಲ ರಿಮೈನಿಂಗ್ ಪಾರ್ಟ್ ಈಗ ಏನ್ ತಗೋಬೇಕು ನೀನ್ ಇಲ್ಲಿ tan x = t ತಗೋಬೇಕು ಡಿಫರೆನ್ಸಿಯೇಟ್ ಮಾಡು sec² x dx = ಮುಗ್ದೋಯ್ತು ಈಗ i ಏನಾಗುತ್ತೆ ಹೇಳು i = ಇಂಟಿಗ್ರಲ್ ಏನೀಗ sec² x dx ಜಾಗದಲ್ಲಿ dt ರೈಟ್ ಸೈಡ್ ಅಲ್ಲಿ ಬರಿಬೇಕು ಇನ್ನ ಈ tan x ಅಂದ್ರೆ ಏನು t ಅಣ್ಣ t ಗೆ ಇಂಟಿಗ್ರೇಷನ್ ಗೊತ್ತಾದ್ರಣ ಏನು t²/2 ಡಿಫರೆನ್ಸಿಯೇಷನ್ ಅಲ್ಲ ಇದು ಇಂಟಿಗ್ರೇಷನ್ ಇಲ್ಲಿ ಮಾಡಿದ್ದು ಡಿಫರೆನ್ಸಿಯೇಷನ್ ಇಲ್ಲಿ ಮಾಡೋದು ಇಂಟಿಗ್ರೇಷನ್ ಈ ಸಬ್ಸ್ಟಿಟ್ಯೂಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತಿರ್ತೀವಿ ಕನ್ಫ್ಯೂಷನ್ ಆಗಬಾರ್ದು t²/2 ಇಂಟಿಗ್ರೇಷನ್ ಆಯ್ತು t ಅಂದ್ರೆ ಏನು tan x ಅಂದ್ರೆ tan x ² + c ಪ್ರಾಕ್ಟೀಸ್ ನೋಡಮ್ಮ t ಗೆ ಇಂಟಿಗ್ರೇಷನ್ t²/2 ಒಪ್ಕೋತಿಯಾ x ಗೆ ಇಂಟಿಗ್ರೇಷನ್ x²/2 ಅಂದ್ರೆ t ಗೆ ಇಂಟಿಗ್ರೇಷನ್ t²/2 ಅಷ್ಟೇ
ಟಿ ಅಂದ್ರೆ ಏನ್ ತಗೊಂಡಿರ್ತೀಯ ಅದನ್ನ ಬ್ಯಾಕ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಇಲ್ಲಿ. ಟಿ ಅಂದ್ರೆ ನೀನ್ ಏನ್ ತಗೊಂಡಿದ್ದು ಟ್ಯಾನ್ ಎಕ್ಸ್. ಟಿ ಅಂದ್ರೆ ಈ ಟಿ ಜಾಗದಲ್ಲಿ ಟ್ಯಾನ್ ಎಕ್ಸ್ ಹಾಕ್ತೀಯ, ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಬೈ ಟು ಪ್ಲಸ್ ಸಿ ಇದು ಈಗ ಇಷ್ಟೊಂದೆಲ್ಲ ಮಾಡಕ್ಕೆ ಎಕ್ಸಾಮ್ ನಲ್ಲಿ ಕಷ್ಟ ಆಯ್ತದೆ. ಇದಕ್ಕೆ ನಾನು ನಿಮ್ಮ DCET ಎಕ್ಸಾಮ್ ನಲ್ಲಿ ಯಾವ ತರಹದ ಸಬ್ಸ್ಟಿಟ್ಯೂಷನ್ ಕೊಡಬಹುದು ಅಂತ ಅನಲೈಸ್ ಮಾಡಿಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ಆನ್ಸರ್ ಹೇಳೋ ಮೆಥಡ್ ನ ಎತ್ಕೊಂಡು ಬಂದಿದ್ದೀನಿ. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಒಂದು 5 ರಿಂದ 6 ಮೆಥಡ್ ಹೇಳ್ಕೊಡ್ತೀನಿ ಸಬ್ಸ್ಟಿಟ್ಯೂಷನ್ ಅಲ್ಲಿ. ಡೈರೆಕ್ಟ್ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬರೆಯೋದು, ಕತೆ ಇಲ್ಲ ಏನಿಲ್ಲ, ಡೈರೆಕ್ಟ್ ಆನ್ಸರ್ ಹೇಳೋ ತರ. ಓಕೆನಾ? ಸೊ ಇದರಲ್ಲಿ ಯಾವ ಮೆಥಡ್ ಇದಾವೆ ಅಂತ ನೋಡ್ಕೊಂತ ಹೋಗಿ ಬರ್ಕೊಳ್ಳಿ. ಡೈರೆಕ್ಟ್ ಆನ್ಸರ್ ಹೇಳೋದಿದು. ಓಕೆನಾ? ಇದನ್ನಾದ್ರೂ ಕಲ್ತ್ಕೊಳ್ಳಿ ಹೋಗ್ಲಿ. ಅದನ್ನ ಮಾಡಕ್ ಆಗಲ್ಲ ಕಣ, ಕಷ್ಟ ಇರುತ್ತೆ. ಇದನ್ನ ಡೈರೆಕ್ಟ್ ಶಾರ್ಟ್ ಕಟ್ ಕಲ್ತ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಡೈರೆಕ್ಟ್ ಶಾರ್ಟ್ ಕಟ್ಸ್ ಇದರಲ್ಲಿ ಒಂದು 5 ರಿಂದ 6 ಮೆಥಡ್ ಹೇಳ್ಕೊಡ್ತೀನಿ. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಶಾರ್ಟ್ ಕಟ್ಸ್ ಅವು. ಓಕೆನಾ? ನೀನು ಪುಟ್ಟು ಅಂತ ತಗೊಳ್ಳೋದು, ಅದು ಇದು ಮಾಡೋದು ಅವೆಲ್ಲ ಬೇಡ. ಡೈರೆಕ್ಟ್ ಆಗಿ ಬರೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಮೊದಲನೇ ಶಾರ್ಟ್ ಕಟ್, ಮೊದಲನೇದು ನಂಬರ್ 1. ಏನ್ ಹೇಳುತ್ತೆ ಅಂದ್ರೆ ಇದು ನೋಡೋ, ನಿಮ್ಗೆ ಈ ಶಾರ್ಟ್ ಕಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನೋಡೋ, ಇಂಟಿಗ್ರಲ್ ಸಿಂಬಲ್ ಇರುತ್ತೆ. ಕೇಳಪ್ಪ, ಇಂಟಿಗ್ರಲ್ ಸಿಂಬಲ್ ಇರುತ್ತೆ. ಕೆಳಗಡೆ ಏನೋ ಒಂದು ಫಂಕ್ಷನ್ ಇರುತ್ತೆ. ಕೆಳಗಡೆ ಏನಿರುತ್ತೆ? ಏನೋ ಮಣ್ಣು ಮಸಿ ಫಂಕ್ಷನ್ ಇರುತ್ತೆ. ಮೇಲ್ಗಡೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಮೇಲ್ಗಡೆ ಕೂತಿರುತ್ತೆ. ಅದನ್ನ ಡಿಫ್ರೆನ್ಸಿಯೇಷನ್ ನಾನು ಎಫ್ ಡ್ಯಾಶ್ ಅಂತ ಕರಿತೀನಿ. dx ಇರುತ್ತೆ ಈ ಕಡೆ. ಈ ತರ ಎಲ್ಲಾದ್ರೂ ನಿಮ್ ಕಣ್ಣಿಗೆ ಕಂಡ್ರೆ ಡೈರೆಕ್ಟ್ ಆಗಿ ಆನ್ಸರ್ನ ಲಾಗ್ ಬರೆದ್ಬಿಟ್ಟು ಕೆಳಗಡೆ ಏನಿದೆಯಪ್ಪ ಎಫ್ ಆಫ್ ಎಕ್ಸ್ ಅದನ್ನ ಬರೆಯೋದಷ್ಟೇ. ಲಾಗ್ ಒಳಗಡೆ ಕೆಳಗಡೆ ಏನಿದೆಯೋ ಅದನ್ನ ಬರೆಯೋದು. ಇದು ಮೊದಲನೇ ಶಾರ್ಟ್ ಕಟ್, ತುಂಬಾ ಕಡೆ ಯೂಸ್ ಮಾಡೋಂಥದ್ದು. ಮತ್ತೆ ಹೇಳ್ತೀನಿ, ಈ ಶಾರ್ಟ್ ಕಟ್ ಯಾವಾಗ ಡೈರೆಕ್ಟ್ ಆನ್ಸರ್ ಇದು ಯಾವಾಗ ಯೂಸ್ ಮಾಡ್ಬೇಕು? ಈ ಶಾರ್ಟ್ ಕಟ್ ನ ಕೆಳಗಡೆ ಒಂದು ಫಂಕ್ಷನ್ ಇರಬೇಕು, ಅದ್ರದ್ದು ಡಿಫ್ರೆನ್ಸಿಯೇಷನ್ ಮೇಲ್ಗಡೆ ಕೂತಿರ್ಬೇಕು. ಹಿಂಗೇನಾದ್ರೂ ಇತ್ತು ಅಂದ್ರೆ ಈ ಶಾರ್ಟ್ ಕಟ್ ಯೂಸ್ ಮಾಡ್ಬೇಕು. ಎಕ್ಸಾಂಪಲ್ ಮಾಡೋಣ. ಎಕ್ಸಾಂಪಲ್ ಮಾಡಿದ್ರೆ ನಿಮ್ಗೆ ಅರ್ಥ ಆಯ್ತದ ಇದು. ಎಕ್ಸಾಂಪಲ್ ನೋಡಿ, ಈಗ ಇಂಟಿಗ್ರಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 2x dx. ರಾಜು, ಮೊದಲನೇ ಪ್ರಾಬ್ಲಮ್ ಮಾಡಿಸಿದ್ದೆ ನಾನು ಇದನ್ನ. ಓಕೆನಾ? ಈಗ ನೋಡ್ಬೇಕು, ಕೆಳಗಡೆ ನೋಡು, ಕೆಳಗಡೆ ಏನಿದೆ ಅಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡಿ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂತ ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಡಿಫ್ರೆನ್ಸಿಯೇಷನ್ ಆಫ್ ಕೆಳಗಡೆ ಏನ್ ಬರುತ್ತೆ? 2x. ಮೇಲ್ಗಡೆ ಬಂತು ತಾನೆ? ಈಗ ಡೈರೆಕ್ಟ್ ಆನ್ಸರ್, ಇದಕ್ಕೆ ಡೈರೆಕ್ಟ್ ಆನ್ಸರ್ ಏನ್ ಬರಿಬೇಕು? ಕೆಳಗಡೆ ಇರೋದನ್ನ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಮೇಲ್ಗಡೆ ಬಂದ್ರೆ ಲಾಗ್ ಆಫ್ ಕೆಳಗಡೆದು ಡೈರೆಕ್ಟ್ ಆನ್ಸರ್. ಅರ್ಥದಲ್ವಾ? ಸೊ ನೆನ್ಪಿರ್ಬೇಕಪ್ಪ ಅಣ್ಣ. ಏನೋ ಗುಯಿ ಅನಿಸ್ತಾ ಇದೆಯಲ್ಲೋ ಅರ್ಥಮ್ಮ. ಇನ್ನೊಂದೆರಡು ಪ್ರಾಬ್ಲಮ್ ಮಾಡಿ ಗೊತ್ತಾಗ್ಬಿಡುತ್ತೆ. ಇನ್ನೊಂದೆರಡು ಪ್ರಾಬ್ಲಮ್ ಮಾಡಿ ಡೈರೆಕ್ಟ್ ಆನ್ಸರ್ ಹೇಳ್ಕೊಡ್ತೀನಿ. ಈಗ ಇಂಟಿಗ್ರಲ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಮೇಲ್ಗಡೆ ಕಾಸ್ ಎಕ್ಸ್ dx. ಟಕ್ ಅಂತ ಹೇಳೋಣ ಅಣ್ಣ, ಟಕ್ ಅಂತ ಹೇಳೋಣ ಆನ್ಸರ್ ಹೇಳೋಣ. ಯಾಕೆ? ಕೆಳಗಡೆ ನೋಡಿ ಸರ್, ಹೆಂಗ್ ಗೊತ್ತಾಗುತ್ತೆ ಸರ್? ಕೆಳಗಡೆ ನೋಡ್ಬೇಕು. ಕೆಳಗಡೆ ಮೇಲ್ಗಡೆ ಇತ್ತು ಅಂದ್ರೆ ಕೆಳಗಡೆ ಒಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿ ನೋಡ್ಬೇಕು. ಮೇಲ್ಗಡೆ ಬಂದ್ಬಿಡ್ತು ಅಂದ್ರೆ ಡೈರೆಕ್ಟ್ ಹೊಡಿಬೇಕು. ಅಣ್ಣ ಈಗ ಡಿಫ್ರೆನ್ಸಿಯೇಷನ್ ಆಫ್ ಕೆಳಗಡೆದು ಏನಿದೆ ಅಲ್ಲಿ? 1 ಪ್ಲಸ್ ಸೈನ್ ಎಕ್ಸ್. ಅದಕ್ಕೆ ಆನ್ಸರ್ ಏನಣ್ಣ? 1 ಗೆ 0, ಸೈನ್ ಗೆ ಕಾಸು. ಓಹೋ ಮೇಲ್ಗಡೆ ಬರ್ತಾ ಇದೆ. ಡೈರೆಕ್ಟ್ ಆನ್ಸರ್ ನೋಡಿ. ಮತ್ತೆ ಇನ್ಯಾಕೆ ಯೋಚನೆ ಮಾಡ್ತೀಯಾ? ಲಾಗ್ ಆಫ್ ಕೆಳಗಡೆದು ಪ್ಲಸ್ ಸಿ. ಅರ್ಥ ಆಯ್ತಾ? ಎಸ್. ಇನ್ನೊಂದು ಕ್ವಶನ್ ಇಲ್ಲಿ ಪುಟ್ ಇದು ನಾರ್ಮಲ್ ಮೆಥಡ್ ಅಲ್ಲಿ ಮಾಡ್ತೀನಿ ಅಂದ್ರೆ ಪುಟ್ 1 ಪ್ಲಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂಡು ಇಷ್ಟು ಉದ್ದಕ್ಕೆ ಎಲ್ಲ ಮಾಡ್ಕೊಂತ ಹೋಗು. ಬಟ್ ಅವೆಲ್ಲ ಬೇಡ. ನಾನು ಹೇಳೋದು ಇಂಟಿಗ್ರಲ್ ಆಫ್
integral of secant square x divided by 3 plus tanks dx. ಯೋಚನೆ ಮಾಡು, ಕೆಳಗಡೆ ಫುಲ್ ಡಿಫ್ರೆನ್ಶಿಯೇಟ್ ಮಾಡು, ಮೇಲ್ಗಡೆ ಬರಲ್ಲ, ಬರ್ತದೆ ನೋಡೀಗ. ವಿಚ್ ಇಂಪ್ಲೈಸ್ ಡಿಫ್ರೆನ್ಸಿಯೇಷನ್ ಆಫ್ 3 plus tan x ಏನ್ ಬರ್ತದೆ, 3 ಗೆ 0, tan x ಗೆ ಸೆಕೆಂಡ್ ಸ್ಕ್ವೇರ್ ಡೈರೆಕ್ಟ್ ಆಗಿ ಮೇಲ್ಗಡೆ ಬರ್ತದೆ. ಸೊ ಡೈರೆಕ್ಟ್ ಆನ್ಸರ್ ಏನಂತ ಬರೀಬೇಕು ನೀವು ಇಲ್ಲಿ, ಲಾಗ್ ಆಫ್ ಕೆಳಗಡೆದು 3 plus tan x plus c. ಅರ್ಥ ಆಯ್ತಲ್ವಾ? ಮತ್ತೆ ಹೇಳ್ತಾ ಇದೀನಿ, ಕೆಳಗಡೆದ್ನ ಡಿಫ್ರೆನ್ಸಿಯೇಟ್ ಮಾಡಿ ಅದೇನಾದ್ರೂ ಮೇಲ್ಗಡೆದ್ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಲಾಗ್ ಆಫ್ ಕೆಳಗಡೆದು. ಅರ್ಥ ಆಯ್ತಾ? ಇದು ಒಂದು. ಇನ್ನೊಂದು ಆಗ್ತಾ ಇದೆಯಾ? ಓಕೆ, ಅಷ್ಟೇ. ಈಗ ನಾವು ಅಲ್ಲಿ ಸಬ್ಸ್ಟಿಟ್ಯೂಷನ್ ತಗೊಂಡು ನಿಮಗೆ ಫೈನಲ್ ಆಗಿ 1/t ಅಂತ ಬರ್ತಿತ್ತಲ್ವೇನಪ್ಪ, 1/t ಗೆ ಲಾಗ್ ಟಿ ಅಂತ ಇದ್ವಿ ತಾನೆ, ಅದೇ. ಇದೇನ್ ದೊಡ್ಡೇನ್ ಇದಲ್ಲ. ಓಕೆ, ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ ಅಷ್ಟೇ. ಅದೆಲ್ಲ ಕಥೆಗಳು ಹೊಡೆದಂಗೆ. ಸ್ವಲ್ಪ ಟ್ಯೂನ್ ಅಪ್ ಮಾಡ್ಲಾ ಇದನ್ನ ಸ್ವಲ್ಪ ಟ್ಯೂನ್ ಅಪ್ ಮಾಡ್ತೀನಿ ನೋಡಿ. ಈಗ ಏನಾದ್ರೂ ಹಿಂಗ್ ಕೊಟ್ರೆ ನೋಡೀಗ, x² ಡಿವೈಡ್ ಬೈ x³ - 1 dx ಅಂತ ಕೊಟ್ರೆ, ಸಾರ್ ಇದೂನು ಅಷ್ಟೇ ಒಂಥರ ಒಂದು ರೇಂಜಿಗೆ ಹಂಗೇನೆ ಇದೆ, ಬಟ್ ಚೂರ್ ಚೇಂಜ್ ಇದೆ. ಕೆಳಗಡೆದೇನಪ್ಪ ಇರೋದಲ್ಲಿ x³ - 1. ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಸಿಯೇಷನ್ ಆಫ್ x³ - 1 ಏನಣ್ಣ? 3x². ಹೌದಲ್ವಾ? ಇದು ಏನಾದ್ರೂ ಮೇಲ್ಗಡೆ ಇದ್ದಿದ್ರೆ ಡೈರೆಕ್ಟ್ ಆಗಿ ಲಾಗ್ ಆಫ್ ಕೆಳಗಡೆದು ಬರೀತಿದ್ದೆ ಅಲ್ವಾ? ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈ x² ಇದೆಯಲ್ಲ ಅದು ಐತೆ, ಬಟ್ ಪಕ್ಕದಲ್ಲಿ ಇದೆಯಲ್ಲ 3 ಅದು ಇಲ್ಲ. ಹೌದ್ ತಾನೆ? ಅದು ಕಾಣ್ತಾ ಇಲ್ಲ ಅಲ್ವಾ? ನೋಡಿ, ಯಾವತ್ತಾದ್ರೂ ಈ ತರ ಸಮ್ ಬಂತು ಅಂದ್ರೆ ಯಾವ್ದು ಮಿಸ್ ಆಗಿರೋದು? ಇದು ಮಿಸ್ಸಿಂಗ್ ತಾನೆ. ಇದು ದಿಸ್ ಇಸ್ ಮಿಸ್ಸಿಂಗ್. 3 ಮಿಸ್ ಆಗಿದೆ. ಎಲ್ಲಿ ಮಿಸ್ ಆಗಿದೆ? ಮಿಸ್ ಆಗಿದೆ? ಮೇಲ್ಗಡೆ 3 ಇರ್ಬೇಕಿತ್ತು ಕರೆಕ್ಟ್ ರೂಲ್ಸ್ ಪ್ರಕಾರ. 3 ಮ್ಯಾಲ್ ಇಲ್ಲ, ಮಿಸ್ ಆಗಿದೆ. ಮೇಲ್ಗಡೆ ಮಿಸ್ ಆಗಿದೆ. ಎಲ್ಲಿ? ಮೇಲ್ಗಡೆ. ಆತರ ಯಾವ್ದಾದ್ರು ಒಂದು ನಂಬರ್ ಮಿಸ್ ಆಗಿತ್ತು ಅಂದ್ರೆ ಅದನ್ನ 1 ಡಿವೈಡೆಡ್ ಬೈ ಮಿಸ್ ಆಗಿರೋ ನಂಬರ್ ಬರೆದ್ಬಿಟ್ಟು ಲಾಗ್ ಆಫ್ ಸೇಮ್ ಥಿಂಗ್, ಲಾಗ್ ಆಫ್ ಏನು? x³ - 1. ಅರ್ಥ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ನಂಬರ್ ಈ ತರ ಮಾಡ್ತಾ ಹೋದಾಗ ಒಂದು ನಂಬರ್ ಏನಾದ್ರೂ ಮಿಸ್ ಆಗಿತ್ತು ಅಂದ್ರೆ 1 ಆ ನಂಬರ್ 1 ಮಿಸ್ ಆಗಿರೋ ನಂಬರ್ ಬರೆದ್ಬಿಟ್ಟು ಸೇಮ್ ಲಾಜಿಕ್, ಲಾಗ್ ಆಫ್ ಡಿನಾಮಿನೇಟರ್ ಬರೆದು ಬಿಡೋದು ಅಷ್ಟೇ. ಇನ್ನೊಂದು ಕ್ವಶನ್ ಕೊಡ್ತೀನಿ, ಮಾಡ್ತೀರಾ? ಅಯ್ಯಪ್ಪ, ಲೋ ಭಯ ಬಿದ್ನಲ್ರಲ್ಲ, ನಮ್ಮ ಮೈಕ್ಳು ಸಿ ಅನ್ನೋದನ್ನ ಮಾತ್ರ ಬಿಡಲ್ಲ. ಇರ್ಲಿ, ಇನ್ನೊಂದು ಕ್ವಶನ್. ಜಾಸ್ತಿ ಪ್ರಾಬ್ಲಮ್ ಮಾಡ್ಬೇಕವ, ಓಕೆನಾ? ಸ್ಟಾರ್ಟಿಂಗ್ ಡೌಟ್ ಕೇಳಕ್ ಹೋಗ್ಬಿಡಿ. ಜಾಸ್ತಿ ಪ್ರಾಬ್ಲಮ್ ಮಾಡ್ತಾ ನಿಮ್ಗೆ ಲಾಜಿಕ್ ಅರ್ಥ ಆಗುತ್ತೆ. ನೋಡಿ, ಈಗ ಅರ್ಥ ಮಾಡ್ಕೊಳ್ಳಿ. ಈಗ 3x² ಪ್ಲಸ್ 3x² + 1 ಡಿವೈಡ್ ಬೈ, ಇಲ್ಲೇನಾಗಿದೆ ಬೇಡ, ಡಿವೈಡ್ ಬೈ 2x dx. ಸ್ವಲ್ಪ ಸೈಕ್ ಇದೆ ಪ್ರಾಬ್ಲಮ್. ನೋಡೋಣ ಹೆಂಗ್ ಮಾಡ್ತಾರೆ ನಮ್ಮ ಮೈಕ್ಳು. ಈ ತರ ಇದ್ದಾಗ ಫಸ್ಟ್ ನಿಮ್ ಕೆಲಸ ಏನು? ಸೊಲ್ಯೂಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಕೆಳಗಡೆ ಡಿಫ್ರೆನ್ಶಿಯೇಟ್ ಮಾಡಿ ಏನಾಗುತ್ತೆ? 3x² + 1 ಡಿಫ್ರೆನ್ಶಿಯೇಟ್ ಮಾಡಿ 3 ಹಂಗೆ ಬರೀತೀರಾ. x² ಏನಾಗುತ್ತೆ? ಡೈರೆಕ್ಟ್ ಬರೀಲ್ಲ. ಇಲ್ಲಿ ಏನ್ ಬರುತ್ತೆ ಹೇಳು? 6x ಬರುತ್ತಾ? +1 ಗೆ 0 ಅಲ್ವಾ? ಈಗ ನನಗೆ ಹೇಳಿ, 6x ಇದೆ, ಮೇಲ್ಗಡೆ ಏನಿದೆ ಅಂದ್ರೆ ಇದು ನಿಂಗೆ ಬರಿಲ್ಲ ನಾನು. 3 × 2x ಅಂತ ಬರಿಲ್ಲ. ಇಲ್ಲ ಅಂದ್ರೆ ಹಿಂಗೆ ಬರ್ಕೊಳ್ಳಿ ಬೆಸ್ಟ್. 3x² ಗೆ 3 × x² ಏನಪ್ಪ? 2x. ಹಿಂಗೆ ಬರೀಲಿ. ಮೇಲ್ಗಡೆ ಏನಿದೆ? 2x ಇದೆ, ಬಟ್ ಏನ್ ಮಿಸ್ಸಿಂಗ್? 3 ಮಿಸ್. ಅಷ್ಟೇ. ಮಿಸ್ ಆಗಿರೋ ನಂಬರ್ನ ಮಿಸ್ ಅಮ್ಮನ್ನ ಇಟ್ಕೋಬೇಕು. ಅಂದ್ರೆ ಮಿಸ್ಸಿಂಗ್ ನಂಬರ್ನ ಇಟ್ಕೋಬೇಕು. ಆ ಮಿಸ್ಸಿಂಗ್ ನಂಬರ್ನ ಎಲ್ಲಿ ಬರಿಬೇಕು? ಅಷ್ಟೇ. ಟೋಟಲ್ ಆನ್ಸರ್ 1/3 ಬರೆದ್ಬಿಟ್ಟು ಲಾಗ್ ಆಫ್ ಕೆಳಗಡೆ ಅಷ್ಟೇ ಪ್ಲಸ್.
ಮಿಸ್ ಆಗಿರೋ ನಂಬರ್ನ ಕೆಳಗಡೆ ಬರೀಬೇಕು ಅನ್ನೋ ತಲೆದಿರ್ಲಿ. ಇಂಟಿಗ್ರೇಷನ್ ಆಫ್ x plus 1 divided by x square plus 2x plus 4 dx ಹೇಳ. ಇದನ್ನ ಇಂಟಿಗ್ರೇಟ್ ಮಾಡಕ್ ಕೇಳಿದೆ. ಏನ್ ಮಾಡ್ಕೋಣ, ಡಿಫ್ರೆನ್ಸಿಯೇಷನ್ ಮಾಡು. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ 2x ಕೆಳಗಡೆ ಇರೋದನ್ನ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಮಾಡ್ಬಿಡು, ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಗೇನು 2x ಪ್ಲಸ್ 2x ಗೇನು 2 ಇಂಟು ಎಕ್ಸ್ ಡಿಫ್ರೆನ್ಸಿಯೇಷನ್ 1, 4 ಗೆ 0 ಬರೀ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ 2 ಕಾಮನ್ ತೆಗೆದ್ರೆ ಏನಾಗುತ್ತೆ, ಈಗ ನೋಡು ನ್ಯೂಮರೇಟರ್ ಈಗ ಅಬ್ಸರ್ವ್ ಮಾಡು. ನ್ಯೂಮರೇಟರ್ ಏನಿದೆ ಅಲ್ಲಿ, ನಮಗೆ ನ್ಯೂಮರೇಟರ್ ಇದಿರ್ಬೇಕಿತ್ತು ಅಲ್ವೇನಪ್ಪ. ನ್ಯೂಮರೇಟರ್ ಇದ್ದಿದ್ರೆ ಡೈರೆಕ್ಟ್ ಆಗಿ ಏನಂತ ಬರೀತಿದ್ದೆ, ಲಾಗ್ ಆಫ್ ಕೆಳಗಡೆ ಬರೀತಿದ್ದೆ. ಬಟ್ ಇಲ್ಲೊಂದು ನಂಬರ್ ಮಿಸ್ ಇದೆ. ಏನ್ ನಂಬರ್ ಮಿಸ್, 2 ಇಸ್ ಮಿಸ್ಸಿಂಗ್, ದಿಸ್ ಇಸ್ ಮಿಸ್ಸಿಂಗ್. ಅದಕ್ಕೆ ಮಿಸ್ ಆಗಿತ್ತು ಅಂತ ಇಟ್ಕೋ. ಏನ್ ಮಾಡ್ಬೇಕಣ್ಣ ಅಂತ ಅಂದ್ರೆ, ಆ ಮಿಸ್ ಆಗಿರೋ ನಂಬರ್ನ 1/2 ಬರ್ಕೊಂಡ್ಬಿಟ್ಟು ಲಾಗ್ ಆಫ್ ಏನು ಎಕ್ಸ್ ಸ್ಕ್ವೇರ್, ಅಷ್ಟೇ. ಇದೇ ಆನ್ಸರ್. ಏನಮ್ಮ ಇದ 2 ಕಾಮನ್ ತೆಗೆದ್ಬಿಟ್ಟಿದೆ ನೋಡು. ಇಲ್ಲೂ ಒಂದು 2 ಇದೆ, ಇಲ್ಲೂ ಒಂದು 2 ಇದೆ. 2ನ ಕಾಮನ್ ತೆಗೆದ್ರೆ ಇಲ್ಲಿಂದ 2 ಆಚೆ ಬಂದ್ರೆ ಒಂದು ಎಕ್ಸ್ ಉಳಿಯುತ್ತೆ. ಪ್ಲಸ್ ಇದೆ, ಪ್ಲಸ್ ಇಲ್ಲಿ 2 ಆಚೆ ಬಂದ್ರೆ ಏನಿಲ್ಲ ಅಂದ್ರೆ 1 ಉಳಿಯುತ್ತೆ. ಆ ಮಿಸ್ ಆಗಿರೋ ನಂಬರ್ನ ಹುಡ್ಕದೆ ಇಂಪಾರ್ಟೆಂಟ್. ಇಲ್ಲಿ ಈ ತರ ಕ್ವಶನ್ ಕೊಡ್ತಾನೆ. ಓಕೆ, 1 ಬೈ ಮಿಸ್ ಅಮ್ಮ. ಓಕೆನಾ, ಮಿಸ್ ಅಮ್ಮ ಮಿಸ್ ಅಮ್ಮ, ಅದನ್ನ ಮಾಡ್ಬೇಕಷ್ಟೇ. ಇದು ಒಂದು ಮೆಥಡ್. ಇದು ಒಂದೇ ಮೆಥಡ್ ಹೇಳ್ಕೊಡ್றது. ಈಗ ಯಾವ ಮೆಥಡ್ ಅದು ಸರ್, ಕೆಳಗಡೆ ಇರೋದನ್ನ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಮೇಲ್ಗಡೆ ಬಂತು ಅಂದ್ರೆ ಲಾಗ್ ಆಫ್ ಕೆಳಗಡೆದು. ಮುಗಿತಾ? ಒಂದು ಎರಡನೇ ಶಾರ್ಟ್ ಕಟ್ ಬರೀ. ಎರಡನೇದು ಈಗ ಅಡ್ದಾರಿ 2, ಅಡ್ದಾರಿ 2 ಶಾರ್ಟ್ ಕಟ್ ನಂಬರ್ 2. ಅಡ್ದಾರಿ ಇಟ್ಟಿದ್ದಾರೆ ಕಣೋ ಇವತ್ತು ಬದುಕಿರೋದು ಜೀವನದಲ್ಲಿ. ನಿಯತ್ತಾಗಿರೋರು ನಂತರದವ್ರು ಎಲ್ಲಿ? ಓಕೆನಾ, ಇನ್ನ ಇಲ್ಲೇ ಇದ್ದೀನಿ ನಾನು. ಇಷ್ಟೊತ್ತಿಗೆ ಎಲ್ಲಿ ಎಲನ್ ಮಸ್ಕ್ ಸಣ್ಣ ತಮ್ಮನ ಆಗ್ಬಿಡ್ತಿದ್ದೆ. ಇಷ್ಟೊತ್ತಿಗೆ ನಾನೇ ರಾಕೆಟ್ ಲಾಂಚ್ ಮಾಡ್ಬಿಡ್ತಿದ್ದೆ ಇಲ್ಲಿಂದಾನೆ, ಇಂಡಿಯಾದಿಂದಾನೆ. ಅಡ್ದಾರಿ 2 ಏನಪ್ಪಾ ಅಂದ್ರೆ ಇಂಟಿಗ್ರಲ್ ಇರುತ್ತೆ. ಇಲ್ಲಿ ಕೆಳಗಡೆ ರೂಟ್ ಇರುತ್ತೆ ಅಂಟಮ್ಮ, ಕೆಳಗಡೆ ರೂಟ್ ಇರುತ್ತೆ ಅಂಟಮ್ಮ. ಇಲ್ಲಿ ರೂಟ್ ಒಳಗಡೆ ಏನೋ ಒಂದು ಫಂಕ್ಷನ್ ಇರುತ್ತೆ, ಇಲ್ಲಿ ಅದ್ರದ್ದು ಡೆರಿವೇಟಿವ್ ಇರುತ್ತೆ. ಇಲ್ಲಿ ಅದ್ರದ್ದು ಡೆರಿವೇಟಿವ್. ಈ ತರ ಏನಾದ್ರು ಇತ್ತು ಅಂದ್ರೆ ಡೈರೆಕ್ಟ್ ಆಗೋಣ ನೋಡು, 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಎಕ್ಸಾಂಪಲ್ಸ್ ಮಾಡೋಣ. ಮತ್ತೆ ಹೇಳ್ತಿದೀನಿ, ಪ್ರೀವಿಯಸ್ ಇದಕ್ಕೂ ಏನ್ ಡಿಫ್ರೆನ್ಸ್ ಹೇಳು. ಪ್ರೀವಿಯಸ್ ಅಲ್ಲಿ ಕೆಳಗಡೆ ಒಂದು ಫಂಕ್ಷನ್ ಇರ್ತಿತ್ತು, ರೂಟ್ ಇರ್ತಿರ್ಲಿಲ್ಲ. ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಮೇಲ್ಗಡೆ ಬರೋದು. ನಾನು ರೆಗ್ಯುಲರ್ ಮೆಥಡ್ ಎಲ್ಲ ಅದೆಲ್ಲ ಮರ್ತು ಬಿಡಿ. ಈಗ ಇದೇ ಇಂಪಾರ್ಟೆಂಟ್. ಈಗ ಇಷ್ಟು ಓದ್ಕೊಂಡ್ರೆ ಸಾಕು, ಇನ್ನೇನ್ ಬೇಡ. ಎಕ್ಸಾಮ್ ಅಲ್ಲಿ ಇವೇ ಕೇಳ್ತಿರೋದು, ಇನ್ನೇನು ಕೇಳಲ್ಲ. ಕೆಳಗಡೆ ರೂಟ್ ಇದ್ದು ರೂಟ್ ಒಳಗಡೆ ಏನೋ ಒಂದಿರುತ್ತೆ, ಆ ಏನೋ ಒಂದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಅದು ಮೇಲ್ಗಡೆ ಬಂದು ಕೂತಿರುತ್ತೆ. ಆತರ ಏನಾದ್ರು ಇತ್ತು ಅಂದ್ರೆ ಆನ್ಸರ್ ಏನಂತ ಬರೀಬೇಕು, 2 ರೂಟ್ ಆ ಫಂಕ್ಷನ್ ಕೆಳಗಡೆ ಇರೋದು ಬರೀಬೇಕು. ಒಂದು ಎಕ್ಸಾಂಪಲ್ ಬರೆಯೋಣ. ಇಂಟಿಗ್ರಲ್ e power x divided by root of 1 plus e power x dx. ಅಣ್ಣ ಹಂಗೆ ನೋಡ್ತಾ ಇರು, ಹಂಗೆ ನೋಡ್ತಾ ಇದು ಕಂಪೇರ್ ಮಾಡು. ಈಗ ಕೆಳಗಡೆ ರೂಟ್ ಎಲ್ಲಾನು ಬಂತು ಅಂದ್ರೆ ತಲೆಯಲ್ಲಿ ಇಟ್ಕೋ. ಇದನ್ನ ಹೆಂಗ್ ಗೊತ್ತಾಗುತ್ತೆ ಹಿಂಗೆ ಐತೆ ಅಂತ. ಅಣ್ಣ ಕೆಳಗಡೆ ರೂಟ್ ಅಂತ ಬಂದ್ರೆ ಇಲ್ಲಿಗೆ ಬಾ ಒಂದ್ಸರಿ. ಅಣ್ಣ ಬರ್ತೀನಿ ಅಣ್ಣ, ಬಾರಣ ಇಲ್ಲಿ ಒಂಚೂರು ವಿಚಾರಿಸ್ಕೈ ಅಂತ. ಯಾವಾಗ ಬರ್ಬೇಕು ಇಲ್ಲಿಗೆ? ಕೆಳಗಡೆ ಏನ್ ಬಂದಾಗ, ಕೆಳಗಡೆ ರೂಟ್ ಬಂದಾಗ ಬಾ ಅಣ್ಣ, ಬಾರಣ ಇಲ್ಲಿ ಅಂತ ಕರಿಯವನ್ನ. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಒಳಗಡೆ ಏನಿದೆ ಅದನ್ನ ಮಾಡು. 1 ಪ್ಲಸ್ ಇ ಪವರ್ ಎಕ್ಸ್ ಗೆ ಡಿಫ್ರೆನ್ಸಿಯೇಟ್ ಮಾಡು. 1 ಗೆ 0, ಇ ಪವರ್ ಎಕ್ಸ್ ಏನಾಗುತ್ತೆ, ಇ ಪವರ್ ಎಕ್ಸ್ ಮೇಲ್ಗಡೆ ಕೂತವನ್ ತಾನೇ ಅವನು. ಡೈರೆಕ್ಟ್ ಆಗಿ ನೋಡಿ ಆನ್ಸರ್ ಏನೀಗ, 2 ರೂಟ್ ಒಳಗಡೆ ಇರೋದು ಎಂದು ಅದು 1 ಪ್ಲಸ್ ಅಷ್ಟೇ, ಇನ್ನೇನಿಲ್ಲ. ಮುಗಿದೋಯ್ತು ಇಷ್ಟೇ. ಡಮಾ ಹೊಡೆದೋಯ್ತು ಇಷ್ಟೇ.
Okay. Integral. 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 Cos x divided by root of 3 minus sin x dx. Answer. First, ಕೆಳಗಡೆ ಇರೋದನ್ನ ಒಳಗಡೆ ರೂಟ್ ಒಳಗಡೆ ಇರೋದನ್ನ ಡಿಫ್ರೆನ್ಸಿಯೇಷನ್ ಆಫ್ ಏನ್ ಮಾಡ್ಬೇಕು ನೀನು ಫಸ್ಟ್ 3 sin x ಮಾಡಬೇಕು. ಇಲ್ಲಿ ಇಂಟಿಗ್ರೇಷನ್ ರೋಲೇ ಕಡಿಮೆ. ನಿಮ್ಗೆ ಕನ್ಫ್ಯೂಸ್ ಆಗ್ತದೆ ಇಂಟಿಗ್ರೇಷನ್ ಇದು ಡಿಫ್ರೆನ್ಸಿಯೇಷನ್ ಅಂತ. ಓಕೆ, ಏನ್ ಮಾಡಕ್ಕಲ್ಲ. 3 ಗೆ ಏನಪ್ಪ 0 ಮೈನಸ್ sin x ಗೆ ಡಿಫ್ರೆನ್ಸ್ ಏನಪ್ಪ cos x ಅಂದ್ರೆ ವಿಚ್ ಇಸ್ ಈಕ್ವಲ್ ಟು ಏನ್ ಬಂತು ಮೈನಸ್ cos x ಬಂತು. ಓಕೆ ಅಣ್ಣ ಯೋಚನೆ ಮಾಡು, ಮೈನಸ್ cos x ಮ್ಯಾಲ್ ಇದೆಯಾ? ಏನ್ ಮಿಸ್ ಆಗಿರೋದು? ಮೈನಸ್ ಇಸ್ ಮಿಸ್ಸಿಂಗ್ ಇದ್ರೆ ಏನ್ ಮಾಡ್ಬೇಕು ಅದನ್ನ 1/- ಬರಿಬೇಕು ಅಷ್ಟೇ, ಇನ್ನೇನಿಲ್ಲ. ಲಾಜಿಕ್ ಅರ್ಥ ಆಗಿರ್ಬೇಕು ಅನ್ಸುತ್ತಲ್ಲ. ಈಗ 1/- ಇಂಟು ಏನು 2 ರೂಟ್ cos x ಅಲ್ಲಣ್ಣ. ಸೊ ವಿಚ್ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಅಂತ -2 ರೂಟ್ ಆಫ್ 3 ಮೈನಸ್ sin x ಪ್ಲಸ್ ಸಿ ಅಂತ ಬರೀಬೇಕು. ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಇರುತ್ತೆ ಅಂತಮ್ಮ, ಯೋಚನೆ ಮಾಡಕ್ ಹೋಗ್ಬೇಡ, ದಯವಿಟ್ಟು ಕ್ಷಮಿಸು. ಓಕೆ, ಕ್ಷಮಿಸು. ಅರ್ಥ ಆಯ್ತಾ ಇದು? ಇನ್ನೊಂದು ಹೇಳ್ಕೊಡ್ತೀನಿ ನೋಡಿ. ಕ್ವಶನ್ ಇಂಟಿಗ್ರಲ್ ಆಫ್ 1/x ಇಂಟು ರೂಟ್ ಆಫ್ 1 ಪ್ಲಸ್ ಲಾಗ್ x dx. ನೋಡಿದ ತಕ್ಷಣ ಇದೇನೋ ನಮ್ಗೆ ಆಗಲ್ಲ ಅನ್ನೋ ತರ ಭಾವನೆ ಬರುತ್ತೆ. ಏನು ವರಿ ಇಲ್ಲ, ಸಿಂಪಲ್ ಇದೆ ಅದು. ಚೂರು ನೋಡು, ಏನ್ ಗೊತ್ತಾ, ಸಮಸ್ಯೆಗಳು ಸಿಂಪಲ್ ಆಗಿರ್ತವೆ, ನಾವೇ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬಿಡ್ತೀವಿ. ಸ್ವಲ್ಪ ಈ ಇಂಟಿಗ್ರಲ್ನ ಚೂರು ಮಾಡಿಫಿಕೇಶನ್ ಮಾಡ್ಕೊತೀನಿ ನೋಡಿ. ಈಗ ಐ ಅಂತ ಬರ್ಕತೀನಿ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಈ ಎಕ್ಸ್ ನ ನಾನು ಮೇಲ್ಗಡೆ ಎತ್ಕೊಂಡು ಹೋದ್ರೆ ರೆಸಿಪ್ರೋಕಲ್ ಆಗುತ್ತೆ. ನೆನ್ಪಿರ್ಲಿ, ಕೆಳಗಡೆ ಇರೋದ್ನ ಏನಾದ್ರು ಮೇಲ್ಗಡೆ ತಗೊಂಡು ಹೋದ್ರೆ ರೆಸಿಪ್ರೋಕಲ್ ಆಗುತ್ತೆ. ಅಂದ್ರೆ 1/x ಆಗುತ್ತೆ. ರೂಟ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್ ಬರೀಬಹುದಾ ಇಲ್ವಾ? ಈ ತರ ನಾನೇನ್ ಮಾಡಿದೆ ಈ ಸ್ಟೆಪ್ ಅಲ್ಲಿ ಹೇಳು. ಕೆಳಗಡೆ ಇರೋ ಈ ಎಕ್ಸ್ ನ ಮೇಲ್ಗಡೆ ತಗೊಂಡು ಹೋದೆ, ನಾನು ಅಷ್ಟೇ ಮಾಡಿದ್ದು, ಬೇರೆನೆ. ಮೇಲ್ಗಡೆ ತಗೊಂಡು ಹೋಗಿದ ತಕ್ಷಣ ಏನಾಗುತ್ತೆ, ರೆಸಿಪ್ರೋಕಲ್ ಆಯ್ತು, 1/x ಆಯ್ತು. ಬರಿಬಹುದಾ ಹಿಂಗೆ? ಈಗ ನಮ್ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬಂದ್ ನೋಡೋಣಯ್ಯ, ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಒಳಗಡೆ ಇರೋದು ಮಾಡೋಣಯ್ಯ. 1/x ಬಂತಲ್ಲ, ಆನ್ಸರ್ ಹೇಳ ಅಷ್ಟೇ. ಈಗ ಇನ್ನೇನು ಮಾತಾಡಕ್ ಹೋಗ್ಬಿಡ. 2 ರೂಟ್ ಆಫ್ ಮುಗಿತಷ್ಟೇ ಕೆಲಸ. ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಇಂಟಿಗ್ರಲ್ ಆಫ್ 1 divided by 1 plus x square into root of tan inverse x plus 4 dx. ಹೇಳು. ಇದು ಅಷ್ಟೇ, ಚೂರ್ ಮಾಡಿಫಿಕೇಶನ್ ಅಷ್ಟೇ. ಏನ್ ಮಾಡ್ತೀವಿ? ಯಾರಾದ್ರೂ ಹೇಳ್ತೀರಾ ಮಾಡಿಫಿಕೇಶನ್? ಇದ್ರ ತರನೇ, ಸೇಮ್ ಇದ್ರ ತರನೇ. ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೇಲ್ಗಡೆ ಎತ್ಕೊಳ್ಳಿ. 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೇಲ್ಗಡೆ ಎತ್ಕೊಂಡ್ರೆ ಕೆಳಗಡೆ ಉಳಿಯೋದೇನು? ರೂಟ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ 4 dx. ಟ್ಯಾನ್ ಇನ್ವರ್ಸ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಗೊತ್ತಲ್ವಾ ನಿಮ್ಗೆ? ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ 4 ಮಾಡಿದ್ರೆ ನಿಮ್ಗೆ ಆನ್ಸರ್ ಏನ್ ಬರ್ತದೆ? 1/1 ಪ್ಲಸ್ ಸ್ಕ್ವೇರ್. ರೂಟ್ ಒಳಗಡೆ ಇರೋದನ್ನ ಡಿಫ್ರೆನ್ಸಿಯೇಷನ್ ಮಾಡಿದರೆ ಮೇಲ್ಗಡೆ ಬಂತು. ಈಗ ಆನ್ಸರ್ ಏನಾಗುತ್ತಂಗಾದ್ರೆ 2 ರೂಟ್ ಆಫ್ ಏನ್ ಬರಿಬೇಕು?
ಏನಪ್ಪ? ಇಲ್ಲ ಇಲ್ಲ, ಟ್ಯಾನ್ ಇನ್ವರ್ಸ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನ್ ಹೇಳು? 1/1 + x². ರೂಟ್ ಬರಲ್ಲ, ರೂಟ್ ಬರಲ್ಲ. ಸೈನ್ ಇನ್ವರ್ಸ್ಗೆ ರೂಟ್ ಬರುತ್ತೆ. ಇದಕ್ಕೆ ಆನ್ಸರ್ ಏನೀಗ? 2 × √(+4). ಸ್ವಲ್ಪ ಕಷ್ಟ ಆಗುತ್ತೆ ನೋಡ್ರಪ್ಪ. ನೋಡಪ್ಪ, ನಾನು ಹೇಳೋದು ಒಂದೇ ದಿವಸ ಕಲಿತೀನಿ ಅಂತಂದ್ರೆ ಆಗಲ್ಲ, ಸ್ವಲ್ಪ ಕಷ್ಟ ಆಯ್ತದೆ. ಇದ್ರ ಮೇಲೆ ರಿಸರ್ಚ್ ಮಾಡ್ಬೇಕು. ನಾನ್ ರಿಸರ್ಚ್ ಮಾಡಿ ನಾನು ಹಿಂಗೆ ಹೇಳ್ತಾ ಇದ್ದೀನಿ, ನೀನ್ ರಿಸರ್ಚ್ ಮಾಡ್ಬೇಕು. ಸ್ವಲ್ಪ ಕುತ್ಕೋಬೇಕು, 2 ಅವರ್ ತಲೆ ಕೆಡುತ್ತೆ. ಓಕೆನಾ? ಹೋಗ್ಬೇಕು ಫ್ರೀಯಾಗಿ, ಆ ಕಡೆ ಅಂಗಡಿ ಕಡೆ ಹೋಗಿ ಬರ್ಬೇಕು, ಟೀ ಮತ್ತೆ ಅಷ್ಟೇ ಬಿಸ್ಕೆಟ್ ತಿನ್ಕೊಂಡ್ ಬರ್ಬೇಕು. ಓಕೆ, ತಿನ್ಕೊಂಡು ಬಂದು ಮತ್ತೆ ಕುತ್ಕೋಬೇಕು. ಇಷ್ಟೇ ಜೀವನ. ನೋಡವನ ಯಾರು? ಅರ್ಥ ಆಯ್ತಲ್ವಾ? ಇದು 2ನೇ ಶಾರ್ಟ್ ಕಟ್. ಇನ್ನೊಂದು ಶಾರ್ಟ್ ಕಟ್ ಹೇಳ್ಕೊಟ್ಬಿಡ್ಲಾ? ಇನ್ನೊಂದು ಮಾಡ್ಬಿಟ್ಟು ಇದು ಮಾಡ್ತೀನಿ. ನಾಳೆ ಮಾರ್ನಿಂಗ್ ಕ್ಲಾಸ್ ಇದೆ, ದಯವಿಟ್ಟು ಕ್ಷಮಿಸಿ. ನಾಳೆ ನಾಡಿದ್ದು ಎಲ್ಲ ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಶಾರ್ಟ್ ಕಟ್ 3 ನೋಡಿಗ. ಕೇಳಪ್ಪ, ಇಂಟಿಗ್ರಲ್ ಯಾವ್ದೋ ಒಂದು ಫಂಕ್ಷನ್ ಇರುತ್ತೆ ಅಂತಮ್ಮ, ಯಾವ್ದೋ ಒಂದು ಫಂಕ್ಷನ್ ಇರುತ್ತೆ ಅಂತಮ್ಮ. ಕೇಳ್ರೋ, ಯಾವ್ದೋ ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ಗೆ ಪವರ್ ಏನ್ ಬೇಕಾದ್ರೆ ಇರಲಿ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಇಂಟು ಅದ್ರದ್ದು ಡೆರಿವೇಟಿವ್ ಪಕ್ಕದಲ್ಲಿ ಕೂತಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಶಾರ್ಟ್ ಕಟ್ 3. 6 ಶಾರ್ಟ್ ಕಟ್ ಇದಾವೆ, ಮೇಜರ್ ಆಗಿ ಯೂಸ್ ಮಾಡೋಂಥವು. ಅಷ್ಟರಲ್ಲೇ ಎಕ್ಸಾಮ್ ಅಲ್ಲಿ ಕೊಡ್ತಾನೆ. ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ತೆಗೆದು ತೋರಿಸ್ತೀನಿ. ಏನ್ ಮಾಡ್ತೀನಿ? ತೆಗೆದು ಅಂದ್ರೆ ಬರ್ದು ತೋರಿಸ್ತೀನಿ. ಒಂದು ಫಂಕ್ಷನ್ ಇರುತ್ತೆ, ಅದ್ರದ್ದು ಪವರ್ ಮಣ್ಣು ಮಸಿ ಏನಾರ ಇರ್ಲಿ, 5 ಇರ್ಲಿ, 6 ಇರ್ಲಿ, 10 ಇರ್ಲಿ, ಪಕ್ಕದಲ್ಲಿ ಅದ್ರದ್ದು ಡೆರಿವೇಟಿವ್ ಇರುತ್ತೆ. ಈ ತರ ಇತ್ತು ಅಂದ್ರೆ ಡೈರೆಕ್ಟ್ ಆನ್ಸರ್ ಬರೆಯೋದು ಹೆಂಗಪ್ಪ ಅಂದ್ರೆ, ಆ ಫಂಕ್ಷನ್ ಏನಿರುತ್ತೆ ಅದನ್ನ ಬರೆದ್ಬಿಟ್ಟು n+1 ಡಿವೈಡೆಡ್ ಬೈ n+1 ಪ್ಲಸ್ ಸಿ. ಡೈರೆಕ್ಟ್ ಆನ್ಸರ್. ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಂಪಲ್ ಮಾಡಿದ್ರೆ ಅರ್ಥ ಆಯ್ತದೆ ಅದು. ಕ್ವಶನ್ ಎಕ್ಸಾಂಪಲ್ಸ್ ತಗೊಳ್ಳಿ. ಇಂಟಿಗ್ರಲ್ ನೋಡಿಗ ಹಿಂಗ್ ಕೊಡ್ತಾನೆ ಎಕ್ಸಾಮ್ ಅಲ್ಲಿ, sin ಕ್ಯೂಬ್ x ಇಂಟು cos x dx ಹಿಂಗ್ ಕೊಡ್ತಾರೆ ಅಣ್ಣ. ಈಗ ಹಂಗೆ ಅಬ್ಸರ್ವ್ ಮಾಡು. ಇದು ಯಾವ ತರ ಇದೆ ಅಂದ್ರೆ, ಇದನ್ನ ಒಂದು ಫಂಕ್ಷನ್ ತರ ಅಂತ್ಕ. ಇದು ಫಂಕ್ಷನ್ ಪವರ್ ಅಲ್ಲಿ ಏನೋ ಇದೆ, ಪವರ್ ಅಲ್ಲಿ ಏನಿದೆ ಇಲ್ಲಿ? ಫಂಕ್ಷನ್ ಪವರ್ ಎನಿ ನಂಬರ್, ಬಟ್ sin x ಗೆ ಡಿಫ್ರೆನ್ಸಿಯೇಷನ್ ಏನಿದೆ? ಪಕ್ಕದಲ್ಲಿದೆ ಅಣ್ಣ. ಆ ತರ ಇದ್ರೆ ಏನಣ್ಣ ಮಾಡ್ಬೇಕಲ್ಲಿ? ಫಂಕ್ಷನ್ ಬರಿ ಪವರ್ 4/4 ಪ್ಲಸ್ ಸಿ. n+1/n+1. n ಇದೆ ಅಂತಂದ್ರೆ +1 ಮಾಡು, 3 ಇದೆ ಅಂತಂದ್ರೆ 4/4 ಪ್ಲಸ್ ಸಿ. ಮುಗಿತ್ ಬ್ಯಾಟ್ರ್ ಅಷ್ಟೇ, ಕತೆ ಎಲ್ಲ ಹೊಡೆಯಂಗಿಲ್ಲ ಇದಕ್ಕೆ ಆನ್ಸರ್ಗೆ. ಅರ್ಥ ಆಯ್ತಲ್ವಾ? ಇನ್ನೊಂದು ಕ್ವಶನ್ ನೋಡು. ಇಂಟಿಗ್ರಲ್ ನೋಡಿಗ, tan ಪವರ್ 5x ಇಂಟು ಸೀಕೆಂಟ್ ಸ್ಕ್ವೇರ್ x dx. ಆನ್ಸರ್ ಹೇಳೋಣ. ನಾನು ಅಂಡರ್ಲೈನ್ ಮಾಡಿರ್ತೀನಿ, ಯಾವ್ದು ಫಂಕ್ಷನ್ ಅನ್ನೋದು ಅದು ಅಂಡರ್ಲೈನ್ ಮಾಡ್ತೀನಿ. ಯಾವ್ದನ್ನ ಫಂಕ್ಷನ್ ಆಗುತ್ತೆ ಇದು? ಈ tan x ಅನ್ನೋದು ಏನಾಗುತ್ತೆ?